ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞೌ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸಾಧುವರ್ಯಂ ಸನಾತನಂ ಸದ್ವೇದಾಂತ ಪ್ರವಕ್ತಾರಂ ಸದಾ ಸ್ವಾಂತೆ ಸ್ಮರಾಮ್ಯಹಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೊ ಇವತ್ತು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ 124 ಸ್ಟಡಿ ಗ್ರೂಪ್ ಇರೋದು ಇವತ್ತು. 124 ಇದು ಬರೀ ಅರಿವಿನ, ಇನ್ನೆಲ್ಲ ಬರೀ ಅರಿವಿನ ಸ್ವಭಾವದ ಬಗ್ಗೆ ಹೇಳ್ಕೊತಾ ಹೋಗ್ತಾರೆ. 124ರಲ್ಲಿ ನಿದ್ರೆ ಎಂಬುದು ಜ್ಞಾನವಿಲ್ಲದ ಅವಸ್ಥೆಯಲ್ಲ ಅಂತ ಇವತ್ತು ಟಾಪಿಕ್ಕು. ಇದನ್ನು ನಾವು ಸ್ಟಡಿ ಮಾಡಬೇಕಾಗಿದೆ, ಪ್ರಶ್ನೋತ್ತರಗಳ ರೂಪದಲ್ಲಿ ಚಿಂತನೆ ಮಾಡಬೇಕಾಗಿದೆ. ಮಾಡೋಣ. ಈಗ ಇವ್ರು ಏನು ಹೇಳ್ತಾರೆ ಇಲ್ಲಿ, ನಿದ್ರೆಯಲ್ಲಿ ಜ್ಞಾನವಿರುವುದಿಲ್ಲ ಅಂತಾರೆ. ಇವ್ರು ಹೇಳೋದಲ್ಲ, ಕೆಲವು ನಿದ್ರೆಯಲ್ಲಿ ಜ್ಞಾನ ಇರೋದಿಲ್ಲ ಅಂತಾರೆ. ಜ್ಞಾನ ಇರುತ್ತಾ ಇಲ್ವಾ? ಪ್ರಶ್ನೆ. ಶ್ರೀಧರ್ ಅವರೇ, ಜ್ಞಾನ ಇದ್ದೇ ಇರುತ್ತೆ. ಮತ್ತೆ ಜ್ಞಾನ ಇರೋದಿಲ್ಲ ಅಂತ ಹೇಳ್ತಾರಲ್ಲ ಕೆಲವರು. ಯಾವ ಜ್ಞಾನ ಇರೋಲ್ಲ, ಯಾವ ಜ್ಞಾನ ಇರುತ್ತೆ ಪ್ರಶ್ನೆಯಲ್ಲಿ? ಸರ್, ಇಲ್ಲಿ ಜನಸಾಮಾನ್ಯರು ಜ್ಞಾನ ಇರಲ್ಲ ಅಂದ್ರೆ ಅವರ ಕರ್ಣಗಳಿಗೆ ಸಿಗೋ ಒಂದು ಜ್ಞಾನ ಅನ್ಕೊಂಡ್ಬಿಡ್ತಾರೆ. ಈಗ ದೃಶ್ಯ ಜ್ಞಾನ ಇರ್ಬೋದು, ಕೇಳಿಸ್ಕೊಳ್ಳೋದಿರ್ಬೋದು, ನಡೆಯೋದಿರ್ಬೋದು, ಮನಸ್ಸಿಗೆ ಮೂಸ್ ಮಾಡೋದು ಎಲ್ಲ ಇರ್ಬೋದಲ್ಲ, ಅದನ್ನ ಆ ಜ್ಞಾನ ಅಲ್ಲಿರಲ್ಲ ಅಂತಾರೆ. ಆಕ್ಚುಲ್ ಆಗಿ ಜ್ಞಾನ ಅಂದ್ರೆ ಕಾನ್ಶಿಯಸ್ನೆಸ್, ಇದು ತತ್ವ ಇದ್ದೇ ಇರತ್ತೆ. ಸೊ ಆ ತತ್ವನ ಮಾಡ್ಬಿಟ್ಟು ಇವ್ರೇನ್ ಮಾಡ್ತಾರೆ, ಅಯ್ಯೋ ಜ್ಞಾನ ಇರಲ್ಲ ಅಂತಾರೆ ಅಷ್ಟೇ. ಕರೆಕ್ಟ್. ಹಾಗಾದ್ರೆ ಜ್ಞಾನ ಇರುತ್ತೆ ಅಂದ್ರೆ ಯಾವ ಜ್ಞಾನ ಇರುತ್ತಲ್ಲಿ? ಅಲ್ಲಿ ಜ್ಞಾನ ಇರುತ್ತೆ ಅಂದ್ರೆ ಅಲ್ಲಿ ನಾನು ನನ್ನದು ಎರಡು ಇರಲ್ಲ. ಅಲ್ಲಿರೋದೇ ಒಂದು ಅರಿವೇ ಇರುತ್ತೆ. ಅದು ಬಿಟ್ರೆ ಆ ತತ್ವ ಏನಿರಲ್ಲ. ಇಲ್ಲಿ ನಮ್ಗೆ ಎಚ್ಚರಿಕೆ, ಇಲ್ಲಿ ನಾವ್ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ, ಎಲ್ಲ ತಿಳ್ಕೊಳ್ಳೋದು, ಮಾಡೋದು, ಈ ಸ್ವಭಾವ, ಈ ವೃತ್ತಿ ಅದೆಲ್ಲ ಇರಲ್ಲ. ಅದಕ್ಕೆ ನಾವೇನ್ ಅನ್ಕೊಂತೀವಿ, ಅಯ್ಯೋ ನಿದ್ದೆಲಿ ಏನಿಲ್ಲ, ಅದು ವೇಸ್ಟ್ ಅನ್ಕೊಂತೀವಿ ಅಷ್ಟೇ. ಕರೆಕ್ಟ್. ಇದಕ್ಕೆ ನೀವು ಇನ್ಯಾರಾದರೂ ಆ್ಯಡ್ ಮಾಡೋಂಗಿದ್ರೆ ಮಾಡಿ, ಎಲ್ಲರೂ ಕಾಮೆಂಟ್ ಮಾಡೋದು ಮಾಡಿ. ಇಲ್ಲಿ ಬರೀ ಅರಿವಿರುತ್ತೆ. ಕರೆಕ್ಟು, ಬರೀ ಅರಿವಿರುತ್ತೆ. ಕರೆಕ್ಟು. ಹಾಗೆ ಇನ್ನೇನೇನು ಹೇಳ್ಬೋದು? ಆನಂದವಾಗಿರುತ್ತೆ, ಸುಖವಾಗಿರುತ್ತೆ. ಎಲ್ಲದಕ್ಕಿಂತ ಪರ್ಮನೆಂಟ್ ಆನಂದವಾಗಿರುತ್ತೆ ಅಷ್ಟೆ. ಆನಂದವಾಗಿರುತ್ತೆ, ಇರುವಿರುತ್ತೆ, ಅರಿವಿರುತ್ತೆ, ಆನಂದ ಇರುತ್ತೆ. ಮೂರಿರುತ್ತೆ ಅಂದ್ರೂ ಒಂದೇ, ಆತ್ಮನೇ ಇರ್ತಾನೆ ಅಂದ್ರೂ ಒಂದೇ. ಈ ಬರೀ ಅರಿವು ಅಥವಾ ಆತ್ಮನ ಅರಿವು, ಅದನ್ನ ಇನ್ನೇನು ಹೆಸರುಗಳಿಂದ ಕರಿಬೋದು? ಯಾವ್ಯಾವ ಹೆಸರುಗಳಿಂದ ಕರಿಬೋದು ಅದನ್ನ? ನೇರಾದ ಅನುಭವ ಅದು. ಆಮೇಲೆ ಸಾಕ್ಷಿ ಅನ್ಬೋದು. ಆಮೇಲೆ ಬೆಳಕು ಅನ್ಬೋದು, ಜ್ಯೋತಿ ಅಂತನ್ಬೋದು, ಜ್ಞಾನ ಅಂತನ್ಬೋದು, ಬರೀ ಜ್ಞಾನ ಅಥವಾ
ಆತ್ಮಜ್ಞಾನ, ತತ್ವಜ್ಞಾನ ಅಂತ ಏನು ಚೈತನ್ಯ ಬೇಕಾದ್ರೂ ಕರಿಬೋದು. ಇದು ಹೇಳ್ಬೋದಾ ಸರ್? ಚೈತನ್ಯ ಸ್ವರೂಪ. ಶುದ್ಧ ಬುದ್ಧ ಚೈತನ್ಯ ಮುಕ್ತ ಸ್ವಭಾವ ಅಂತ ಹೇಳ್ಬೋದಾ? ಹೇಳ್ಬೋದು. ಆತ್ಮ ಅಂತಂದ್ಮೇಲೆ ಅದಕ್ಕೆ ನೀವು ಏನು ಕರೆದ್ರೂ ಸರೋಗುತ್ತೆ. ಬರೀ ಅರಿವು, ಬರೀ ಅರಿವು, ಬರೀ ಆನಂದ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಅಂದರೆ ಇಲ್ಲಿ ಜ್ಞಾನದ ವಿಚಾರ ಇರೋದರಿಂದ ಅದನ್ನು ಅರಿವು ಅರಿವು ಅಂತಂದಿದ ತಕ್ಷಣ ಬರೀ ಅರಿವು ಅಂತಾರೆ. ಮತ್ತು ಬೆಳಕು ಅಂತಾರೆ, ಜ್ಯೋತಿ ಅಂತಾರೆ, ಏನು ಬೇಕಾದರೂ ಕರಿಬೋದು. ಇಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು, ಜನಕ ಮಹಾರಾಜ ಯಾಜ್ಞವಲ್ಕರನ್ನ ಪ್ರಶ್ನೆ ಕೇಳಿರ್ತಾರೆ. ಏನಂತ, ಈ ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತಾರಲ್ಲ, ಯಾವ ಬೆಳಕಿನಿಂದ ಮಾಡ್ತಾರೆ ಅಂತ. ಅದು ಯಾರಿಗಾದ್ರೂ ಗೊತ್ತಿದೆಯಾ? ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರುತ್ತಾ ಯಾರಿಗಾದ್ರೂ? ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕಿನಿಂದ, ರಾತ್ರಿ ಹೊತ್ತು ಚಂದ್ರನ ಬೆಳಕಿನಿಂದ, ನಕ್ಷತ್ರಗಳಿಂದ ಆಮೇಲೆ ಕೆಲಸ ಮಾಡ್ತಾರೆ. ನಿದ್ದೆಯಲ್ಲಿ ಯಾವುದರಿಂದ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕ್ವಶನ್. ಯಾವುದರಿಂದ ಮಾಡ್ತಾರೆ ನಿದ್ರೆಯಲ್ಲಿ? ಆತ್ಮನ ಬೆಳಕಿನಿಂದನೇ ಮಾಡಕ್ಕಾಗುತ್ತೆ. ಕನಸಿನಲ್ಲಿ ಯಾವ ಬೆಳಕಿಂದ ಮಾಡ್ತಾರೆ? ಅದು ಆತ್ಮನ ಬೆಳಕು. ಈಗ ಎಚ್ಚರದಲ್ಲಿ ಯಾವ ಬೆಳಕಿಂದ ಮಾಡ್ತಾ ಇದ್ದೀವಿ? ಆತ್ಮನ ಬೆಳಕೆ. ಹಂಗೆ ಹಿಡ್ಕೋಬೇಕು, ಅಷ್ಟೇ. ಹಂಗೆ ಹಿಡ್ಕೋಬೇಕು. ಬಟ್ ನಾವು ಹಂಗೆ ಇಟ್ಕೊಳ್ಳಲ್ಲ. ಮತ್ತೇನು ಮಾಡ್ತೀವಿ? ಎಲ್ಲ ಈ ವಿಚಾರಗಳೆಲ್ಲ ಮಾಡಾದ್ಮೇಲೆ, ಈಗ ಸೂರ್ಯ ಹೊರಗಡೆ ಇರೋ, ಇವಾಗ ಎಚ್ಚರದಲ್ಲೇ ತಗೊಳ್ರಿ, ಸೂರ್ಯ ಹೊರಗಡೆ ಇರೋ ವಸ್ತುಗಳನ್ನ ತೋರಿಸ್ತಾನೆ. ನೀವು ನೇರಾದ ಅನುಭವ ಅಥವಾ ಗಾಢ ನಿದ್ದೆ ಕನಸ್ಗೆ ಹೋಗೋದು ಬೇಕಾಗಿಲ್ಲ. ಈಗ ಮನಸ್ಸಿನಲ್ಲಿ ಕೆಲವು ಜ್ಞಾನ ಆಗುತ್ತಲ್ಲ, ಏನು ಮನಸ್ಸಿನಲ್ಲಿ ಆಗೋ ಜ್ಞಾನಗಳಿಗೆ ಏನಂತಾರೆ? ವೃತ್ತಿ ಹೇಳಿ ಜ್ಞಾನ ಸರ್. ಸರ್. ವೃತ್ತಿ ಜ್ಞಾನ. ವೃತ್ತಿ ಜ್ಞಾನ, ಕರೆಕ್ಟ್, ವೃತ್ತಿ ಜ್ಞಾನಗಳು. ಆದರೆ ನಮ್ಗೆ ವೃತ್ತಿ ಜ್ಞಾನ ಆಗಬೇಕಾದ್ರೆ ಹೊರಗಡೆ ವಸ್ತು ಮೇಲೆ ಸೂರ್ಯನ ಬೆಳಕು ಬಿದ್ದಿರಬೇಕು. ಹಾಗೆ ಈಗ ಕರೆಕ್ಟೇ, ವೃತ್ತಿ ಜ್ಞಾನ ಆಗಬೇಕು. ಅಲ್ಲಿ ಸೂರ್ಯನ ಬೆಳಕು ಬಿದ್ದಿರುತ್ತೆ. ಇನ್ನು ಕೆಲವಿರುತ್ತೆ ಸೂರ್ಯನ ಬೆಳಕೇ ಬೇಡ, ಹಂಗೆ ಜ್ಞಾನ ಆಗುತ್ತೆ. ಯಾವುದದು? ಆತ್ಮಜ್ಞಾನ ಸರ್. ಅಲ್ಲ, ಅದಕ್ಕೆ ನೇರದ ಅನುಭವ ನಾನು ಬಿಟ್ಬಿಟ್ಟೆ. ಅದಲ್ಲ, ನಮ್ಮ ವ್ಯವಹಾರದಲ್ಲೇ. ಏನಮ್ಮ ಪ್ರತಿಭೆ, ಏನೋ ಹೇಳ್ತಾ ಇದ್ರಿ? ವೇದನೆಗಳು, ವೇದನಾ ಅನುಭವ, ಶೋಕ ಮೋಹ. ವೇದನಾ ಅನುಭವ ನೋಡ್ರಿ ಹೇಗಿದೆ, ಶೋಕ ಮೋಹ. ಆಮೇಲೆ ಹೇಳಿ ಹಂಗೆ ಯಾವ್ಯಾವುದು? ರಾಗದ್ವೇಷ, ಲಾಭ ನಷ್ಟ, ಆಮೇಲೆ ಆರೋಗ್ಯ ಇಲ್ಲದೆ ಇರೋದು, ಲಾಭ ನಷ್ಟ, ಅಪ್ಸ್ ಅಂಡ್ ಡೌನ್ಸ್, ಭಯ, ಆಶ್ಚರ್ಯ. ಹೀಗಿದೆ. ನಮಗೆ ಭಯ ಕಾಣಿಸುತ್ತಾ? ಆಶ್ಚರ್ಯ ಕಾಣುತ್ತಾ? ಪಾಪ ಪುಣ್ಯ ಕಾಣುತ್ತಾ? ಕಾಣೋದಿಲ್ಲ. ಧರ್ಮ ಪಾಪ ಪುಣ್ಯ ಕಾಣೋದಿಲ್ಲ. ಆದರೆ ಅದು ರಿಸಲ್ಟ್ ಗೊತ್ತಾಗುತ್ತೆ, ಅದರ ಕಾಣೋದಿಲ್ಲ ನಮಗೆ. ಅದು ಕಾಣೋ ಥರ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಜನಗಳು ಮಾಡ್ತಾ ಇರಲಿ. ಅದು ಕಾಣೋದಿಲ್ಲ, ಅದರ ಫಲ ಕಾಣಿಸುತ್ತೆ ನಮಗೆ, ಅದರ ರಿಸಲ್ಟ್ ಕಾಣುತ್ತೆ. ಏನದು ರಿಸಲ್ಟು? ಏನದು ರಿಸಲ್ಟ್? ವೇದನೆಗಳಿದ್ರೆ ಮನಸ್ಸಿಗೆ ನೋವಾಗುತ್ತೆ. ಅದಲ್ಲ ನಾನು ಹೇಳಿದ್ದು. ಇವಾಗ ನನ್ನ ಪ್ರಶ್ನೆ ಸ್ವಲ್ಪ ಡಿಬೇಟ್ ಆಯಿತು. ಈಗ ನಮಗೆ ಪಾಪ ಪುಣ್ಯ ಕಾಣೋದಿಲ್ಲ, ಧರ್ಮ ಅಧರ್ಮ ಶಾಸ್ತ್ರದ ಹೆಸರು, ಪಾಮರರ ಹೆಸರು ಪಾಪ ಪುಣ್ಯ ಕಾಣೋದಿಲ್ಲ. ಆದರೆ ಅದರ ಫಲ, ಅದರ ರಿಸಲ್ಟ್, ಅದಕ್ಕೆ ಏನಂತಾರೆ, ಕಾರ್ಯ ನಮ್ಗೆ ಕಾಣ್ತಾ ಇರುತ್ತೆ. ಯಾರಾದ್ರೂ ಮಕ್ಕಳಿಗೆ ಕಣ್ಣಿಲ್ದಿರ ಹುಟ್ಟುತ್ತಾರೆ, ಮಾತಾಡಕ್ ಬರಲ್ಲ, ವೈಫಲ್ಯ. ಮಕ್ಕಳಿಗೆ ಅಂತೇನು ತಗೋಬೇಕಾಗಿಲ್ಲ. ಆಮೇಲೆ ಕುರುಡರಾಗ್ಬೋದು, ಏನು ಬೇಕಾದರೂ ಆಗ್ಬೋದು. ಇವೆಲ್ಲ ನಮ್ಮ ಕರ್ಮದ ಥಿಯರಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಸೊ ಇವೆಲ್ಲನೂ ನಮಗೆ ಕಾಣೋದಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಇದಕ್ಕೆ ವೇದನಾನುಭವ ಅಂತ ಹೇಳ್ಬಿಡ್ತೀವಿ.
ಆದ್ದರಿಂದ ಇಲ್ಲಿ ಯಾವ ಬೆಳಕಿನಿಂದ ಆಗ್ತಾ ಇದೆ? ಈಗ ಈ ಭಯ ಆಶ್ಚರ್ಯ ಯಾವ ದೇಶದಲ್ಲಿದೆ? ಯಾವ ದೇಶದಲ್ಲಿದೆ? ದೇಶದಲ್ಲಿಲ್ಲ, ಕಾಲದಲ್ಲಿದೆ. ಬರೀ ಕಾಲದಲ್ಲಿದೆ. ಹಾಗೆ ಕರೆಕ್ಟ್, ಕಾಲದಲ್ಲಿದೆ. ಹಾಗೆ ಹೋಗ್ತಾ ಹೋಗ್ಬೋದು. ಸೊ ಬರೀ ನಾವು ನಿದ್ದೆಗೆ ಹೋಗಿ ನೇರದ ಅನುಭವ ಇದೆ. ಇಲ್ಲಿ ಯಾವುದೋ ಒಂದು ಬೆಳಕಿದೆ ಅಂತ ನಮಗೆ ಸ್ಪಷ್ಟತೆ ಬರುತ್ತೆ. ಕೊನೆಗೆ ಬರ್ತಾ ಬರ್ತಾ ನಮಗೆ ಆ ಸೂರ್ಯನನ್ನು ಬೆಳಗುವಂಥ ಬೆಳಕಿದೆ. ಅದಕ್ಕೋಸ್ಕರನೇ ಕೋಟಿ ಸೂರ್ಯ ಸಮಪ್ರಭ ಅಂತ ಕರೀತಾರೆ ಅಲ್ವಾ? ಆದ್ದರಿಂದ ಹೇಗಿದೆ ನೋಡ್ರಿ, ಎಚ್ಚರದಲ್ಲಿರೋ ಸೂರ್ಯ ಕನಸಕ್ಕೆ ಬರಲ್ಲ, ಕನಸಿನಲ್ಲಿರೋ ಸೂರ್ಯ ಎಚ್ಚರಕ್ಕೆ ಬರೋದಿಲ್ಲ. ಆದರೂ ನಮ್ಗೆ ಇಷ್ಟೊಂದು ಜ್ಞಾನ ಆಗುತ್ತಲ್ಲ. ಕನಸಿನಲ್ಲಿ ಯಾವ ಬೆಳಕಿರುತ್ತೆ? ಇರಲ್ಲ. ಅಲ್ಲಿ ಏನಿರಲ್ಲ, ಕನಸಿನಲ್ಲಿ ಏನಿರೋದಿಲ್ಲ. ಏನೇನಿರೋದಿಲ್ಲ ಹೇಳ್ರಿ ಕನಸಿನಲ್ಲಿ? ಎಚ್ಚರದ ದೃಷ್ಟಿಯಿಂದ ನೋಡಿ ಹೇಳಬೇಕು. ನಾವು ಇದನ್ನು ನಾವು ಕನಸನ್ನು ಎರಡು ದೃಷ್ಟಿಯಿಂದ ನೋಡ್ತೀವಿ. ಇದು ನಾನು ಕೇಳ್ತಾ ಇರೋದು ಇವಾಗ ಎಚ್ಚರದ ದೃಷ್ಟಿಯಿಂದ ನೋಡಿದರೆ ಅಲ್ಲಿ ಏನೇನಿಲ್ಲ, ಏನೇನಿರುತ್ತೆ ಕನಸಿನಲ್ಲಿ. ಎಚ್ಚರದ ದೃಷ್ಟಿಯಿಂದ ನೋಡ್ತೀವಿ ನಾವು. ಎಚ್ಚರದ ಆಧ್ಯಾತ್ಮಿಕ, ಆದಿಭೌತಿಕ, ದೈವಿಕ ಯಾವುದೂ ಇರೋದಿಲ್ಲ. ಯಾವುದಿರಲ್ಲ? ಕಾಲ ಕಾರ್ಯಕಾರಣ ಯಾವುದೂ ಇರೋದು ಯಾವುದೂ ಇರಲ್ವಾ? ಓಕೆ, ಮತ್ತೇನಿರುತ್ತೆ ಹಾಗಾದ್ರೆ? ಅಲ್ಲ, ಇಲ್ಲಿಂದ ಇರಲ್ಲ, ಅದು ಬೇರೆ ಸೆಟ್ಟು. ಎಚ್ಚರನೇ ಬೇರೆ ಸೆಟ್ ಆಗಿರುತ್ತೆ. ಆವಾಗ ನೀವು ಕನಸನ್ನ ಕನಸು ದೃಷ್ಟಿಯಿಂದ ನೋಡ್ತಾ ಇದ್ದೀರಾ. ನಾನು ಕೇಳೋದು, ಕನಸನ್ನ ಎಚ್ಚರದ ದೃಷ್ಟಿಯಿಂದ ನೋಡಿದಾಗ ಹೇಗನ್ಸುತ್ತೆ? ಸುಳ್ಳು ಏನು ಅದ ಸುಳ್ಳು ಸೆರೆ, ಅದು ಸುಳ್ಳು ಸೆರೆ. ಅಲ್ಲಿ ಏನಾಗುತ್ತೆ ಅಂದರೆ ಬರೀ ಸೂಕ್ಷ್ಮ ಶರೀರ ಇರುತ್ತೆ. ಅಲ್ಲಿ ಈ ಸ್ಥೂಲ ಶರೀರ ಇರೋಲ್ಲ, ಆದಿ ಭೌತಿಕ ಇರೋಲ್ಲ, ಆದಿ ದೈವಿಕ ಇರಲ್ಲ. ಕರೆಕ್ಟ್ ತಾನೆ? ಎಲ್ಲ ಮನಸ್ಸೇ ಕಲ್ಪನೆ ಮಾಡಿಕೊಳ್ಳುತ್ತೆ. ಅಲ್ಲಿ ಮನಸ್ಸಿರಬೇಕು, ಪ್ರಾಣ ಇರಬೇಕು. ಇನ್ನು ಮಿಕ್ಕಿರೋದು ಯಾವುದೂ ಇರಲ್ಲ. ದೇಶ ಇರಲ್ಲ, ಕಾಲ ಇರಲ್ಲ, ಕಾರ್ಯಕಾರಣ ಭಾವ ಇರೋಲ್ಲ, ಬರೀ ಮನಸ್ಸು. ನಾವು ಹಗಲ್ಗನ್ಸು ಕಾಣ್ತೀವಲ್ಲ, ಹಾಗೆ ಕನಸಿನಲ್ಲಿ ಬರೀ ಈ ಸೂಕ್ಷ್ಮ ಶರೀರ. ಅದಕ್ಕೆ ಏನೇನಿರುತ್ತೆ? ಎಚ್ಚರದ ಮನಸ್ಸು ಅಲ್ಲ. ಒಟ್ಟಿನಲ್ಲಿ ಅದನ್ನು ಹೇಳುವಾಗ ಹಂಗೆ ಹೇಳಬೇಕಾಗುತ್ತೆ ವ್ಯವಹಾರದ ದೃಷ್ಟಿಯಿಂದ. ಎಚ್ಚರದ ಸಂಸ್ಕಾರದ ಮನಸ್ಸು ಅಂತ ಏನು ಬೇಕಾದರೂ ಹೇಳ್ರಿ, ಬಟ್ ಈ ಮನಸ್ಸಲ್ಲಿಗೆ ಬರೋದಿಲ್ಲ, ಅದು ಮಾತ್ರ ಗ್ಯಾರಂಟಿ. ಆದರೆ ಬರೀ ಮನಸ್ಸು ಎಲ್ಲವನ್ನೂ ಕಲ್ಪನೆ ಮಾಡುತ್ತೆ. ಅಲ್ಲಿ ಸೂರ್ಯ ಕೂಡ ಇರೋಲ್ಲ. ಯಾವ ಸೂರ್ಯದ? ಆತ್ಮನ ಬೆಳಕಿನಿಂದಲೇ ಎಲ್ಲವನ್ನೂ ಕಲ್ಪನೆ ಮಾಡುತ್ತೆ. ಅಲ್ಲಿಗೆ ಶರೀರ ಸೃಷ್ಟಿಯಾಗುತ್ತೆ, ಮಾಡಿಕೊಳ್ಳುತ್ತೆ. ಏನು ಗಾಳಿಗೊಬ್ಬರ ಕಟ್ಟೋದು ಏನು ಕಷ್ಟನೇನೋ ಕಟ್ಟುತ್ತೆ. ಅದರಿಂದ ಆದಿ ಭೌತಿಕ ಸೃಷ್ಟಿ ಮಾಡುತ್ತೆ, ಆದಿ ದೈವಿಕ ಸೃಷ್ಟಿ ಮಾಡುತ್ತೆ, ಕಾಲ ದೇಶ ಕಾರ್ಯ ಕಾರಣಭಾವ ಎಲ್ಲವನ್ನು ಸೃಷ್ಟಿ ಮಾಡುತ್ತೆ. ಯಾವ ಬೆಳಕು? ಅಲ್ಲಿ ಆತ್ಮನ ಬೆಳಕು. ಅದು ಸ್ವಯಂ ಜ್ಯೋತಿ, ನಾನೇ ಅಂತ ಆ ಅರ್ಥದಲ್ಲಿ ಹೇಳಿದೆ. ಇದು ಎಲ್ಲಿಂದ ಎಲ್ಲಿಗೋ ಸ್ವಲ್ಪ ಡಿವೇಟ್ ಆಗ್ತಾ ಇದೆ, ಬಟ್ ಏನಾದರೂ ನಮಗೆ ಪಾಯಿಂಟ್ನಲ್ಲೇ ಇದ್ದೀವಿ. ಈಗ ನಾವು ಇಲ್ಲಿ ಈಗ ಸ್ವಾಮಿಗಳು ಹೇಳೋದನ್ನು ಹೋಗೋಣ, ಅವಾಗ ಇನ್ನೂ ಸ್ಪಷ್ಟತೆ ಬರುತ್ತೆ. ಅಲ್ಲಿಗೆ ಈವರೆಗೂ ನಾವು ಬಗೆ ಬಗೆಯಿಂದ ವಿಚಾರ ಮಾಡಿರುವ ಬರೀ ಅರಿವಿನ ವಿಚಾರದಲ್ಲಿ ಏನೇನು ಸಿದ್ಧ ಆಯಿತು ಅಂತ ಒಂದು ಕಡೆ ಕೂಡಿಸಿ ವಿಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ತನಿನಿದ್ರೆಯ ಅನುಭವವೇ ಬೇಕಾಗುತ್ತೆ, ಮುಖ್ಯ ಸಾಧನೆ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಅರಿವಿನ ದೃಷ್ಟಿಯಿಂದ ನೋಡಿದಾಗ ನಿದ್ರೆಯ ವಿಷಯದಲ್ಲಿ ಜನರಿಗೆ ಹಲವು ತಪ್ಪು ಭಾವನೆಗಳು ಉಂಟಾಗುತ್ತಿರುತ್ತವೆ. ಜನರಿಗೆ ವ್ಯವಹಾರದ ದೃಷ್ಟಿಯಿಂದ ನಾವು ಈ ಪರಮಾರ್ಥ ಚಿಂತಾಮಣಿ ಕೇಳದೇ ಇದ್ದರೆ ಪ್ರತಿಯೊಬ್ಬರಿಗೂ ತಪ್ಪು ಭಾವನೆಗಳು ಇರುತ್ತೆ. ಅದೇ ಏನು ತಪ್ಪು ಭಾವನೆಗಳು? ಈಗ ತಾನೆ ಶ್ರೀಧರ್ ಅವರು ಹೇಳಿದರು, ನೀವೆಲ್ಲ ಹೇಳಿದ್ರಲ್ವಾ, ಹಾಗೆ ಅದು ತಪ್ಪು ಭಾವನೆ ಇರುತ್ತೆ. ಆದರೆ ಜ್ಞಾನವಿರುವುದು ಇಲ್ಲದಿರುವುದು ಎಂಬ ವಿಶೇಷಕ್ಕೆ ಅಲ್ಲಿ ಎಡೆ ಇರುವುದಿಲ್ಲ ನಿದ್ರೆಯಲ್ಲಿ. ಅಂದರೆ ಪ್ರಶ್ನೆ ಇವಾಗ ನಿಮ್ಗೆ ಶುರುವಾಗುತ್ತೆ. ಈಗ ಜ್ಞಾನ ಆಯಿತು, ಜ್ಞಾನ ಆಗಲಿಲ್ಲ, ಇದು ಎಲ್ಲಿ
ಹೊಂದುತ್ತೆ, ನಿದ್ದೆಯಲ್ಲಿ ಹೊಂದುತ್ತಾ. ಜ್ಞಾನ ಇರೋದು, ಜ್ಞಾನ ಇಲ್ಲದೆ ಇರೋದು, ಅಥವಾ ಜ್ಞಾನ ಆಯಿತು, ಜ್ಞಾನ ಆಗಲಿಲ್ಲ, ಎಲ್ಲಿ ಹೊಂದುತ್ತೆ, ಎಲ್ಲಿ ಹೊಂದೋದಿಲ್ಲ? ಪ್ರಶ್ನೆ. ದೃಶ್ಯ ಪ್ರಪಂಚದಲ್ಲಿ ಹೊಂದತ್ತೆ ಸರ್, ನಿದ್ದೆಯಲ್ಲಿ ಹೊಂದತ್ತೆ. ಅಷ್ಟೇ, ಮುಗಿದೋಯ್ತು ನೋಡಿ, ಅಷ್ಟೇ ಮುಗಿದೋಯ್ತು ಅಲ್ವಾ? ಅಲ್ಲಿಗೆ ಜನರು ಸಾಮಾನ್ಯವಾಗಿ ಹೇಳ್ತಾ ಇರೋದು ಈವನ್ ಇರಲ್ಲ ಅಂತ ಇದ್ದಾರೆ. ಎಲ್ಲಿ? ನಿದ್ದೆಯಲ್ಲಿ. ಯಾವುದು? ಜ್ಞಾನವಿರುವುದು, ಜ್ಞಾನ ಇಲ್ಲದಿರುವುದು ಅನ್ನೋದು ಅಲ್ಲಿ ಹೇಳ್ತಾ ಇರ್ತಾರೆ. ನಿಜ, ಕರೆಕ್ಟ್, ಅದು ನಮಗೂ ಅರ್ಥ ಆಯ್ತು ಇವಾಗ. ಏಕೆಂದರೆ ಜ್ಞಾನವಾಗುವುದು ಹೋಗುವುದು ಎಂಬುದು ಮನಸ್ಸಿನ ಪ್ರತ್ಯಯಗಳು, ಅವುಗಳ ವಿಷಯಗಳು ಇರುವ ಎಚ್ಚರ ಕನಸುಗಳಿಗೆ ಹೊಂದುತ್ತೆ. ನೋಡಿ, ಜ್ಞಾನ ಆಯಿತು, ಜ್ಞಾನ ಆಗಲಿಲ್ಲ ಅನ್ನೋದು. ಇದು ಒಂದು ಡೆಮಾನ್ಸ್ಟ್ರೇಷನಲ್ಲಿ ಮಾಡೋಣ, ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ, ಈಗ ನಾನು ನೀವೇನಾದರೂ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ? ಸ್ಕ್ರೀನ್ ಮೇಲೆ ನೀವೇನಾದರೂ ನೋಡ್ತಾ ಇದ್ದೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀವಿ ಸರ್. ರಾಮರ್ದು ಫೋಟೋ ಅಲ್ಲ, ಸರಿ ಅದು ಬಿಟ್ಬಿಡಿ. ಇನ್ನೇನಾದರೂ ಇಲ್ಲಿರೋದೆಲ್ಲ ಇಷ್ಟೇ, ರಾಮರ್ ಫೋಟೋ, ನಾನು, ಆಮೇಲೆ ಪ್ರತಿಭಾ, ದಿವ್ಯಾ, ಆಮೇಲೆ SK ಶ್ರೀಧರ್ ಅವರು, ಇಷ್ಟು ಬಿಟ್ಟು ಇನ್ನೇನು ನೋಡ್ತಾ ಇದ್ದೀರಾ? ಮತ್ತು ಬೆಳಕು ಗಿಳಕು ಅದು ಇದು ಎಲ್ಲ ಇದೆ. ಇಷ್ಟು ಬಿಟ್ಟು ಇನ್ನೇನಾದರೂ ಬೇರೆ ಎಕ್ಸ್ಟ್ರಾ ನೋಡ್ತಾ ಇದ್ದೀರಾ? ಇಲ್ಲ. ಈಗೇನು ಕೇಳ್ತೀರಾ? ಇಲ್ಲ ಅಂತೀರಾ. ಕರೆಕ್ಟ್. ಈಗ ನೋಡ್ರಿ, ಈಗೇನು ನೋಡಿದ್ರಿ? ಸ್ವಾಮಿಗಳ ಫೋಟೋ ಅಷ್ಟೇ. ಮೊದಲು ಏನು ನೋಡಿದ್ರಿ? ಸ್ವಾಮಿಗಳ ಫೋಟೋ ನೋಡಿದ್ರ? ಇಲ್ಲ. ಈಗೇನು ನೋಡಿದ್ರಿ? ಸ್ವಾಮಿಗಳ ಫೋಟೋ ನೋಡಿದ್ರಿ. ಮೊದಲು ಸ್ವಾಮಿಗಳ ಫೋಟೋ ಜ್ಞಾನ ಆಗಲಿಲ್ಲ, ಈಗ ಜ್ಞಾನವಾಯಿತು. ಇದು ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ ಅಷ್ಟೇ. ಸೊ ಜನಗಳು ಈ ಜ್ಞಾನವನ್ನು ಇರೋದು ಇಲ್ಲದೆ ಇರೋದು, ನಿದ್ದೆಯಲ್ಲಿ ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ನಮಗಿನ್ನೂ ಸ್ಪಷ್ಟತೆ ಆಯ್ತಲ್ಲ, ಅಷ್ಟೇ ಸಾಕು. ಅಲ್ಲಿ ಈಗ ಇದನ್ನು ಏನಂತ ಕರೀತಾರೆ? ಇಲ್ಲಿ ದೃಶ್ಯ ಪ್ರಪಂಚದಲ್ಲಿ ಆಗೋ ಜ್ಞಾನಗಳನ್ನು ವಿಶೇಷ ಜ್ಞಾನಗಳು ಅಂತ ಕರೀತಾರೆ. ಏನದು ವಿಶೇಷ ಜ್ಞಾನಗಳು? ಯಾಕೆ ಅಂತಂದರೆ ಜ್ಞಾನವಾಗುವುದು ಹೋಗುವುದು ಎಂಬುದು ಮನಸ್ಸಿನ ಪ್ರತ್ಯಯಗಳು, ಅವುಗಳ ವಿಷಯಗಳು ಇರುವ ಎಚ್ಚರ ಕನಸುಗಳಲ್ಲಿ ಹೊಂದುತ್ತೆ. ಈಗ ಏನೋ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ, ಕೆಲವರು ನನಗೆ ಅರ್ಥ ಆಯಿತು ಅಂತಾರೆ, ಇನ್ನು ಕೆಲವರು ನನಗೆ ಅರ್ಥ ಆಗಲಿಲ್ಲ ಅಂತಾರೆ. ಈ ಎರಡು ಏನಂತ, ಇವನ್ನೇನಂತ ಕರಿಬೋದು? ವಿಶೇಷ ಜ್ಞಾನಗಳು ಅಂತಾರೆ. ನಮಗಿನ್ನೂ ಸ್ಪಷ್ಟವಾಗಿ ಅರ್ಥ ಆಗಬೇಕು. ವಿಶೇಷ ಜ್ಞಾನಗಳು, ಈ ವಿಶೇಷ ಜ್ಞಾನಗಳು ಎಲ್ಲಿರುತ್ತೆ, ಎಲ್ಲೆಲ್ಲಿರುತ್ತೆ ವಿಶೇಷ ಜ್ಞಾನಗಳು? ಪ್ರಶ್ನೆ. ಮುಂದಕ್ಕೆ ವಿಶೇಷ ಜ್ಞಾನಗಳು ಅಂದರೆ ಏನು ಅಂತ ಡೀಲ್ ಮಾಡ್ತೀವಿ, ಇನ್ನೂ ಸ್ಪಷ್ಟವಾಗಿ ಅರ್ಥ. ಎಲ್ಲಿರುತ್ತೆ ವಿಶೇಷ ಜ್ಞಾನ? ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ. ಆಮೇಲೆ ಇನ್ನು ಘಡನಿದ್ರೆಯಲ್ಲಿ ವಿಶೇಷ ಜ್ಞಾನಗಳಿರುತ್ತಾ? ಸರ್ ಅಲ್ಲಿ ಸರ್ ಇದರಲ್ಲಿ ಗಾಢನಿದ್ರೆಯಲ್ಲಿ ಇರೋದೇ ಇಲ್ಲ ಸರ್. ಯಾಕೆಂದ್ರೆ ಜ್ಞಾನ, ಜ್ಞಾತೃತ್ವ, ಜ್ಞೇಯ ಇರೋದೇ, ಎರಡೂ ಇರಲ್ವಲ್ಲ ಸರ್. ಯಾಕಂದ್ರೆ ಬೇರೆ ಬೇರೆ ಅಲ್ವಲ್ಲ, ಒಂದೇ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ನಮ್ಗೆ ಕರಣಗಳಿಲ್ಲ, ವಿಷಯನೇ ಇಲ್ಲ, ವಿಷಯನೇ ಅದು. ಸೊ ಸಬ್ಜೆಕ್ಟ್ ಇರೋದ್ರಿಂದ ನಾವ್ ಏನಕ್ಕೆ ಏನು ಬರಲ್ಲ, ಲೆಕ್ಕಕ್ಕೆ ಬರಲ್ಲ, ಅಷ್ಟೇ ಅಲ್ಲ. ಕರೆಕ್ಟ್. ಇಲ್ಲಿ ದೃಶ್ಯ ಪ್ರಪಂಚದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಯಾವುದಕ್ಕೆ ಹೇಳ್ತೀರಾ ಶ್ರೀಧರ್ ಅವರು? ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಯಾವುದಕ್ಕೆ ಹೇಳ್ತೀರಾ? ಜೀವಪ್ಪ ಸಬ್ಜೆಕ್ಟ್,
ಮಿಕ್ಕಿದೆಲ್ಲ ಆಬ್ಜೆಕ್ಟ್ಸ್. ಅಲ್ಲಿ ಏನೇನ್ ಬರುತ್ತೆ ಮಿಕ್ಕಿದ ಬಿಟ್ಟು ಮಿಕ್ಕಿದೆಲ್ಲ ಆಬ್ಜೆಕ್ಟ್ಸ್. ಅದು ಭೌತಿಕ, ಅದು 19 ಮುಖಗಳಾಗ್ಬೋದು, ಅದ್ರಲ್ಲಿ ಒಂದು ಬಿಟ್ಟು 18 ಮುಖಗಳಾಗ್ಬೋದು, ಎಲ್ಲ ಬಿಟ್ಟು ಮಿಕ್ಕಿದ್ದೆಲ್ಲ ಅದು ಭೌತಿಕ, ಅದು ದೈವಿಕ ಎಲ್ಲ. ಇಲ್ಲಿ ದೃಶ್ಯ ಪ್ರಪಂಚದಲ್ಲಿ ನಮ್ಗೆ ಜ್ಞಾನ ಆಗ್ಬೇಕಾದ್ರೆ ಹೇಗಾಗುತ್ತೆ? ಸರ್ ಜ್ಞಾನ ಪಟ ಅಂತ ಹೇಳಿದ್ರಲ್ಲ ಸರ್ ನೆನ್ನೆ ನೀವು, ಜ್ಞಾನ ಪಟದಿಂದ ಅದು ವೃತ್ತಿ ಆಗತ್ತೆ, ವೃತ್ತಿಯಿಂದ ಅದು ಸಂಸ್ಕಾರವಾಗಿ ಅದು ನೆನಪಾಗಿ ಅದರಲ್ಲವರೆಗೂ ಇದ್ದು ಚಿತ್ತದಲ್ಲಿ ಮೂಡಿರುತ್ತೆ ಅಂತ ಹೇಳಿದ್ರಲ್ಲ, ಹಾಗೆ ಅಲ್ಲಿ ಕೂಡ್ಕೊಂಡಿರುತ್ತೆ. ಇಲ್ಲಿ ನೆನಪು ಅಂತಾರದು ಬೇಡ, ಸುಮ್ಮನೆ ಇಲ್ಲಿ ಜ್ಞಾನ ಆಗ್ಬೇಕಾದ್ರೆ ನಮಗೆ ಯಾರಾದ್ರೂ ಹೇಳಿ ಮಾ ಏನಮ್ಮ? ಇನ್ಸ್ಟ್ರೂಮೆಂಟ್ಸ್ ಇಂದ ಆಗುತ್ತೆ ಜ್ಞಾನ. ಅದೇ ಈ ಫಾರ್ ಎಕ್ಸಾಂಪಲ್ ಏನ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಯಾವುದು? ಅದಕ್ಕೇನಂತಾರೆ? ಈಗ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅದರಿಂದ ಆಗುತ್ತೆ ಜ್ಞಾನ. ಅಷ್ಟೇನಾ? ಜ್ಞಾನೇಂದ್ರಿಯ ಕರ್ಣೇಂದ್ರಿಯಗಳು ಸಾಕ? ಕರ್ಮೇಂದ್ರಿಯಗಳು ಸಾಕ? ಅಂತಃಕರಣ ಸರ್, ಮನಸ್ಸು, ವೇದನಾ ಎಲ್ಲ. ಅಂತಃಕರಣ ತುಂಬಾ ಮುಖ್ಯ, ಹಿಡ್ಕೋಬೇಕು. ಬರೀ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳಿಂದ ಜ್ಞಾನ ಆಗೋದಿಲ್ಲ. ಹಾಗೆ ಒಂದಕ್ಕಿಂತ ಒಂದು ಸೂಕ್ಷ್ಮ, ಕರ್ಮೇಂದ್ರಿಯಗಳಿಗಿಂತ ಜ್ಞಾನೇಂದ್ರಿಯಗಳು ಹಿಂತಡಿಕೆ ಇದೆ ಸೂಕ್ಷ್ಮ, ಅದಕ್ಕಿಂತ ಅಂತಃಕರಣ ಸೂಕ್ಷ್ಮ ಇದೆ, ಅದರ ಹೆಸರೇ. ಅದಕ್ಕೆ ಅಂತಃಕರಣ, ಇದಕ್ಕೆ ಬಾಹ್ಯಕರಣ. ಬಾಹ್ಯಕರಣ ಯಾವ್ಯಾವುದು? ಯಾವುದು ಬಾಹ್ಯಕರಣ? ಕಣ್ಣು, ಪಂಚ ಅಲ್ಲ, ಹೋಲ್ಸೇಲ್ ಆಗಿ ಆಯ್ತು, ಹಂಗೆ ಹೇಳಿ. ಅಂತಃಕರಣ ಅಂದ್ರೆ ಯಾವುದು? 4 ನಿಮಗೆ ಗೊತ್ತಿದೆ. ಅಂತಃಕರಣ ಅದಕ್ಕೆ ಅಂಥ ಒಳಗಡೆ. ಇನ್ನು ಬಾಹ್ಯಕರಣ ಅಂದ್ರೆ ಯಾವ್ಯಾವ್ದಕ್ಕೆ ಹೇಳ್ತಾರೆ? ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಿಗೆ ಬಾಹ್ಯಕರಣ ಅಂತಾರೆ. ಮತ್ತೆ ಇಷ್ಟು ಇನ್ಸ್ಟ್ರೂಮೆಂಟ್ಗಳು ಕೆಲಸ ಮಾಡಬೇಕಾದ್ರೆ ಪ್ರಾಣ ಇರಬೇಕು. ಅದಕ್ಕೆ ಇವನ್ನ ಪ್ರಾಣಿ, ಆ ಪ್ರಾಣವನ್ನು ಧರಿಸಿದವನಿಗೆ ಜೀವಪ್ಪ. ಈ ವ್ಯವಹಾರ ಇದ್ರೆ ಆಗದೇ ಇಲ್ಲ, ಪ್ರಾಣ ಇಲ್ಲದೆ ಇದ್ದರೆ. ಅದಕ್ಕೋಸ್ಕರ ಸೊ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿಗೂ ಈ ಪ್ರಾಣ ಅಂತ ಅನ್ನೋದು ಹೇಗಿರುತ್ತೆ, ಎಲ್ಲ ಇನ್ಸ್ಟ್ರೂಮೆಂಟ್ಗಳಿಗೂ ಕಂಪೇರ್ ಮಾಡಿದ್ರೆ ಯಾವುದಕ್ಕೆ ಹೇಳ್ಬೋದು? ಒಂದು ಮೊಬೈಲ್ನಲ್ಲಿ ಸ್ಪಾಟ್ಸ್ ಇರುತ್ತೆ, ಎಲ್ಲ ಇನ್ಸ್ಟ್ರೂಮೆಂಟ್ಸೇ. ಈ ಪ್ರಾಣವನ್ನು ಯಾವುದಕ್ಕೆ ಹೋಲಿಸಬಹುದು? ಬ್ಯಾಟ್ರಿ. ಅಲ್ಲಲ್ಲ, ಬ್ಯಾಟ್ರಿ. ಎಲೆಕ್ಟ್ರಿಸಿಟಿ ಯಾವುದಕ್ಕೆ ಹೋಲಿಸ್ಬೋದು? ಆತ್ಮ. ಹಾಗೆ ಅದಕ್ಕೋಸ್ಕರ ಅಲ್ಲಿಗೆ ಆ ಎಲೆಕ್ಟ್ರಿಸಿಟಿ ಅಂದರೆ ಆತ್ಮ. ಇಲ್ಲಿ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಿಂತ ಬ್ಯಾಟ್ರಿ ತುಂಬ ಮುಖ್ಯ. ಹೇಗೆ? ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಹೇಗೆ? ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲದ್ರೆ ಚಾಲ್ತಿನೇ ಆಗಲ್ಲ, ನಿಂತೋಗುತ್ತೆ. ಅದು ಎಲೆಕ್ಟ್ರಿಸಿಟಿ ಬಂದು ಬ್ಯಾಟ್ರಿಲಿ ಬಂದದು, ಬ್ಯಾಟ್ರಿ ಸ್ಟೋರ್ ಆಗಿ ಅದರಿಂದ ಎನರ್ಜೈಸ್ ಆದರೆ ಎಲ್ಲ ವರ್ಕ್ ಆಗುತ್ತೆ. ಅಲ್ಲಿಗೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳಲ್ಲಿ ಬ್ಯಾಟ್ರಿ ತುಂಬ ಮುಖ್ಯ. ಬೈ ಚಾನ್ಸ್ ಆ ಮೊಬೈಲ್ನಲ್ಲಿ ಆಡಿಯೋ ಕೆಟ್ಟೋಗ್ಬಿಟ್ಟಿದೆ, ಕೇಳ್ಕೊಬೋದು ನೀವು. ವಿಡಿಯೋ ಕೆಟ್ಟೋಗ್ಬಿಟ್ಟಿದೆ, ನೀವು ಉಪಯೋಗಿಸ್ಬೋದು ಫೋನ್ ಮಾಡೋದ್ರು. ಹಾಗೆ ಮತ್ತು ಅದರಲ್ಲಿ ಮೆಸೇಜ್ ಕಳ್ಸೋಕ್ಕಾಗಲ್ಲ, ಆ ಇನ್ಸ್ಟ್ರೂಮೆಂಟ್ ಏನೋ ಹೆಚ್ಚು ಕಡಿಮೆ ಆಗಿದೆ, ಮಾಡ್ಕೋಬೋದು. ಹೇಗಿದೆ ನೋಡಿರಿ, ಬ್ಯಾಟ್ರಿ ಹೋಯ್ತು, ಉಪಯೋಗಿಸ್ತೀರಾ? ಉಪಯೋಗಿಸೋಕ್ಕೆ ಬರಲ್ಲ. ಆದ್ದರಿಂದ ಇದಕ್ಕೆ ಶಾಸ್ತ್ರದಲ್ಲಿ ನಮ್ಗೆ ಎಲ್ಲಿಂದ ಸ್ವಲ್ಪ ಡಿವೇಟ್ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಅದನ್ನು ಮೆಲ್ಕು ಹಾಕಬೇಡ ಅಂತ ನಾನು. ಈಗ ಈ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿಗಿಂತ ಈ ಬ್ಯಾಟ್ರಿ ತುಂಬ ಮುಖ್ಯ ಅನ್ನೋದಕ್ಕೆ ಒಂದು ಉಪನಿಷತ್ನಲ್ಲಿ ಇದ್ರ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಯಾರಿಗಾದ್ರೂ ಗೊತ್ತಾ? ಯಾರಾದರೂ? ಪ್ರತಿಭಾ? ಸಾರಿ, ದಿವ್ಯಾ? ಕೇನೋಪನಿಷತ್ತ ಸರ್? ಅಲ್ಲ, ಉಪನಿಷತ್ತಿರಲೇ, ಆ ಉಪನಿಷತ್ನಲ್ಲ, ಇದರಲ್ಲೇ ಬೃಹದಾರಣ್ಯಕದಲ್ಲೂ ಮತ್ತು ಚಾಂದ್ಯೋಗ್ಯ ಇಲ್ಲೆಲ್ಲ ಬರುತ್ತೆ. ನಮ್ಗೆ ಅಟ್ಲೀಸ್ಟ್ ಆ ಕತೆ ಹೇಳಿದ್ರು ಸಾಕು, ಅದರ ಸಾರಾಂಶ ಹೇಳಿದ್ರು ಸಾಕು, ನಮಗೇನು ಡೀಟೇಲ್ ಆಗಬೇಕು ಅಂತೇನಿಲ್ಲ.
ಅದೇ ಪ್ರತಿಭಾ ಯಾರಿಂದ ಇಂದ್ರ ಎಲ್ಲ ನಾನೇ ಗೆದ್ದಿದ್ದೀನಿ ಅಂತಾರಲ್ಲ ಅದಲ್ಲಮ್ಮ, ಅದಲ್ಲ. ಓಕೆ. ಪ್ರತಿಭಾ ನೀವೇನೋ ಹೇಳ್ಬೇಕು ಅಂತಿದ್ರೆ, ಗೊತ್ತಾಯ್ತಮ್ಮ? ಅದೇ ಅದು ಮಾಂಡುಕ್ಯ ಉಪನಿಷತ್ತಲ್ಲಿ ಏನೋ ಚತುಷ್ಪಾತ್ ಅಂತ ಏನ್ ಹೇಳ್ತಾರಲ್ಲ ಅದು. ಇಲ್ಲಮ್ಮ, ಅದಲ್ಲ. ಇಂದ್ರಿಯಗಳಿಗೂ ಕರ್ಮೇಂದ್ರಿಯಗಳಿಗೂ ಜ್ಞಾನೇಂದ್ರಿಯಗಳಿಗೂ ಪ್ರಾಣಗಳಿಗೂ ಒಂದು ಚರ್ಚೆ ನಡೆಯುತ್ತೆ. ನಮ್ಮಲ್ಲಿ ಶ್ರೇಷ್ಠ ಯಾರು? ಯಾವ್ದ್ ಯಾರಿದ್ರೆ ಇರಕ್ ಬರುತ್ತೆ ಅಂತ. ಕಣ್ಣುಗಳಿದ್ರು ಹೋದ್ರುನು ಇರಕ್ ಬರುತ್ತೆ, ಜ್ಞಾನೇಂದ್ರಿಯಗಳು ಹೋದ್ರೂ ಇರಕ್ ಬರುತ್ತೆ ಅಂತ. ಆದ್ರೆ ಪ್ರಾಣ ಹೋದ್ರೆ ಇರಕ್ ಬರಲ್ಲ. ಪ್ರಾಣನೇ ಶ್ರೇಷ್ಠ ಆಯ್ತು. ಅದಕ್ಕೋಸ್ಕರ ಅದು ಒಬ್ಬೊಬ್ರೆ ಹೋಗಕ್ ಶುರು ಆಗ್ತಾರೆ, ಅಂದ್ರೂ ಆ ಬಾಡಿ ಇರುತ್ತೆ. ಪ್ರಾಣ ಜಸ್ಟ್ ಹೋಗಕ್ ಅಲ್ಲಾಡಿದ್ರೆ ಸಾಕು, ಆ ಬಾಡಿ ಇರಕ್ಕಾಗಲ್ಲ. ಅವಾಗ ತಕ್ಷಣ ಎದ್ರುಕೊಂಡ್ಬಿಡ್ತಾರೆ. ಕರೆಕ್ಟ್. ಇದು ನಾವು ತಿಳ್ಕೊಂಡಾಗ ನಮ್ಮ ದೇಹದಲ್ಲಿ ಪ್ರಾಣ ಆತ್ಮ ಅಲ್ಲ. ತುಂಬ ಜನ ಪ್ರಾಣವನ್ನ ಆತ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪು. ಪ್ರಾಣವೂ ಕೂಡ ಒಂದು ಇನ್ಸ್ಟ್ರೂಮೆಂಟ್, ಬಟ್ ಮುಖ್ಯವಾದ ಇನ್ಸ್ಟ್ರೂಮೆಂಟ್. ಸೊ ಇವರು ಕಿತ್ತಾಡ್ತಾ ಇರ್ತಾರೆ. ಆಗ ಸರಪ್ಪ ಒಂದು ಕೆಲಸ ಮಾಡ, ಒಬ್ಬೊಬ್ಬರೇ ಬಿಟ್ಟು ಹೋಗೋಣ, ಏನಾಗುತ್ತೋ ನೋಡೋಣ ಅಂತ. ಮೊದಲು ಕರ್ಮೇಂದ್ರಿಯಗಳು ಒಂದೊಂದೇ ಬಿಟ್ಟು ಹೋಗುತ್ತೆ, ಏನೂ ಆಗಲ್ಲ. ಜ್ಞಾನೇಂದ್ರಿಯಗಳು ಬಿಟ್ಟು ಹೋಗೋಕೆ ಶುರುವಾಗುತ್ತೆ, ಏನೂ ಆಗಲ್ಲ. ಹೀಗೆ ಒಂದೊಂದು ಪ್ರಯತ್ನ ಮಾಡಿ ಏನೂ ಆಗಲ್ಲ. ಕೊನೆಗೆ ಪ್ರಾಣ ಇದ್ದವನು ನಾನು ಬಿಡ್ತೀನಪ್ಪ ಅಂತ ಹೇಳಿ ಅವನು ಸ್ವಲ್ಪ ಬಿಡೋದಿಕ್ಕೆ ಪ್ರಯತ್ನ ಮಾಡಿದ ತಕ್ಷಣ ಎಲ್ಲ ವಿಲವಿಲ ಅಂತ ಒದ್ದಾಡ್ಬಿಟ್ಟು ಅವು ಬಿಟ್ಟು ಹೋಗಂಗಾಗ್ಬಿಡುತ್ತಂತೆ. ಹೋಗ್ಬೇಡ ನೀನು ಹೋಗ್ಬಿಟ್ರೆ ನಮಗೆ ಬೆಲೆ ಇಲ್ಲ ಅಂತ ಹೇಳಿದ್ದೆ ಕಾಲು ಹಿಡ್ಕೊಳ್ಳುತ್ತಂತೆ ಅಂತ. ಹೀಗೆ ಅದಕ್ಕೋಸ್ಕರನೇ ಪ್ರಾಣನೇ ಶ್ರೇಷ್ಠ ಅಂತ ಅಲ್ಲಿ ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಒಟ್ಟಿನೆಲ್ಲ ಅದು ಕೂಡ ಇನ್ಸ್ಟ್ರೂಮೆಂಟ್. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಷ್ಟು ತಿಳ್ಕೊಂಡ್ರೆ ಸಾಕು, ಬೇಕಾದಷ್ಟು ಆಯಿತು. ಇಲ್ಲಿ ನಮಗೆ ಜ್ಞಾನ ಆಗಬೇಕಾದ್ರೆ ಹೇಗಾಗತ್ತೆ? ನಿನ್ನೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ನಿನ್ನೆ ಜ್ಞಾನ ಹೇಗಾಗುತ್ತೆ ಅಂತ. ಈಗ ಇಲ್ಲೇ ಬರೋಣ. ಇಲ್ಲಿ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ, ಅಲ್ಲಿ ಮಾಡೋಣ. ಏಕೆಂದರೆ ಜ್ಞಾನವಾಗುವುದು ಹೋಗುವುದು ಎಂಬುದು ಮನಸ್ಸಿನ ಪ್ರತ್ಯಯಗಳು, ಅವುಗಳ ವಿಷಯಗಳು ಇರುವ ಎಚ್ಚರ ಕನಸುಗಳಲ್ಲಿ ಹೊಂದುತ್ತೆ. ಇವೆಲ್ಲ ಹೇಳಿದ್ರಿ. ಆ ಅವಸ್ಥೆಗಳಲ್ಲಿ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಘಟಜ್ಞಾನವಾಯಿತು ಅಂತ ಹೇಳ್ತಾರೆ. ಹಾಗೆ ಪಟ ಜ್ಞಾನವಾಯಿತು, ವೃಕ್ಷ ಜ್ಞಾನವಾಯಿತು ಅಂತಾರೆ. ಇಲ್ಲಿ ಘಟಜ್ಞಾನ ಅಂದರೆ ಏನು, ಪಟಜ್ಞಾನ ಅಂದರೆ ಏನು, ವೃಕ್ಷ ಜ್ಞಾನ ಮರದ ಜ್ಞಾನ ಅಷ್ಟೇ. ಇಲ್ಲಿ ಘಟ ಪಟ ಅಂದರೆ ಏನು? ಯಾರಾದ್ರು ಪಟ ಅಂದರೆ ಏನು? ಘಟ ಗೊತ್ತು ನಮಗೆ, ಪಟ ಅಂದರೆ ಏನು? ಗಾಳಿಪಟ ಅಷ್ಟೇ. ಅದಲ್ಲ, ಬಟ್ಟೆ ಹೇಳ್ತಾರೆ. ಇರಲಿ, ಬಟ್ಟೆ. ಅಲ್ಲಿಗೆ ಇವು ಒಟ್ಟಿನಲ್ಲಿ ವಸ್ತುಗಳನ್ನೇ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ಲು ನೀವು ಯಾವ್ದಾದ್ರು ಎಕ್ಸ್ಪ್ಲೈನ್ ಮಾಡಬೇಕು. ಅಲ್ಲೊಂದು ಮಡಿಕೆ ಇದೆ ಅಂತ ಇಟ್ಕೊಳ್ರಿ, ನನಗೆ ಹೆಂಗೆ ಜ್ಞಾನ ಆಗುತ್ತೆ ಹೇಳಬೇಕು, ಹೇಳಿ. ಈಗ ಫಾರ್ ಎಕ್ಸಾಂಪಲ್ಲು ನಿಮಗೆ ತೋರಿಸ್ನಲ್ಲಪ್ಪ ಇವಾಗ ಫೋಟೋ. ಈಗ ನೀವು ಹೇಳಬೇಕು ನನಗೆ, ಇಲ್ಲೇ ನಿಮ್ಗೆ ಇವಾಗಲೂ ತೋರಿಸ್ತೀನಿ. ಇದನ್ನು ನೀವು ಮಡಿಕೆ ಬದಲು ಇದನ್ನು ಅಂದ್ಕೊಳ್ರಿ. ನೋಡೋಣ, ನನಗೇನೋ ಮಡಿಕೆ ಸಿಕ್ಕಿದ್ರೆ ಮಡಿಕೆನೇ ತೋರಿಸ್ಬಿಡ್ತೀನಿ. ನೋಡೋಣ ಅದೇನು ಅದನ್ನೇ ನೋಡ್ಬೋದು ಬೇಕಾದರೆ. ತಾಳ್ರಿ, ಇದೆ ಇಲ್ಲ ಸರ್, ಪರವಾಗಿಲ್ಲ, ಇದೆ. ಅಲ್ಲಿ ಆಯ್ತಪ್ಪ, ಇದು ಮ್ಯಾನ್ ಹೋಲು, ನಮ್ಮ ಮನೆ ಮುಂದೆ ಇದ್ದಿದ್ದು ಮ್ಯಾನ್ ಹೋಲು. ಈಗ ಈ ಮ್ಯಾನ್ ಹೋಲ್ ಅಂತ ಎಲ್ಲರೂ ಗುರ್ತಿಡಿತಾ ಇದ್ದಾರೆ. ಈಗ ನಮಗೆ ಜ್ಞಾನ ಆಯಿತು, ಅದು ತೋರಿಸಿದ ತಕ್ಷಣ ಏನೇನಾಯಿತು ಹೇಳಬೇಕು. ಇಲ್ಲಿ ಏನೇನು ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ಬೇಕು. ಹೇಳಿ. ಫಸ್ಟ್ ಕಣ್ಣಲ್ಲಿ ನೋಡ್ತೀವಿ ಸರ್, ಒಂದು ಚಿತ್ರ ಮೂಡತ್ತೆ, ಮನಸ್ಸಲ್ಲಿ ಚಿತ್ರ ಮೂಡತ್ತೆ. ಆ ಚಿತ್ರ ಮೂಡಿದ ಕೂಡಲೇ ಅದೇನು ಅಂತ ಚಿತ್ತದೊಳಗಿರೋ ಒಂದು ಸಂಸ್ಕಾರ ಹೇಳತ್ತೆ. ಯಾಕೆ ಒಂದ್ಸಲಿ ಆಗಿರುತ್ತೆ, ನಮ್ಗೆ ನೋಡಿರ್ತೀವಿ, ಅದ್ರ ಜ್ಞಾನ ಆಗಿತ್ತು, ಅದ್ರ ಇರುತ್ತೆ. ಆ ಸಂಸ್ಕಾರ ಹಂಗೆಯಿಂದ ನಾವು ಅದು ನೋಡ್ಬಿಟ್ಟು ಅದನ್ನು ಐಡೆಂಟಿಫೈ ಮಾಡ್ತೀವಿ. ಇದು ಇಲ್ಲಿ ಒಂದು ಪಾರ್ಟ್ ಇದೆ ಅಥವಾ ಮ್ಯಾನುವಲ್ ಇದೆ ಅಂತ. ಸೊ ಆ ಜ್ಞಾನ ಅಲ್ಲೇ ಮೂಡಿರುತ್ತೆ. ಕರೆಕ್ಟ್. ಇಲ್ಲಿ ಶ್ರೀಧರ್ ಅವ್ರು ಏನು ಬಿಟ್ಟರು, ಅದಕ್ಕೇನಾದರೂ ಆ್ಯಡ್ ಮಾಡೋಕ್ಕಾಗತ್ತಾ? ಮೊದಲೇ ಎತ್ಕೋತಾನೆ ಸ್ಟಾರ್ಟಿಂಗ್ನಲ್ಲಿ ಇಂಪಾರ್ಟೆಂಟು ಮನಸ್ಸು ಕಣ್ಣು ಇಲ್ಲ ಮನಸ್ಸು ಕಣ್ಣನ್ನು ನೋಡಿರೋದ್ರಿಂದ ತಗೊಂಡೋಗಿ ಮನಸ್ಸು
ಬುದ್ಧಿಗೆ ಹೇಳತ್ತೆ, ಬುದ್ಧಿ ಚಿತ್ರದಲ್ಲಿ ಹುಡುಕತ್ತೆ ಅದೇನು ಅಂತ ಹೇಳ್ಬಿಟ್ಟು. ಅದು ಮೊದಲೇ ಸಂಸ್ಕಾರ ಆಗಿರುತ್ತೆ, ಅದರಿಂದ ಮೂಡುತ್ತೆ, ನಮ್ಗೆ ಅರಿವಾಗತ್ತೆ, ಎತ್ಕೊಂಡೋಗಿ ಇನ್ಫಾರ್ಮೇಶನ್ ಕೊಡೋದು. ಕರೆಕ್ಟ್. ನೆಕ್ಸ್ಟ್ ಪ್ರತಿಭಾ ಏನೋ ಹೇಳ್ಬೇಕು ಅಂತಿದ್ರೆ ಹೇಳಿಮ್ಮ. ಮಡಿಕೆ ಮೇಲೆ ಬೆಳಕು ಮೂಡುತ್ತೆ, ಬೆಳಕಿಂದ ನಾವು ಕಣ್ಣಿಂದ ನೋಡ್ತೀರಿ, ಕಣ್ಣಿಂದ ನೋಡಿದಾಗ ಕಣ್ಣಿನ ಹಿಂದೆ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಷ್ಟೆಲ್ಲ ಇರುತ್ತೆ. ಚಿತ್ತದಲ್ಲಿ ನಾವು ಯಾವಾಗೋ ನೋಡಿರೋದು ಪ್ರಿಂಟ್ ಆಗಿರುತ್ತೆ, ಆ ಪ್ರಿಂಟ್ ಬಂದು ಇದು ಮಡಿಕೆ ಅಂತ ಹೇಳುತ್ತೆ ಅಷ್ಟೇ. ಇಲ್ಲಿ ಶ್ರೀಧರ್ ಸರ್ ಅವ್ರು ಬಿಟ್ಟಿದ್ದು ಬೆಳಕು. ಈಗ ನಾನು ಕತ್ಲೆ ರಾತ್ರಿ ಹೊತ್ತು ತೋರಿಸ್ತೇನೆ, ನೀವು ಅದನ್ನು ಹೇಳಬೇಕು. ಹೇಳ್ತೀವ ಸ್ವಾಮಿ ಲೈಟ್ ಹಾಕಿ ಅಂತೀವಿ, ಅಲ್ಲಿ ಬೆಳಕಿರಬೇಕು. ಯಾವ ಬೆಳಕು? ಸೂರ್ಯನ ಬೆಳಕು. ಅದನ್ನೇ ಹೇಳಿದ್ದು. ಬೆಳಗ್ಗೆ ಹೊತ್ತಾದರೆ ಸೂರ್ಯನ ಬೆಳಕು, ರಾತ್ರಿ ಹೊತ್ತಾದರೆ ಚಂದ್ರನ ಬೆಳಕು. ಚಂದ್ರನ ಬೆಳಕು ಇಲ್ಲದೆ ಇದ್ದಾಗ ಆರ್ಟಿಫಿಷಿಯಲ್ ಬೆಳಕು, ಆರ್ಟಿಫಿಷಿಯಲ್ ಬೆಳಕು ಇಲ್ಲದೆ ಇದ್ದಾಗ ಶಬ್ದನೋ ವಾಸನೆನೋ ಏನೋ ಒಂದು ಅಂತ ಹೇಳಿದ್ದಿದ್ದು. ಒಟ್ಟಿನಲ್ಲಿ ಬೆಳಕಿರಬೇಕು. ಯಾಕೆ ಅಂತಂದರೆ ಆ ಬೆಳಕು ವಸ್ತು ಮೇಲೆ ಬಿದ್ದಾಗ ನನ್ನ ಇಂದ್ರಿಯಗಳಿಗೂ ಆ ವಸ್ತುಗಳಿಗೂ ಸಂಯೋಗವಾದಾಗ ಸುಮ್ಮನೆ ಆಗಲ್ಲ. ನನ್ನ ಕಣ್ಣು ಅದರ ಕಡೆ ನೋಡಬೇಕು. ಇದನ್ನು ಸಂಯೋಜನೆ, ಸಂಯೋಗ ಅಂತಾರೆ. ಆಗ ನನಗೆ ನನ್ನ ಕಣ್ಣಿನಲ್ಲಿ ಅದರ ಪ್ರತಿಬಿಂಬ ರಿವರ್ಸ್ ಆಗಿ ಅವೆಲ್ಲ ಇದೆ, ಅದು ನಮ್ಗೆ ಅಷ್ಟೊಂದು ಬೇಡ. ಅಂತಃಕರಣದಲ್ಲಿ ಏನಾಗುತ್ತೆ ನಮ್ಗೆ ಇಂಪಾರ್ಟೆಂಟ್. ಆಯಿತು, ಕಣ್ಣಿಗೆ ಗೊತ್ತಾಯಿತು, ಕಣ್ಣಿಂದ ಒಳಗೆ ಹೋಯಿತು. ಅಂತಃಕರಣದಲ್ಲಿ ಏನಾಗಬೇಕು? ಪ್ರತ್ಯಯ ಮೂಡುತ್ತೆ. ಪ್ರತ್ಯಯ ಮೂಡಬೇಕು. ಅಲ್ಲಿ ಈ ವಸ್ತುವಿನ ಪ್ರತ್ಯಯ ಮೂಡುತ್ತೆ. ಅದಕ್ಕೆ ಪ್ರತ್ಯಯ ಅಂತಾರೆ, ಅದಕ್ಕೆ ವೃತ್ತಿ ಜ್ಞಾನ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಮನಸ್ಸು ಸ್ವಲ್ಪ ಬದಲಾವಣೆ ಆಗುತ್ತೆ, ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಂತಾರೆ. ಒಂದೇ ಸಾರಿಗೆ ಎರಡು ಜ್ಞಾನ, ಒಂದಕ್ಕಿಂತ ಜಾಸ್ತಿ ಜ್ಞಾನ ಆಗ್ಬಿಡುತ್ತಾ? ಪ್ರಶ್ನೆ. ಆಗುತ್ತಾ? ಇಲ್ಲ, ಆಗೋದಿಲ್ಲ. ಒಂದಾದ್ಮೇಲೆ ಒಂದಾಗೋದು. ಸ್ವಾಮಿಗಳು ಪರಮಾರ್ಥ ಚಿಂತಾಮಣಿಯಲ್ಲಿ ಹೇಳಿದ್ದಾರೆ, ಎಂಥ ಅಷ್ಟಾವಧಾನಿ ಆಗಲಿ ಅಥವಾ ದಶಾವಧಾನಿ ಆಗಲಿ ಯಾರಿಗೂ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಮತ್ತೆ ಹೆಂಗಾಗುತ್ತೆ? ಅವ್ರಿಗೆ ಫಾಸ್ಟಾಗಿ ಆಗ್ತಾ ಇರುತ್ತೆ ಅಷ್ಟೇ. ನಮಗೆ ಒಂದೇ ಆದಮೇಲೆ ಅದು ಹೋಗಿ ಇನ್ನೊಂದು ಬರಬೇಕು, ಹಂಗೇನಿಲ್ಲ. ಅವ್ರಿಗೆ ಫಸ್ಟ್ ಟಕ್ 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 ಅದು ಒಂದಾದ್ಮೇಲೆ ಒಂದೇ ಆಗಬೇಕು. ಅದು ಫಾಸ್ಟಾಗಿ ಆಗ್ತಾ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿರಲ್ಲ. ಒಂದು ಟೈಮ್ಗೆ ಮನಸ್ಸಿಗೆ ಒಂದನ್ನೇ ತಿಳ್ಕೊಳಕ್ಕೆ ಬರೋದು. ಈಗ ನೋಡ್ರಿ ಎಷ್ಟು ಆಯಿತು. ಇದನ್ನು ಏನಂತ ಕರೀತಾರೆ? ವಿಶೇಷ ಜ್ಞಾನ. ಎಷ್ಟು ವಿಶೇಷ ಅಂತಂದರೆ ಇದರಲ್ಲಿ ಸ್ಪೆಷಲ್ ಬೇಕಾದಷ್ಟು ವಸ್ತು ಮೇಲೆ ಬೆಳಕು ಬೀಳಬೇಕು. ನನ್ನ ಇಂದ್ರಿಯಗಳು ಆ ವಸ್ತುಗಳ ಮೇಲೆ ಸಂಪರ್ಕ ಆಗಬೇಕು, ಸಂಬಂಧ ಆಗಬೇಕು. ಅದರ ಹಿಂದೆಗಡೆ ಮನಸ್ಸು ಸೇರಿರಬೇಕು. ಮನಸ್ಸೆಲ್ಲೋ ಹೋದರೆ ಗೊತ್ತಾಗಲ್ಲ. ಆ ಮನಸ್ಸಿನ ಮೇಲೆ, ಆ ಮನಸ್ಸಿನಲ್ಲಿ ಆ ವಸ್ತುವಿನ ಪ್ರತ್ಯಯ ಮೂಡಬೇಕು. ಅವೆಲ್ಲ ಹೇಳಿದೆ ಏರೋಪ್ಲೈನ್ದೆಲ್ಲ. ಪ್ರತ್ಯಯ ಮೂಡಿದ್ಮೇಲೆ ನಾನು ಮಡಿಕೆ ಕಂಡೆ, ಮ್ಯಾನ್ಹೋಲ್ ಕಂಡೆ ಅಂತೀವಿ. ಇಷ್ಟು ಸಾಕು. ಇದಕ್ಕೇನಂತ ಕರೀತಾರೆ? ವಿಶೇಷ ಜ್ಞಾನ. ಇದು ಎಚ್ಚರದಲ್ಲಿ ಕನಸಿನಲ್ಲಿ ಸಮವಾಗಿ ಆಗ್ತಾ ಇರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ನಮಗೆ ಹೇಳುವಾಗ ಇಲ್ಲಿ ಹಿಂದೆ ಎಲ್ಲ ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅದನ್ನು ನಮಗೆ ಜ್ಞಾನ ಆಗುವಾಗ ಜ್ಞಾತೃ ಜ್ಞಾನ ಜ್ಞೇಯ. ಅದೇ ಥರ ಕರ್ಮ ಆಗುವಾಗ ಕರ್ತೃ ಕ್ರಿಯಾ ಕರ್ಮ ಕ್ರಿಯಾ. ಅದೇ ಥರ ಅನುಭೋಗಿಸುವಾಗ ಭೋಕ್ತೃ ಭೋಗ ಭೋಗ್ಯ. ಹೀಗಾಗ್ತಾ ಇದೆ. ಪ್ರಮಾತೃ. ಇಷ್ಟು ಇವೆಲ್ಲವೂ ವಿಶೇಷವಾದ ಜ್ಞಾನಗಳು. ಕೊನೆಗೆ ಅದರ ನನಗೆ ಮಡಿಕೆ ಅಥವಾ ಮ್ಯಾನ್ಹೋಲ್ ಅಂತ ಗೊತ್ತಾಗಿದ್ದ ತಕ್ಷಣ ಅದನ್ನು ಏನಂತ ಕರಿತೀವಿ ನಾವು? ಪ್ರಮಿತಿ ಅಂತ ಕರಿತೀವಿ. ಅದು ರಿಸಲ್ಟ್. ಸುಮ್ಮನೆ ಹೆಸರು ನಾವು ಮಡಿಕೆ ಜ್ಞಾನ ಆಯಿತು ಅಂತೀವಿ. ಅದನ್ನು ಸಂಸ್ಕೃತದಲ್ಲಿ ಪ್ರಮಿತಿ. ಯಾವುದೇ ಜ್ಞಾನ ಆಗಲಿ ಆಯಾಯ ವಸ್ತುವಿನ ಜ್ಞಾನ ಆದಾಗ ಅದಕ್ಕೆ ಪ್ರಮಿತಿ ಅಂತ ಕರೀತಾರೆ. ಇಷ್ಟು ನಮಗೆ ಗೊತ್ತಾಯಿತು. ಇವು ನಮಗೆ ದೃಶ್ಯ ಪ್ರಪಂಚದಲ್ಲ ಆಗ್ತಾ ಇರುತ್ತೆ, ಎಚ್ಚರ ಕನಸುಗಳಲ್ಲಿ. ಅದನ್ನು ವಿಶೇಷ. ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು.
ಇದಕ್ಕೆ ವಿಶೇಷವಾದ ಜ್ಞಾನ ಅಥವಾ ಇದಕ್ಕೆ ಧರ್ಮೀಭೂತವಾದ ಜ್ಞಾನ ಅಂತ ಹಿಂಗೆಲ್ಲ ಕರೀತಾರೆ. ಧರ್ಮ ಅಂದರೆ ಇಲ್ಲಿ ಧರ್ಮ ಅಲ್ಲ, ಇಲ್ಲಿ ಈ ವಿಶೇಷವಾದ ಜ್ಞಾನವನ್ನು ಧರ್ಮೀಭೂತದ ಜ್ಞಾನ ಅಂತ ಕರೀತಾರೆ. ಇಲ್ಲಿ ಸಾಮಾನ್ಯವಾದ ಜ್ಞಾನ, ವಿಶೇಷವಾದ ಜ್ಞಾನ ಅಂತ, ಸಾಮಾನ್ಯ ವಿಶೇಷ ಇವೆರಡರದ ಅರ್ಥ ತಿಳ್ಕೊಬೇಕು. ಯಾರಿಗಾದ್ರೂ ಹೇಳಕ್ಕೆ ಬರುತ್ತಾ? ಇವಾಗ ವಿಶೇಷ ನಿಮಗೆ ಗೊತ್ತಾಯಿತು, ಸಾಮಾನ್ಯ ಅಂದರೆ ಏನು? ಯಾಕೆಂದರೆ ಇಲ್ಲಿ ಸ್ವಲ್ಪ ಸಾಮಾನ್ಯ ತಿಳ್ಕೊಂಡ್ರೆ ಒಳ್ಳೆಯದು. ಹೇಗೆ ಹೇಳ್ತೀರಾ? ಸಾಮಾನ್ಯ ವಿಶೇಷ ಅರ್ಥ ಆಗಬೇಕು. ಎಲ್ಲೋ ಎಷ್ಟೋ ಕಡೆ ಸ್ವಾಮಿಗಳು ವಿಶೇಷವಾದ ಜ್ಞಾನ ಹಿಂಗೆಲ್ಲ ಹೇಳ್ತಾರೆ. ಹೇಳಿ. ಈಗ ವೈಲಿನ್ ಏನೋ ಬಾರ್ಸೋ ವಿಶೇಷವಾಗಿ ಬಾರ್ಸಿದ್ರೆ ಅದೊಂದು ಸ್ಪೆಷಲ್ ಆಗಿರುತ್ತೆ. ಆಮೇಲೆ ತಬ್ಲಾ ಹೊಡಿಯೋವಾಗ ಸುಮ್ನೆ ತಬ್ಲಾ ಹೊಡಿಯೋದು, ಮದ್ವೆ ಟೈಮಲ್ಲಿ ಹೊಡಿಯೋದು, ಅಥವಾ ಬೇರೆ ತರ ಸತ್ತಾಗಿ ಹೊಡಿಯೋದು ಎಲ್ಲ ಡಿಫ್ರೆನ್ಸ್ ಇದೆ. ಅದೆಲ್ಲ ವಿಶೇಷ. ಈಗ ಇದನ್ನ ಇನ್ಯಾರಾದ್ರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಅರ್ಥ ಆಗುವಂಗೆ? ಅದೇ ಸರ್, ಈಗ ನಿಂಬೆಹಣ್ಣು, ಗಜ ನಿಂಬೆ ಅಲ್ಲೇ ಸ್ಪೆಷಲ್ ಆಯ್ತು, ಅದು ಎಕ್ಸ್ಟ್ರಾಡಿನರಿ ಆಯ್ತು, ಅಬ್ಜೆಕ್ಟಿವ್ ಆಯ್ತದು. ಸೊ ಬೇರೆ ತರ ವಿಶೇಷಗಳಾಯ್ತದು. ಆತರ ವಿಶೇಷ ಜ್ಞಾನ ಅದು ಧರ್ಮೀಭೂತದಲ್ಲೇ ಬೇರೆ. ಈ ಎರಡೂ ಧರ್ಮೀಭೂತ ಜ್ಞಾನವೇ. ಹೌದು ಎರಡು. ಅದು ವಿಶೇಷ ಸಾಮಾನ್ಯ ಎರಡೂ ಕೂಡ ದೃಶ್ಯ ಪ್ರಪಂಚದಲ್ಲೇ. ಹೌದು. ಈಗ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ವೈಲಿನ್ ಪ್ಲೇ ಮಾಡ್ತೀನಿ ಅಂತ ಇಟ್ಕೊಳ್ರಿ. ನಮ್ಮ ದಿವ್ಯ ಅವರು ವೈಲಿನ್ ಕಲಿತಾ ಇದ್ದಾರೆ, ವೈಲಿನ್ ಪ್ಲೇ. ಈಗ ವೈಲಿನ್ನಲ್ಲಿ ಯಾರನ್ನೇ ಬಾರಿಸಿದ್ರು, ಇದು ವೈಲಿನ, ಇದು ಹಾರ್ಮೋನಿಯಮ್ಮ, ಇದು ತಬಲಾನ, ಇದು ಇನ್ಸ್ಟ್ರೂಮೆಂಟ್ ಹೆಸರು ಹೇಳ್ಬಿಡ್ತೀವಿ. ಅದನ್ನೇನಂತ ಕರಿತೀವಿ? ಸಾಮಾನ್ಯ ಇನ್ಸ್ಟ್ರೂಮೆಂಟ್. ಅದಕ್ಕೆ ಸಾಮಾನ್ಯ. ಈಗ ಸಂತೋಷ, ಆ ಸಂತೋಷದ ವಿಚಾರ ಬಂದಾಗ ಅದನ್ನು ಬೇರೆ ರೀತಿ ಪ್ಲೇ ಮಾಡ್ತಾರೆ. ದುಃಖ ಬಂದಾಗ, ಏನೋ ಸ್ಮಶಾನಕ್ಕೆ ಹೋಗ್ತಾ ಇದ್ದಾಗ ಅದನ್ನು ದುಃಖದ ರೂಪದಲ್ಲಿ ಪ್ಲೇ ಮಾಡ್ತಾರೆ. ಸೇಮ್ ಇನ್ಸ್ಟ್ರೂಮೆಂಟು, ಅದಕ್ಕೆ ಸಾಮಾನ್ಯ ಅಂತ ಕರಿತೀವಿ. ವೈಲಿನ್ನು ಸಾಮಾನ್ಯ. ಮಿಕ್ಕಿರೋದು ಆಯಾ ಸಂದರ್ಭಗಳಲ್ಲಿ ಬೇರೆ ಪ್ಲೇ ಮಾಡ್ತೀವಲ್ಲ, ಅದು ವಿಶೇಷ. ದುಃಖದಲ್ಲಿ ಬೇರೆ, ಸಂತೋಷದಲ್ಲಿ ಬೇರೆ, ಭಯದಲ್ಲಿ ಬೇರೆ, ಹಾಗೆ ಅಲ್ವಾ? ಹೀಗೆಲ್ಲ ಕತ್ಲೆ ಇದ್ದರೆ ಬೇರೆ ಥರ, ಅಥವಾ ಈ ದೆವ್ವಗಳು ತೋರಿಸೋವಾಗ ಬೇರೆ ಥರ, ಈ ಹಾವುಗಳು ತೋರಿಸೋವಾಗ, ಪ್ರಾಣಿಗಳನ್ನ ತೋರಿಸೋವಾಗ ಬೇರೆ ಥರ, ಎಲ್ಲ ಗೊತ್ತಿದೆ ನಮಗೆ. ಈ ಥರ ಬೇರೆ ತೋರಿಸ್ತಾರಲ್ಲ, ಸಾಮಾನ್ಯ ವಿಶೇಷ. ಈಗ ನನ್ನ ಪ್ರಶ್ನೆ, ಸಾಮಾನ್ಯ ವಿಶೇಷ ಇವುಗಳು ಅಸಾಮಾನ್ಯ ಅನ್ನೋದು ವಿಶೇಷ ಅಥವಾ ಧರ್ಮೀಭೂತ ಜ್ಞಾನ, ಇವೆಲ್ಲ ಹೆಸರುಗಳು ಒಂದೇ ಇರಲಿ. ಇವು ದೃಶ್ಯ ಪ್ರಪಂಚದಲ್ಲಿದೆ ಅಂತಂದರೆ, ಈ ಸಾಮಾನ್ಯ ಜ್ಞಾನ ಎಲ್ಲಿದೆ? ಪ್ರಶ್ನೆ. ಅವಸ್ಥೆಗಳೊಳಗಿದೆ. ಯಾವ ಅವಸ್ಥೆ ಒಳಗಡೆ? ಎಚ್ಚರ, ಕನಸು. ನಿದ್ದೆಯಲ್ಲಿಲ್ವಾ? ಮನಸ್ಸು ಅಲ್ಲ, ಅವಸ್ಥೆನೇ ಕೇಳಿದ್ದು. ಆಯಿತು, ನಿದ್ದೆಯಲ್ಲಿಲ್ವಾ? ನಿದ್ದೆಯಲ್ಲಿ ನನ್ನ ಪ್ರಶ್ನೆ, ಈ ಸಾಮಾನ್ಯವಾದ ವಿಶೇಷವಾದ ಜ್ಞಾನ ನಿದ್ದೆಯಲ್ಲಿದೆಯಾ? ಪ್ರಶ್ನೆ. ಸರ್ ಅಲ್ಲಿ ಏನಿರಲ್ಲ ಸರ್. ಅಲ್ಲ, ನನ್ನ ಪ್ರಶ್ನೆ, ವಿಶೇಷವಾದ ಜ್ಞಾನ ನಿದ್ದೆಯಲ್ಲಿ ಇರುತ್ತಾ? ಇಲ್ಲ ಸರ್, ಅಲ್ಲಿ ಏನು ಡಿಫ್ರೆನ್ಶಿಯೇಷನ್ ಇಲ್ಲ. ಅಲ್ಲಿ ಸಾಮಾನ್ಯ ಅಸಾಮಾನ್ಯ ಇಲ್ವೇ ಇಲ್ಲ ಅಲ್ಲಿ. ನೆಕ್ಸ್ಟ್ ಪ್ರಶ್ನೆ ಸಾಮಾನ್ಯದ ಅರಿವು, ಸಾಮಾನ್ಯವಾದ ಅರಿವು ಇರುತ್ತಲ್ಲಿ? ಇಲ್ಲ, ಬರೀ ಅರಿವು. ಅದೇ ಇಂಪಾರ್ಟೆಂಟ್. ಅಷ್ಟು ಬರೀ ಅರಿವು ಅರಿವಿರುತ್ತೆ. ಈಗ ವೈಲಿನ್ ಪ್ಲೇ ಮಾಡಿದೆ ಅಂತ ಇಟ್ಕೊಳ್ರಿ, ಆ ದುಃಖನೂ ಅಲ್ಲ ಏನಲ್ಲ, ಸುಮ್ಮನೆ ಸಾರಿಗಮ ಪ್ಲೇ ಮಾಡ್ತಾ ಇದ್ದೀರ, ಸಾಮಾನ್ಯ. ಅದ್ರಲ್ಲಿ ನಾನು ಯಾವುದಾದ್ರೂ ಹಾಡು ಪ್ಲೇ ಮಾಡಿದಾಗ ಅದು ದುಃಖನೋ, ಸಂತೋಷನೋ, ಭಯನೋ, ಅಥವಾ ಏನೋ ಒಂದು ತೋರಿಸ್ಕೋಬೋದು. ಹಾಡೋವಾಗಲೂ ಹಾಗೆ ಎಲ್ಲ ಮಾಡ್ಬೋದು. ಅದಕ್ಕೆ ಈ ನಮಗೆ ಎಷ್ಟೊಂದು ಇದಕ್ಕೆ ಹೊಂದುವಂಥದ್ದು ಬೇಕಾದಷ್ಟಿದೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಗಾಢನಿದ್ರೆಯಲ್ಲಿ ಅಥವಾ ಈ ಅದೇ ವಿಶೇಷವಾದ್ದು ಇರಲ್ಲ, ಸಾಮಾನ್ಯನೂ ಇರಲ್ಲ. ಹಾಗೆಯೇ
ಅಭಿಧಾನ ಅಭಿಧೇಯವನ್ನು ಮೀರಿರುತ್ತೆ, ಕಾರ್ಯ ಕಾರಣವನ್ನು ಮೀರಿರುತ್ತೆ. ಇವೆಲ್ಲ ದ್ವಂದ್ವಗಳಲ್ಲಿರುತ್ತೆ, ದೃಶ್ಯ ಪ್ರಪಂಚದಲ್ಲಿರುತ್ತೆ. ಅದೇ ರೀತಿ ದೃಗ್ದೃಶ್ಯ ವಿವೇಕ ಇಲ್ಲಿರುತ್ತೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲಿರುತ್ತೆ ದೃಶ್ಯ ಪ್ರಪಂಚದಲ್ಲಿ. ಆದ್ದರಿಂದ ಈ ಆತ್ಮನಿಗೂ ಸಬ್ಜೆಕ್ಟ್ ಅಂತ ಕರಿತೀವಿ, ಆದರೆ ವ್ಯವಹಾರದ ದೃಷ್ಟಿಯಿಂದ ಹೇಳೋ ಸಬ್ಜೆಕ್ಟ್ ಇವತ್ತು ತಾನೇ ಹೇಳಿದ್ರಲ್ಲ ನೀವು, ಸಬ್ಜೆಕ್ಟ್ ಅಂದರೆ ಜೀವಪ್ಪನಿಗೆ, ಅವನಿಗಿಂತ ಹೊರಗಡೆ ಇರೋದೆಲ್ಲ ಆಬ್ಜೆಕ್ಟ್ ಅಂತಂದರೆ. ಸೊ ಆದ್ದರಿಂದ ಹಾಗೆ ಒಟ್ಟಿನಲ್ಲಿ ಇವು ಇಲ್ಲಿ ಯಾವ ವಿಶೇಷ ಸಾಮಾನ್ಯ ಏನೂ ಇರಲ್ಲ. ಮತ್ತು ಈಗ ನಮ್ಗೆ ಇನ್ನೂ ಒಂದು ಇವರಿದ್ದಾರೆ ನೋಡ್ರಿ, ಈ ತಾರ್ಕಿಕರು ನೈಯಾಯಿಕರು, ಅವರು 7, 8, 9 ಏನೋ ಹೇಳ್ತಾರೆ. ಯಾವ್ಯಾವುದು? ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ. ಇವಾಗ ಹೇಳಿದ್ರಲ್ಲ ಶ್ರೀಧರ್ ಅವರು, ನಿಂಬೆಹಣ್ಣು ಸಾಮಾನ್ಯ, ವಿಶೇಷ. ಇವೆಲ್ಲ ದೃಶ್ಯ ಪ್ರಪಂಚದಲ್ಲೇ ಇರುತ್ತೆ. ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ ಮುಂದಕ್ಕೆ ಹೋಗೋಣ, ನಮಗೆ ಬೇಕಾಗಿರೋದು. ಈಗ ಇಲ್ಲಿ ಪ್ರಶ್ನೆ ಇವೆಲ್ಲ ಆಯಿತಾ? ಇಷ್ಟೆಲ್ಲ ಆಯಿತು. ಆದರೆ ಯಾವ ವೃತ್ತಿ ಜ್ಞಾನವು ಬರಿಯ ಅರಿವಾಗಲಾರದು. ಯಾವ ವೃತ್ತಿ ಜ್ಞಾನವು ಬರಿಯ ಅರಿವು ಆಗಲಾರದು. ಯಾಕೆ? ವೃತ್ತಿ ಜ್ಞಾನದಲ್ಲಿ ವಿಶೇಷ ಇರುತ್ತೆ, ಧರ್ಮೀಭೂತ ಎಲ್ಲ ಸೇರ್ಕೋಬೇಕು. ಅಲ್ಲಿ ಬೆಳಕು ಬೀಳಬೇಕು, ಇಂದ್ರಿಯಗಳ ಅದ್ರ ಜೊತೆ ಸಂಯೋಗ ಆಗಬೇಕು, ಅದ್ರ ಹಿಂದೆಗಡೆ ಮನಸ್ಸು ಸೇರಬೇಕು, ಅದ್ರ ಹಿಂದೆಗಡೆ ಚಿತ್ತ, ಇವೆಲ್ಲ ಗೊತ್ತಿದೆಯಲ್ಲ ಹಾಗೆ. ಮತ್ತು ಅದರ ರಿಸಲ್ಟ್, ಫಲ ಎಲ್ಲ ಆಗಬೇಕು. ಆದ್ದರಿಂದ ಇದು ಬರಿಯ ಜ್ಞಾನ ಅಲ್ಲ, ವಿಶೇಷವಾದ ಜ್ಞಾನವೂ ಅಲ್ಲ, ಸಾಮಾನ್ಯವಾದ ಜ್ಞಾನವೂ ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಏಕೆಂದರೆ ಈ ವೃತ್ತಿ ಜ್ಞಾನವಾಗುವುದಕ್ಕೆ ವಿಷಯವಿರಲೇಬೇಕು. ಹೇಗಿದೆ ನೋಡ್ರಿ, ಅಂದರೆ ಒಂದನ್ನು ವೃತ್ತಿ ಜ್ಞಾನ ಆಯಿತು ಅಂದರೆ ಎದುರುಗಡೆ ವಿಷಯ ಇರಲೇಬೇಕು. ಅದು ಇಲ್ಲದೆ ಇದಾಗಲ್ಲ. ಅಂದರೆ ಇಲ್ಲಿ ಸಬ್ಜೆಕ್ಟ್ ಹಿಂದೆ ಕೂಡ ಹೇಳಿದ್ರು, ಸಬ್ಜೆಕ್ಟ್ ಇಲ್ಲದೆ ಆಬ್ಜೆಕ್ಟ್ ಇಲ್ಲ, ಆಬ್ಜೆಕ್ಟ್ ಇದ್ದರೆ ಸಬ್ಜೆಕ್ಟ್ ಇಲ್ಲ. ಇಲ್ಲಿ ಎರಡು ಒಂದಕ್ಕೊಂದು ಇರಲೇಬೇಕು, ಒಂದಕ್ಕೊಂದು ಡಿಪೆಂಡೆಂಟ್ ಆಗಿರುತ್ತೆ. ಈ ಜೀವಪ್ಪ ಅನ್ನೋ ಸಬ್ಜೆಕ್ಟ್ನಲ್ಲಿ ಈಗ ನನ್ನ ಪ್ರಶ್ನೆ ಶುರುವಾಗುತ್ತೆ. ಆತ್ಮ ಅನ್ನೋ ಸಬ್ಜೆಕ್ಟ್ನಲ್ಲಿ ಈ ರೂಲ್ಸು ಒಂದೊತ್ತ ಹೇಗೆ? ಇಲ್ಲ ಸರ್, ಯಾಕೆ? ಹೇಗೆ ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡು ಇಲ್ವಲ್ಲ, ಅಲ್ಲಿ ದ್ವಂದ್ವಗಳೇ ಇಲ್ಲ. ಕರೆಕ್ಟ್, ದ್ವಂದ್ವನೇ ಇಲ್ಲ. ದ್ವಂದ್ವ ಇಲ್ಲ. ನನಗೆ ನನಗೆ ದೃಷ್ಟಾಂತ ಕೊಡಿ, ನನಗೆ ತೋರಿಸಿ. ಆನ್ಸರ್ ಕರೆಕ್ಟ್ ತೋರಿಸಿ, ಹೇಗೆ? ಈಗ ತಿಳ್ಕೋಬೇಕು ಅಂದ್ರೆ ತಿಳ್ಕೊಳ್ಳೋನು ಮತ್ತೆ ತಿಳ್ಕೊಳ್ಳೋ ವಸ್ತು ಮತ್ತೆ ಅದ್ರ ಒಂದು ಅದಕ್ಕೆ ಕಾರಣ ಕಾರ್ಯ ಕಾರಣ ಮತ್ತೆ ಅದು ಕಾರಣ ಮೂರು ಇರ್ಬೇಕಲ್ಲಿ. ಅಲ್ಲಿ ಏನ್ ಮುಂದೆ ಇರತ್ತೆ, ಅಲ್ಲಿ ಏನು ಇರೋಲ್ವಲ್ಲ. ಹಿಂಗ್ ತಿಳ್ಕೊಳ್ಳೋದು ಯಾರು, ಇದು ಮಾಡೋದು ಯಾರು? ಎಲ್ಲಿ ಅಲ್ವೇ ವಿಶ್ಲೇಷಣೆ ಪ್ರಶ್ನೆ ಬರಲ್ಲ, ವಿಶ್ಲೇಷಣೆ ಬರೋದೇ ಇಲ್ಲ. ದೃಷ್ಟಾಂತ ಒಂದು ಕೊಡ್ಬೇಕಲ್ಲ ನಮ್ಗೆ. ಯಾವ್ದಾದ್ರು ದೃಷ್ಟಾಂತ ಕೊಟ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಬರೀ ಥಿಯರಿ ಆಯ್ತು ಇದು. ದೃಷ್ಟಾಂತ ಯಾರಾದ್ರೂ ಕೊಡ್ರಿ. ಕಷ್ಟನಾ? ಆಯ್ತು. ಈಗ ಎಚ್ಚರ ಇದೆ, ಸಾಕ್ಷಿನೂ ಇದೆ, ಎಚ್ಚರವೂ ಇದೆ. ಹೇಗಿದೆ ನೋಡಿ. ಈಗ ಅವಸ್ಥೆ ಇಲ್ಲದೆ ಸಾಕ್ಷಿ ತೋರಿಸಿದ್ರೆ ನಾನು ಕನಸಿದೆಯಾ? ಇಲ್ಲ. ನಿದ್ದೆ ಇದೆಯಾ? ಇಲ್ಲ. ಹೇಗಿದೆ? ಈಗ ಸಾಕ್ಷಿ ಇಲ್ಲ ಅಂತಂದ್ರೆ ಬೇಡಪ್ಪ, ಅದು ಬಿಟ್ಬಿಡ್ರಿ. ನಿದ್ದೆಯಲ್ಲಿದ್ದಾಗ ಎಚ್ಚರ ಕನಸು ನಿದ್ದೆ ಇರುತ್ತಾ? ನಾನು ನಿದ್ದೆಯಲ್ಲಿದ್ದೀನಿ ಅಂತ ಅನುಭವ ಬರುತ್ತಾ? ಪ್ರಶ್ನೆ. ನಿದ್ದೆಯಲ್ಲಿದ್ದಾಗ ಈಗ ನಾನು ಎಚ್ಚರದಲ್ಲಿದ್ದೀನಿ ಗೊತ್ತಾಗಲ್ಲ, ಕನಸಿನಲ್ಲಿದ್ದಾಗಲೂ ಗೊತ್ತಾಗಲ್ಲ ಅದು ಕನಸು ಅಂತ. ಏನ್ ಅನ್ಕೊಂತೀವಿ? ಕನಸಿನಲ್ಲಿದ್ದಾಗ ಏನ್ ಅನ್ಕೊಂಡಿರ್ತೀವಿ ನಾವು? ಅದು ಎಚ್ಚರ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದನ್ನ ಕ್ಯಾನ್ಸಲ್ ಮಾಡೋದು ಎಲ್ಲಿ? ಇಲ್ಲಿಗೆ ಬಂದ್ಮೇಲೆ ಕ್ಯಾನ್ಸಲ್ ಮಾಡೋದು. ಅಲ್ಲಿವರೆಗೂ ನನಗೆ ಅದು ಎಚ್ಚರವೇ. ಆದ್ದರಿಂದ ಎರಡು ಎಚ್ಚರಗಳಿಲ್ಲ, ಒಂದೇ ಎಚ್ಚರ. ಕನಸಿನಲ್ಲಿದ್ದಾಗಲೂ ಎಚ್ಚರ, ಇಲ್ಲಿದ್ದಾಗಲೂ ಎಚ್ಚರ ಅಂತ ಕರಿತೀನಿ.
ಆದರೆ ಒಂದ್ರ ದೃಷ್ಟಿಯಿಂದ ಒಂದು ಎರಡು ಕಾಣಿಸೆ ಅಂತ ಗೊತ್ತಾಗುತ್ತೆ. ಅಂದರೆ ಏನು ಹೇಳ್ತೀವಿ ಇಲ್ಲಿ ಅಂದರೆ, ಈ ಜೀವಪ್ಪನಿಗೆ ಆಬ್ಜೆಕ್ಟ್ ಇದ್ರೇ ಜೀವಪ್ಪ, ಈ ಆಬ್ಜೆಕ್ಟ್ ಇದ್ದರೆ ಜೀವಪ್ಪ ಇರ್ತಾನೆ, ಜೀವಪ್ಪ ಇದ್ದರೆ ಆಬ್ಜೆಕ್ಟ್ ಇರ್ತಾನೆ. ಇವೆರಡೂ ಇಲ್ದಂಗೆ ಮಾಡೋಕ್ಕೆ ಬರೋಲ್ಲ. ಅಥವಾ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ತೀನಿ ನೋಡ್ರಿ ನಿಮಗೆ. ಜೀವಪ್ಪ ಯಾವಾಗಲೂ ಸಬ್ಜೆಕ್ಟ್ ಆಗೇ ಇರ್ತಾನ? ಪ್ರಶ್ನೆ. ಜೀವಪ್ಪ ಯಾವಾಗಲೂ ಸಬ್ಜೆಕ್ಟ್ ಆಗಿರಬೇಕು, ಹೌದಾ? ಆಬ್ಜೆಕ್ಟ್ ಆಗೋದಿಲ್ವಾ? ಪ್ರಶ್ನೆ ಅಷ್ಟೇ. ಆಬ್ಜೆಕ್ಟ್ ಆಗ್ತಾನೆ. ಯಾವಾಗ? ಆತ್ಮನು ಕಂಪೇರ್ ಮಾಡಿದಾಗ ಆಬ್ಜೆಕ್ಟ್ ಆಬ್ಜೆಕ್ಟ್ ಆಗ್ಬಿಡ್ತಾರೆ ಅಷ್ಟೇ. ಈ ಕಣ್ಣುಗಳು ನೋಡ್ರಿ, ವಸ್ತು ನೋಡ್ರಿ. ಈಗ ವಸ್ತು ಇಲ್ಲದೆ ಇಂದ್ರಿಯಗಳಿರ್ಬೋದು, ಕರೆಕ್ಟ್ ತಾನೆ ಅಲ್ವಾ? ಹಾಗೆ ಆಯ್ತು, ಇರ್ಬೋದು. ಅಲ್ಲಿಗೆ ಇಂದ್ರಿಯಗಳು ಮುಖ್ಯ, ಇಂದ್ರಿಯಗಳು ಹಿಂದೆ ಇದೆ, ಸೂಕ್ಷ್ಮ ಆಗಿದೆ, ಹಿಂಗೆಲ್ಲ ಹೇಳ್ಕೊಂಡ್ಬರ್ತೀವಿ. ಈಗ ನಾನು ಇಂದ್ರಿಯಗಳಿಗಿಂತ ಹಿಂದೆ ಕಡೆ ಹೋಗಿದ್ರೆ, ಈಗ ವಸ್ತುಗಳನ್ನ ನಾನು ನೋಡುವ ಇಂದ್ರಿಯಗಳಿಗೆ ವಿಷಯಗಳೇನಾಯಿತು? ಆಬ್ಜೆಕ್ಟ್ ಆಯಿತು. ಇಂದ್ರಿಯ ಏನಾಯಿತು? ಸಬ್ಜೆಕ್ಟ್ ಆಯಿತು. ಈಗ ನೋಡ್ರಿ, ನಾನು ಇಂದ್ರಿಯಕ್ಕಿಂತ ಸ್ವಲ್ಪ ಹಿಂದಕ್ಕೆ ಒಂದು ಹೆಜ್ಜೆ ಇಟ್ಟೆ, ಮನಸ್ಸಿನಲ್ಲಿ ಸ್ಟ್ಯಾಂಡ್ ಪಾಯಿಂಟ್ ತಗೊಂಡೆ. ಈಗ ನೀವು ಮನಸ್ಸಿನಲ್ಲಿ ತಗೊಂಡಾಗ ಮನಸ್ಸೇನಾಯಿತು? ಇಂದ್ರಿಯಗಳೇನಾಯಿತು? ಪ್ರಶ್ನೆ. ಮನಸ್ಸು ಸಬ್ಜೆಕ್ಟ್ ಆಗುತ್ತೆ. ಕರೆಕ್ಟ್. ಹೇಳಿಸಿದ್ರು. ಮನಸ್ಸು ಸಬ್ಜೆಕ್ಟ್ ಆಯ್ತು, ಇಂದ್ರಿಯಗಳೆಲ್ಲ ಆಬ್ಜೆಕ್ಟ್ ಆಯ್ತು. ಕರೆಕ್ಟ್. ನೀವು ಹಾಗೆ ಇನ್ನೊಂದಕ್ಕೆ ಹೋದ್ರೆ ಒಂದಕ್ಕಿಂತ ಒಂದು ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗ್ತಾ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ? ಎಲ್ಲದಕ್ಕಿಂತ ಫೈನಲ್ ಇವನೇ ತಾನೆ ಜೀವಪ್ಪ. ನಾನು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಇವಾಗ ಇವನು ಸಬ್ಜೆಕ್ಟ್ ಆಗ್ತಾನೆ, ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್ ಆಗತ್ತೆ. ಕರೆಕ್ಟ್ ತಾನೆ? ಹೌದು. ಇವಾಗ ಅದೇ, ಈಗ ಇವನು ಕೂಡ ಆಬ್ಜೆಕ್ಟ್ ಆಗ್ತಾನೆ ಅಂತ ಹೇಳಿದ್ರೆ ನೀವು, ಯಾವಾಗ ಆತ್ಮನಲ್ಲಿ ನಿಂತಾಗ ಇವನು ಆಬ್ಜೆಕ್ಟಿಫೈ ಆಗ್ಬಿಡ್ತಾನೆ. ಹೌದು. ಹಾಗೆ ನೀವು ಆತ್ಮನ ಆಬ್ಜೆಕ್ಟಿಫೈ ಮಾಡ್ರಪ್ಪ, ಅಷ್ಟೇ. ಪ್ರಶ್ನೆ ಅಷ್ಟೇ. ಇವು ಎಲ್ಲವೂ ಕೂಡ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗ್ತಾ ಬರುತ್ತೆ, ಆದರೆ ಆತ್ಮ ಆಗೋದಿಲ್ಲ. ಅದು ಒಂದು ಪಾಯಿಂಟು. ಎರಡನೇದು, ಆತ್ಮನ ಎದುರುಗಡೆ ಇದು ಇರಲೇಬೇಕು ಅನ್ನೋದೇನಿಲ್ಲ, ಇರಲಿ ಇಲ್ಲದೆ ಇರಲಿ. ಈಗ ನನ್ನ ಪ್ರಶ್ನೆ, ಹಗ್ಗದ ಎದುರುಗಡೆ ಹಾವು ಇರಲೇಬೇಕಾ? ಇರದೇ ಇಲ್ಲ. ಹಾಗೆ ಹೋಗ್ಲಿ, ನೆಸೆಸಿಟಿ ಬೇಡಪ್ಪ, ಅನ್ನೆಸೆಸರಿ ಇರುತ್ತ ಹಾವು? ಖಂಡಿತ ಇಲ್ಲ, ಯಾವಾಗ್ಲೂ ಇರಲ್ಲ. ಹಾಗೆ ಆತ್ಮ ಸತ್ಯ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಎಂದೆಂದೂ ಇರಲ್ಲ. ಹಂಗೆ ನೋಡೋದು ಬರ್ಬೇಕು ನಮ್ಗೆ. ಆದರೆ ಈ ಪ್ರಪಂಚ ಯಾವಾಗಿಲ್ಲ ಅನ್ಸುತ್ತೆ ಅಂತ ಒಂದು ಪ್ರಶ್ನೆ ಇರುತ್ತೆ. ನಾವು ನಿದ್ದೆಯಲ್ಲಿದ್ದಾಗ ಎಲ್ಲಿದೆ? ಆತ್ಮ ಇದ್ದಾನೋ ಇಲ್ವೋ? ಸಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಎಲ್ಲಿದೆ? ನಿದ್ದೆಯಲ್ಲಿಲ್ಲ, ಮುಗಿದೋ. ಸಬ್ಜೆಕ್ಟ್ ಆಬ್ಜೆಕ್ಟ್ ಪ್ರಶ್ನೆನೇ ಬರಲ್ಲ ಸರ್, ಬರದಿಲ್ಲ. ಅದು ಕೂಡ ವ್ಯವಹಾರದ ದೃಷ್ಟಿಯಿಂದ ಹೇಳೋದು. ನೀವು ಒಂದು ಸಾರಿ ಸಬ್ಜೆಕ್ಟ್ ನಲ್ಲಿ ನಿಂತರೆ, ಇದು ಇವನ್ನ ಸಬ್ಜೆಕ್ಟ್ ಅಂತ ಕರೆದಿದ್ದು ಕೂಡ ಅಧ್ಯಾರೋಪ, ಅಪವಾದ. ಯಾಕೆ? ಅಲ್ಲ, ಆಬ್ಜೆಕ್ಟ್ ಇಲ್ದಿದ್ಮೇಲೆ ಸಬ್ಜೆಕ್ಟ್ ಅಂತ ಯಾಕೆ ಕರಿಬೇಕು ಸರ್? ಅದೇ ಅರ್ಥದಲ್ಲಿ ಬೇರೆದೊಂದೆರಡು ಮೂರು ಇದೆ. ಯಾರಿಗಾದ್ರೂ ಹೇಳಕ್ ಬರುತ್ತಾ ಈ ಸಂದರ್ಭದಲ್ಲಿ? ಹಿಂಗೆ ಮೆಲುಕು ಹಾಕ್ಬೇಕು, ಇದು ಮಾನನ. ಇದೇ ತರ ಏನು ಕೆಲವೆರಡು ಮೂರು ಇದೆ. ಯಾವುದು ಸರ್? ಇದೇ ತರ ನೀವು ಒಂದ್ಸರಿ ಹೇಳಿದಾಗ 21, 22 ಇದ್ರಲ್ಲಿ ಬಂದಾಗ ನೀವು ಒಂದ್ಸರಿ ಹೇಳಿದ್ರಿ, ಅಲ್ಲಿ ಸಾಕ್ಷಿನೂ ಅಲ್ಲ ಅದು ಅಂತ. ಬರೀ ಅರಿವು ಅಷ್ಟೇ, ಸಾಕ್ಷಿನೂ ಅಲ್ಲ ಅಂತ ಹೇಳಿದ್ರಿ ಒಂದ್ಸಲಿ. ಏನಿಲ್ಲ ಅಂತ. ಯಾಕಂದ್ರೆ ಸಾಕ್ಷಿ ಬಂದಾಗ ಇನ್ನೊಬ್ನು ಇರ್ಬೇಕು, ಅಲ್ಲಿ ನೋಡೋನ್ ಬೇಕು, ಯಾವ್ದು ನೋಡ್ತಾ ಇದ್ವಿ ಬೇಕು, ಎರಡು ಬೇಕು, ಅಲ್ಲಿರೋದು ಒಂದೇ. ಹೇಳಿದ್ರಿ ನೀವು. ಕರೆಕ್ಟ್. ಈಗ ಸಾಕ್ಷಿ ಅಂತ ಹೇಳ್ಬೇಕಾದ್ರೆ ಎಲ್ಲಿ ಹೇಳ್ಬೋದು? ಹಾಗಾದ್ರೆ ಸಾಕ್ಷಿ ಅಂತ ಎಲ್ಲಿ ಹೇಳ್ಬೋದು ನೀವು? ದೃಶ್ಯ ಪ್ರಪಂಚದಲ್ಲಿ ಹೇಳ್ಬೋದು, ಸಾಕ್ಷ್ಯ ಇದ್ದಾಗ. ಕರೆಕ್ಟ್. ಯಾಕೆ ದೃಶ್ಯ ಪ್ರಪಂಚದಲ್ಲಿ ಹೇಳ್ತೀರಾ? ಅಲ್ಲಿ ಎರಡು ಇರುತ್ತೆ. ಅಲ್ಲಿ ಯಾವ್ಯಾವ್ದೆರಡು ಇರುತ್ತೆ? ಜೀವಪ್ಪ ಇರ್ತಾನೆ, ಜೀವಪ್ಪ ಕರ್ಣಗಳಿರುತ್ತೆ, ವಿಷಯಗಳಿರುತ್ತೆ, ಅವೆಲ್ಲ. ಇದಕ್ಕೆ ಹೊಂದೋಂಗೆ ಹೇಳ್ರಿ. ಸಾಕ್ಷಿ, ಸಾಕ್ಷ್ಯ, ಮುಗ್ದೋಯ್ತು, ಎಲ್ಲ ಬಂದ್ಬಿಡುತ್ತೆ. ಎರಡೂ ಇರ್ಬೇಕಿಲ್ಲಿ. ದೃಶ್ಯ ಪ್ರಪಂಚದಲ್ಲಿ
ಸಾಕ್ಷಿ ಸಾಕ್ಷ್ಯ. ಈ ಗಾಢನಿದ್ರೆಯಲ್ಲಿ ಸಾಕ್ಷ್ಯ ಇಲ್ಲ ತಾನೆ, ಮತ್ತು ಅದನ್ನು ಸಾಕ್ಷಿ ಅಂತ ಯಾಕೆ ಕರಿಬೇಕು? ನೆಸ್ಸರಿ ಇಲ್ಲ, ಅಧ್ಯಾರೋಪ. ಬರೀ ಸಾಕ್ಷಿ ಮಾತ್ರ ಅಲ್ಲ, ಹಾಗೆ ಇರವು, ಅರಿವು, ಆನಂದ, ಆತ್ಮ, ಓಂಕಾರ, ಬ್ರಹ್ಮ, ನೀವು ಏನೇನು ಹೆಸರಿಡ್ತೀರೋ ಎಲ್ಲವೂ ಕೂಡ ಅಧ್ಯಾರೋಪದ ದೃಷ್ಟಿಯಿಂದ. ಅಲ್ಲೋದ್ರೆ ఊరుకోండల్ల మిసిక్తే అవతలకు వచ్చేస్తాం, జీవాత్ముడు అయిపోతాము, జీవప్ప అయిపోతాము ಅಂತ. ಅದಕ್ಕೆ ಊರ್ಕೊಂಡೆ ಪರಮಾತ್ಮಡು, ಮಿಸಿಕ್ತೆ ಜೀವಾತ್ಮಡು ಅಂತ ಹೇಳೋದು ಅದು ಕರೆಕ್ಟ್ ಆಗಿದೆ. ಸೊ ಇಷ್ಟು ನಾವು ಅರ್ಥ ಮಾಡಿಕೊಂಡು ಅಲ್ಲಿಗೆ ನಮಗೆ ಈ ವಿಶೇಷವಾದ ಜ್ಞಾನ ಇರೋಲ್ಲ, ಸಾಮಾನ್ಯವಾದ ಜ್ಞಾನವೂ ಇರೋಲ್ಲ, ಅದು ನಮ್ಗೆ ಅರ್ಥ ಆಯಿತು. ಆದರೆ ಯಾವ ವೃತ್ತಿ ಜ್ಞಾನವು ಆಯ್ತಲ್ಲ, ವೃತ್ತಿ ಜ್ಞಾನವಾಗುವುದಕ್ಕೆ ನೋಡ್ರಿ, ಇಲ್ಲಿ ಇದಕ್ಕೋಸ್ಕರ ನಾವಿಷ್ಟೆಲ್ಲ ಚರ್ಚೆ ಮಾಡಿದ್ದು. ವೃತ್ತಿ ಜ್ಞಾನ ಆಗೋದಕ್ಕೆ ವಿಷಯವಿರಲೇಬೇಕೆಂಬುದು ನಿಯಮವಿದೆ ಅಲ್ವಾ? ಹಾಗೆ ವಿಷಯ ಇರಲೇಬೇಕು ವೃತ್ತಿ ಜ್ಞಾನ ಆಗಬೇಕಾದ್ರೆ. ಹಾಗೆ ಆದ್ದರಿಂದ ಹಾಗೆ ನಿದ್ರೆಯಲ್ಲಿ ನಾವು ವೃತ್ತಿ ಜ್ಞಾನವಿಲ್ಲದವರಾಗಿರುವುದೆಂಬುದು ನಿಜ. ನಿದ್ರೆಯಲ್ಲಿ ಯಾವ ವೃತ್ತಿ ಜ್ಞಾನ ಇದೆಯಪ್ಪ? ಅಲ್ಲ, ಇಲ್ಲಿ ವೃತ್ತಿ ಜ್ಞಾನ ಆಗಬೇಕಾದ್ರೆ ಏನಿರಬೇಕು? ಪ್ರಶ್ನೆ ಏನಿರಬೇಕು? ಅಂತಃಕರಣಗಳಿಂದ ಹಿಡಿದು ಎಲ್ಲ ಕರಣಗಳಿರ್ಬೇಕು, ವಿಷಯ ಇರಬೇಕು, ಅಂತಃಕರಣ ಇರಬೇಕು. ಅಂತಃಕರಣ ಇರಬೇಕು. ಅಂತಃಕರಣ ಇಲ್ಲವೇ, ಮನಸ್ಸೇ ಇಲ್ಲವೇ, ಅದನ್ನು ಹೇಳ್ತಾರೆ ಇವಾಗ ನೋಡ್ರಿ. ಆದ್ದರಿಂದ ನಿದ್ರೆಯಲ್ಲಿ ನಾವು ವೃತ್ತಿ ಜ್ಞಾನವಿಲ್ಲದವರಾಗಿರುವುದೆಂಬುದು ನಿಜ. ಅದರ ವೃತ್ತಿಗಳಿರುವುದಕ್ಕೆ, ಈಗ ವೃತ್ತಿ ಇರಬೇಕು ಅಂತಂದರೆ ಅದಕ್ಕೆ ಆಸರೆಯಾಗಿರಬೇಕಾಗಿರೋದು ಯಾವುದಪ್ಪ? ಅಂತಃಕರಣವೂ ಇರುವುದಿಲ್ಲ. ಸ್ವಾಮಿಗಳೇ ಬರೆದ್ಬಿಡ್ತಾರೆ, ಪುಸ್ತಕ ಇದ್ದರೆ ಚೆನ್ನಾಗಿ ಗೊತ್ತಾಗುತ್ತೆ ಸ್ವಾಮಿಗಳು ಬರೆಯೋದು. ಅಲ್ಲಿ ಅಂತಃಕರಣವೇ ಇಲ್ಲ, ಮನಸ್ಸಿಲ್ಲ, ಅಂತಃಕರಣ ನಾಲ್ಕು ಯಾವುದು ಇಲ್ಲ ಅಲ್ಲಿ ಅಂತ ಅರ್ಥ ಆಗೋದು. ಅಲ್ಲಿಗೆ ವೃತ್ತಿ ಜ್ಞಾನಗಳಿಗೆ ಬೇಕಾದ ವಿಷಯಗಳು ಇರುವುದಿಲ್ಲ. ಯಾವಾಗ ವೃತ್ತಿ ಜ್ಞಾನ ಆಯಿತೋ ಅದರ ಮುಂದೆಗಡೆ ವಿಷಯಗಳು, ಯಾವಾಗ ವೃತ್ತಿ ಜ್ಞಾನ ಇಲ್ವೋ ಅಂತಃಕರಣವೇ ಇಲ್ವೋ. ಅಂತಃಕರಣ ಇಲ್ಲ ಅಂದರೆ ಏನರ್ಥ? ಪ್ರಶ್ನೆ. ಅಂತಃಕರಣ ಇಲ್ಲ ಅಂದರೆ ಏನೇನಿಲ್ಲ? ಮನಸ್ಸು, ಬುದ್ಧಿ, ಚಿತ್ತ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಅಷ್ಟೇನಾ? ಅಹಂಕಾರ. ಅಹಂಕಾರ ಅಂದ್ರೆ ಏನು? ಜೀವಪ್ಪ, ಪ್ರಾಣಧಾರಣೆ ಮಾಡಿರೋನು. ಏನ್ ಬೇಕಾದ್ರೂ ಹೇಳ್ರಿ. ಅಥವಾ ಈ 19 ಮುಖಗಳಿಗೂ ಸೇರಿ ಶರೀರ, ಈ ಥರ ಎಲ್ಲ ಹೇಳ್ತೀವಲ್ಲ, ಇಷ್ಟು ಇದಕ್ಕಿಂತ ಹೊರಗಡೆ ವಿಷಯಗಳು. ಯಾವುದು ವಿಷಯಗಳು? ಆದಿ ಭೌತಿಕ, ಆದಿ ದೈವಿಕ, ದೇಶಕಾಲ, ಕಾರ್ಯಕಾರಣ ಭಾವ. ಇಷ್ಟು ಗಾಢ ನಿದ್ರೆಯಲ್ಲಿ ಇರೋದಿಲ್ಲ, ಮುಗಿದೋಯ್ತು. ಆದ್ದರಿಂದ ಈ ಯಾವಾಗ ವೃತ್ತಿ ಜ್ಞಾನ ಇಲ್ಲವೋ ಅಂದರೆ ಅಂತಃಕರಣ ಇಲ್ಲ. ಅಂತಃಕರಣ ಇಲ್ಲದೆ ಇದ್ಮೇಲೆ ಇನ್ನು ಅಲ್ಲಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, 19 ಮುಖಗಳ ಮೇಲೆ ಏನಿದೆ? ಎಲ್ಲಿ ಇರಲ್ಲ, ಪ್ರಾಣವೂ ಇರಲ್ಲ. ಪ್ರಾಣ ಇಲ್ಲದೆ ಇದ್ಮೇಲೆ ಇನ್ನು ಶರೀರ ಎಲ್ಲಿರುತ್ತೆ? ಅದಕ್ಕೋಸ್ಕರನೇ ಅದನ್ನು ಅಪ್ರಾಣ ಸ್ವರೂಪ, ಆತ್ಮನ್ ಕರೆಯೋದು. ಅಶರೀರ ಸ್ವರೂಪ, ಶರೀರ ಇಲ್ಲ. ಅಪ್ರಾಣ ಸ್ವರೂಪ, ಪ್ರಾಣಗಳಿಲ್ಲ. ಆಮೇಲೆ ಅಮನಸ್ಕ ಸ್ವರೂಪ, ಅಂತಃಕರಣ ಇಲ್ಲ. ಹೇಗಿದೆ? ಅಂತಃಕರಣ ಇಲ್ಲ ಅಂದರೆ ಅಲ್ಲಿ ಪ್ರಮಾತೃ, ಆಮೇಲೆ ಇದು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಇಷ್ಟು ಸೇರಿ ಪ್ರಮಾತೃ ಇರಲ್ಲ. ಅಲ್ಲಿಗೆ ನಮ್ಮ ಎಲ್ಲ ಸಂಸಾರಕ್ಕೂ ದುಃಖ, ಸುಖ, ಶೋಕ, ಮೋಹಗಳಿಗೆ ಕಾರಣ ಯಾವುದು ಅಂತಾಯಿತು? ಪ್ರಶ್ನೆ ಯಾವುದು? ಅಧ್ಯಾಸ. ಕರ್ತೃತ್ವ. ಹೇಳಿಮ್ಮ ಪ್ರತಿಭಾ, ಹೇಳಿ. ಯಾರೋ ಮಾತಾಡ್ತಾ ಇದ್ದೆ. ಕರ್ತೃತ್ವ, ಯಾರೋ ಕರ್ತೃತ್ವ, ಭೋಕ್ತೃತ್ವ ಇಲ್ಲ. ಗಾಢ ನಿದ್ರೆ, ಮುಗಿದು ಹೋಯ್ತು.
ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಇರುತ್ತೆ. ಆತ್ಮನಿಗೆ ಇವು ಯಾವುದೂ ಇಲ್ಲ, ಅಷ್ಟನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲವೆಂಬ ಅರ್ಥದಲ್ಲಿ ನಿದ್ರೆಯು ಜ್ಞಾನವಿಲ್ಲದ ಅವಸ್ಥೆ ಎಂಬುದು ನಿಜ. ನಿದ್ರೆಯಲ್ಲಿ ಈ ವಿಶೇಷವಾದ ಜ್ಞಾನ ಆಗಲಿ, ಸಾಮಾನ್ಯವಾದ ಜ್ಞಾನ ಆಗಲಿ, ಅಂತಃಕರಣ ಆಗಲಿ, ಪ್ರತ್ಯಯಗಳಿರೋದಾಗಲಿ ಇಲ್ಲ. ಅದಕ್ಕೋಸ್ಕರ ಜನ ಏನಂತಾರೆ, ನಿದ್ರೆಯಲ್ಲಿ ಯಾವ ಜ್ಞಾನನೂ ಇರಲ್ಲ. ಸ್ವಾಮಿ ನಿದ್ದೆಯಲ್ಲಿ ಏನು ಗೊತ್ತಾಗುತ್ತೆ ಸ್ವಾಮಿ ಅಂತ ಹೇಳ್ತೀವಲ್ಲ, ನಾವು ಮೊದಲು ಹಂಗಂತ ಇದ್ವಲ್ಲ, ಇದಕ್ಕೋಸ್ಕರ. ಆದರೆ ಅಲ್ಲಿ ಈ ಜ್ಞಾನವು ಯಾವಾಗಲಾದರೂ ಇರುವ ಸಂಭವೇ ಇಲ್ಲದ್ದರಿಂದ ಗಾಢನಿದ್ರೆಯಲ್ಲಿ ಯಾವಾಗಲಾದರೂ ಈ ಜ್ಞಾನ ಇರುತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಜ್ಞಾನ ಇಷ್ಟೊತ್ತು ಮಾತಾಡಿದ್ವಲ್ಲ, ವಿಶೇಷ ಜ್ಞಾನ, ಧರ್ಮೀಭೂತ ಜ್ಞಾನ ಇರುತ್ತಾ ಯಾವಾಗಲಾದರೂ? ಯಾವಾಗ್ಲೂ ಇಲ್ಲ ಸರ್. ಇರಲ್ಲ. ನನಗೆ ಇನ್ನೂ ಯಾವಾಗ್ಲೂ ಕ್ಲಿಯರ್ ಆಗಬೇಕು. ನನಗೆ ಯಾವುದಾದ್ರು ಎಕ್ಸಾಂಪಲ್ ಕೊಟ್ಟು ಕ್ಲಿಯರ್ ಆಗಬೇಕು. ಹೋಗ್ಲಿ, ದೃಶ್ಯ ಪ್ರಪಂಚಕ್ಕೆ ಬಂದಾಗ ಇರುತ್ತೆ, ನಿದ್ದೆಗೆ ಬರುವಾಗ ಇರಲ್ಲ ಹಂಗೆ ಹೇಳೋಣ. ಪ್ರಶ್ನೆ ಯಾರಾದ್ರು? ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ ವಿಶೇಷ ಜ್ಞಾನ, ಸಾಮಾನ್ಯ ಜ್ಞಾನ ಎಲ್ಲ. ಬಟ್ ಇದ್ರಲ್ಲಿ ನಿದ್ದೆಯಲ್ಲಿ, ಗಾಢ ನಿದ್ದೆಯಲ್ಲಿ ಇರಲ್ಲ. ಅಲ್ಲಿ ಅವನ ನಾನು ಮೇಲ್ ಹಂತದಲ್ಲಿ ನಿಂತ್ಕೊಂಡಿದ್ದ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಮೇಲ್ ನಿಂತ್ಕೊಂಡೆ ನನಗೆ ಆನ್ಸರ್ ಕೊಡಬೇಕು. ಇದು ನಿದ್ದೆಯಲ್ಲಿ ಇರೋಲ್ಲ. ಯಾವುದು? ಇವಿಷ್ಟು ಅರ್ಧ ಡಜನ್ ಎಚ್ಚರದಲ್ಲಿ ಇರುತ್ತಾ ಅಂತ ಪ್ರಶ್ನೆ ಕೇಳಿದೆ. ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ ಅಂತಂದು. ಈಗ ಇನ್ನೊಂದು ಬೇರೆ ಪ್ರಶ್ನೆ ಕೇಳ್ತೀನಿ. ಹಗ್ಗ ಅಂತ ನೀವು ಕಂಡಾಗ ಹಾವು ಅಲ್ಲಿರಲ್ಲ ಸ್ವಾಮಿ, ಹುತ್ತದಲ್ಲಿ ಕಾಡಿನಲ್ಲಿರುತ್ತೆ ಅಂತ ಹೇಳ್ಬಹುದಾ? ಪ್ರಶ್ನೆ ಹೆಂಗಿದೆ ನೋಡ್ರಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? ಹಾವು ಎಂದೂ ಇಲ್ಲ ಇಲ್ಲಿ, ಇಲ್ಲ ತಾನೆ? ಸರ್ ಎಲ್ಲೂ ಇಲ್ಲ. ಹೇಳಿಮ್ಮ ಪ್ರತಿಭೆ ಏನೋ, ಪ್ರತಿಭೆ ಏನೋ ಕಂಪ್ಲೀಟ್ ಮಾಡ್ತಾ ಇರ್ತಾಳೆ ಸರ್. ಆಮೇಲೆ ನಿಮ್ಮ ಹೇಳಿಮ್ಮ ಪ್ರತಿಭೆ ಏನೋ ಹೇಳ್ತಾ ಇದ್ದೆ, ಪೂರ್ತಿ ಹೇಳಿ. ಹಗ್ಗ ಕಂಡೋನ್ಗೆ ಹಾವು ಇಂದಿಲ್ಲ, ಅಂದಿಲ್ಲ, ಎಂದೆಂದೂ ಇಲ್ಲ, ಯಾರಿಗೂ ಇಲ್ಲ. ಕರೆಕ್ಟ್ ತಾನೆ? ಅಷ್ಟೇ. ಇದನ್ನು ಕಂಪೇರ್ ಮಾಡಿ, ಈಗ ನಿದ್ದೆಯಲ್ಲಿ ಹಾವಿರುತ್ತಾ ಅಂದರೆ, ಹಾವಂತಂದ್ರೆ ಇಲ್ಲಿ ಹಾವು ತಗೋಬೇಡಿ. ಈಗ ನಾವಿಷ್ಟೊತ್ತು ಚರ್ಚೆ ಮಾಡ್ತಾ ಇರೋದು ಹಾವಿನ ಬದಲು ಅನಾತ್ಮವನ್ನ. ಈಗ ನಾವು ಅರ್ಧ ಡಜನ್ ಹೇಳಿ, ವಿಶೇಷ ಜ್ಞಾನ ಹೇಳಿ, ಎಲ್ಲ ಏನದು ಅವಸ್ಥೆ ಹೇಳ್ರಿ, ಇವನ್ನೆಲ್ಲ ಏನು ಕರಿತೀವಿ? ಹಾವು ಅಂತ ಕರಿತೀನಿ. ಹಾವು ಅಂದ್ರೆ ಏನು? ಅನಾತ್ಮ. ಆತ್ಮ ಅನಾತ್ಮ. ಹಗ್ಗ ಹಾವು, ನಿತ್ಯ ಅನಿತ್ಯ, ಸತ್ಯ ಮಿಥ್ಯ, ಆತ್ಮ ಅನಾತ್ಮ ಎಲ್ಲ ಒಂದೇ. ಈಗ ನಿದ್ದೆಯಲ್ಲಿ ಇವಿಷ್ಟು ಇಲ್ಲ ಅಂತ ಹೇಳಿದ್ರೆ, ಈಗ ದೃಶ್ಯ ಪ್ರಪಂಚದಲ್ಲಿ ಇರುತ್ತಾ ಅಂತ ಪ್ರಶ್ನೆ ಕೇಳಿದೆ. ನಾವು ವ್ಯವಹಾರದ ದೃಷ್ಟಿಯಿಂದ ಇರುತ್ತೆ ಅಂತ ಹೇಳಿ ನಾನು ಒಪ್ಕೊತೀನಿ. ಆದರೆ ಪಾರಮಾರ್ಥ ದೃಷ್ಟಿಯಿಂದ ಹೇಳಿದಾಗ ಏನು ಹೇಳಬೇಕು? ಇರಲ್ಲ ಸರ್, ಮಿಥ್ಯ. ಅದೆಲ್ಲ ಮಿಥ್ಯ, ಅದು ತೋರಿಕೆ, ಇರೋದಿಲ್ಲ. ಈಗ ನೀವು ಗಾಢ ನಿದ್ರೆಯಲ್ಲಿ ನೋಡ್ರಿ, ಇವೆಲ್ಲ ಬಿಟ್ಬಿಡ್ರಿ, ಪ್ರಶ್ನೆನೇ ಬೇಡ. ಈಗ ನಾವೆಲ್ಲ ಗಾಢ ನಿದ್ರೆಯಲ್ಲಿ ಇರ್ತೀವಿ ಅಂತ ಇಟ್ಕೊಳ್ರಿ. ಆಗ ನಾನು ಈಗ ನಿತ್ಯ ಬುದ್ಧ ಶುದ್ಧ ಸ್ವರೂಪನಾಗಿದ್ದೀನಿ ಅನ್ಸುತ್ತಾ ಯಾರಿಗಾದರೂ? ನಿದ್ದೆಯಲ್ಲಿದ್ದಾಗ, ಡೀಪ್ ಸ್ಲೀಪ್. ಇಲ್ಲ, ಏನ್ ಅನ್ಸಲ್ಲ. ನಾನು ಆತ್ಮನಾಗಿದ್ದೀನಿ. ಅಲ್ಲಿ ಕಂಪೇರ್ ಮಾಡಕ್ ಇನ್ನೊಂದು ಇರ್ಬೇಕಲ್ಲ, ಅನಾತ್ಮ. ಅಲ್ಲ, ಆತ್ಮಗೆ ಇರೋದ ಒಬ್ನು, ಏನಂತ ಕಂಪೇರ್ ಮಾಡ್ತಾನ ಪಾಪ? ಸಾಧ್ಯನೇ ಏನೂ ಇರಲ್ಲ ಅಲ್ಲಿ. ಅದಕ್ಕೆ ದೃಶ್ಯ, ದೃಗ್ದೃಶ್ಯ, ಸಾಕ್ಷಿ, ಸಾಕ್ಷ್ಯ, ಇರೋದು ಇಲ್ಲದೆ ಇರೋದು ಪ್ರಶ್ನೆ ಇಲ್ಲ. ಅರಿವು ಇಲ್ಲದೆ ಇರೋ ಅರಿವು ಅಲ್ಲ. ಆನಂದ, ಸುಖ, ದುಃಖ ಇಲ್ಲದೆ ಇರೋದು, ಅವೆಲ್ಲ ಕೂಡ ಅಧ್ಯಾರೂಪದಿಂದ ಹೇಳ್ತೀವಿ. ಅಲ್ಲಿದ್ದರೆ ಸೊಲ್ಲಿಲ್ಲ. ಹೇಗಿದೆ? ಗಾಢ ನಿದ್ರೆಯಲ್ಲಿದ್ದಾಗ ನಾನಿದ್ದೀನಿ ಅನ್ಸುತ್ತಾ? ಇರೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಹೋಗ್ಲಿ, ಈಗ ಜ್ಞಾನ ಸ್ವರೂಪವಾಗಿದ್ದೀನಿ, ಏನು ಕೋಟಿ ಸೂರ್ಯ ಸಮಪ್ರಭನಾಗಿದ್ದೀನಿ ಅನ್ಸುತ್ತಾ? ಇಲ್ಲ. ನಾನೀಗ ಪೂರ್ತಿ ಆನಂದವಾಗಿದ್ದೀನಿ ಅನ್ಸುತ್ತಾ? ಅನ್ಸಲ್ಲ. ಅನ್ಸಿದ್ರೆ ನಿದ್ದೆ ಅಲ್ಲ. ಇಲ್ಲಿ ತಗೋಬೇಕು. ಆದ್ದರಿಂದ ಅಲ್ಲಿ ಅವ್ರು ಹೇಳಿದಾಗ
ಅಲ್ಲಿ ಈ ಜ್ಞಾನವು ಯಾವಾಗಲಾದರೂ ಇರುವ ಸಮವೇ ಇಲ್ಲದ್ದರಿಂದ ಅದನ್ನು ವೃತ್ತಿ ಜ್ಞಾನವಿಲ್ಲದ ಅವಸ್ಥೆ ಎಂದು ವರ್ಣಿಸುವುದು ಸರಿಯಾಗಲಾರದು. ಇಲ್ಲಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಯಾವಾಗಲಾದರೂ ಇದೆಯಾ ಅಂತ. ಇಲ್ಲ, ನಿದ್ದೆಯಲ್ಲಿಲ್ಲ. ಹೋಗ್ಲಿ, ಎಚ್ಚರ ಕನಸಿನಲ್ಲಿದೆಯಾ ಅಂದರೆ ಅಲ್ಲೂ ಇಲ್ಲ ಅಂತ ಹೇಳಿದ್ವಿ. ಪರಮಾರ್ಥ ದೃಷ್ಟಿಯಿಂದ ಹೇಳ್ತಾ ಇರೋದು ನಾನು. ಅಲ್ಲೂ ಇಲ್ಲ. ಹಗ್ಗ ಅಂತ ಗೊತ್ತಾದಾಗ ನೀವು ಹಾವು ಅಂತ ಹಗ್ಗ ಅಂತ ನೀವು ತಿಳ್ಕೊಟ್ಮೇಲೆ ಹಾವು ಎಲ್ಲಿರುತ್ತೆ? ಎಲ್ಲಿರಲ್ಲ. ನೀವು ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀರ, ಪ್ರಶ್ನೆನೇ ಬರುತ್ತೆ. ಇಲ್ಲಿ ಇದು ನಮ್ಗಿನ್ ಸ್ವಲ್ಪ ಕ್ಲಿಯರ್ ಆಗೋದಕ್ಕೆ ಸ್ವಾಮಿಗಳು ಒಂದು ದೃಷ್ಟಾಂತ ಕೊಟ್ಟು ನಮಗೆ ಕ್ಲಿಯರ್ ಮಾಡ್ತಾರೆ. ಈಗ ಯಾರೋ ಒಬ್ಬ ಮನುಷ್ಯನ ತೋರಿಸ್ತಾರೆ. ಒಬ್ಬ ಮಾತಾಡ್ತಾ ಇರೋ ಮನುಷ್ಯ, ಇವನು ಮಾತಾಡ್ತಾ ಇರೋ ಮನುಷ್ಯ ಅಂತ ಹೇಳ್ತಾರೆ. ಇಲ್ಲ, ಫಸ್ಟ್ ನಾನು ಹೇಳ್ಬಿಡ್ತೀನಿ ಪ್ರಶ್ನೆ, ಆಮೇಲೆ ನೀವು ಹೇಳ್ರಿ. ಇವಾಗ ಒಬ್ಬ ಮನುಷ್ಯ ಮಾತಾಡ್ತಾ ಇರ್ತಾನೆ, ಇವನು ಮಾತಾಡೋ ಮನುಷ್ಯ ಅಂತೀವಿ. ಈಗ ಇನ್ನೊಬ್ಬ ಮೂಗ ಇರ್ತಾನೆ, ಇವನು ಮಾತಾಡೋದಿಲ್ಲ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಇಲ್ಲ, ನಾನೇ ಓದ್ತೀನಿ, ಆಮೇಲೆ ಬೇಕಾದರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಾಮಿಗಳು ಹೇಳಿದ್ದು ಅರ್ಥ ಮಾಡ್ಕೊಳ್ರಿ. ಸ್ವಲ್ಪ ಟ್ರಿಕ್ಕಿ ಆಗಿದೆ, ಇದು ಅರ್ಥ ಆಗೋದು ಸ್ವಲ್ಪ ಕಷ್ಟ. ಮಾತನಾಡುವ ಶಕ್ತಿ ಇರುವ ಮೊದಲೆತ್ಕೊಂತಾನೆ ಅದ್ರ ಹಿಂದಿಂದ ಏನು ಹೇಳಿದ್ರು, ಗಾಢನಿದ್ರೆಯಲ್ಲಿ ಈ ವೃತ್ತಿ ಜ್ಞಾನವಿಲ್ಲದ ಅವಸ್ಥೆ ಎಂದು ವರ್ಣಿಸುವುದು ಸರಿಯಾಗೋದಿಲ್ಲ. ಅಂದರೆ ವೃತ್ತಿ ಜ್ಞಾನ ಗಾಢನಿದ್ರೆಯಲ್ಲಿ ಇಲ್ಲ, ಎಲ್ಲೂ ಇಲ್ಲ ಅನ್ನೋದು ಅರ್ಥ. ಈಗ ಮಾತನಾಡುವ ಶಕ್ತಿ ಇರುವ ಮನುಷ್ಯನನ್ನು ಕುರಿತು ಒಬ್ಬ ಮಾತಾಡ್ತಾ ಇರೋ ಮನುಷ್ಯ, ಇನ್ನೊಬ್ಬ ಮಾತಾಡೋದಿಲ್ಲ. ಮತ್ತೊಬ್ಬರಿಗೆ ಹೇಳುವಾಗ ಒಬ್ಬ ಮೂಗನ್ನ ತೋರಿಸ್ಬಿಟ್ಟು ಇವನಿಗೆ ಮಾತು ಬರುವುದಿಲ್ಲ ಅಂತ ಇಲ್ಲಿ ಹೇಳ್ತೀವಿ. ಇದು ವ್ಯವಹಾರದಲ್ಲಿ. ಆದರೆ ಈಗ ಯಾರಾದರೂ ಈ ಕಲ್ಲಿಗೆ ಮಾತು ಬರುವುದಿಲ್ಲ ಅಂತ ಯಾರಾದರೂ ಹೇಳ್ತಾರ ಸ್ವಾಮಿ? ಯಾಕೆ ಹೇಳಿ? ಯಾಕೆ ಕಲ್ಲಿಗೆ ಹೇಳೋಲ್ಲ? ಯಾಕೆ? ಕಲ್ಲು ಯಾವತ್ತು ಮಾತಾಡೋದಿಲ್ಲ. ಯಾವತ್ತು ಮಾತಾಡಿದೆ ಕಲ್ಲು? ಮಾತಾಡೋದಿಲ್ಲ. ಹಾಗೆಯೇ ಗಾಢನಿದ್ರೆಯಲ್ಲಿ ಯಾವತ್ತಿತ್ತಪ್ಪ ನಿಮಗೆ? ಅನಾತ್ಮ ಗಾಢನಿದ್ರೆಯಲ್ಲಿ ಯಾವತ್ತಿತ್ತು? ಆತ್ಮನ್ ತಿಳ್ಕೊಂಡ್ರೆ ಅನಾತ್ಮ ಎಲ್ಲಿರುತ್ತೆ ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಸಾಕು. ಯಾವ ವಿವೇಕಿಯು ಹೇಳಲ್ಲ. ಏಕೆಂದರೆ ಕಲ್ಲಿಗೆ ಮಾತನಾಡುವ ಶಕ್ತಿ ಇಲ್ಲ. ಇದರಂತೆಗೆ ಮಾತಿಗೆ ಮಾತು ಬರುವುದಿಲ್ಲ ಎಂದು ಹೇಳುವುದು ಅಸಂಗವಾಗುತ್ತೆ. ಏಕೆಂದರೆ ಮಾತು ಮತ್ತೊಬ್ಬರಿಗೆ ಬರತಕ್ಕದ್ದು ಬರದೇ ಇರೋದು ವ್ಯವಹಾರದಲ್ಲಿ. ಮಾತಿಗೆ ಮಾತು ಬರುವುದೆಂಬ ಅವಶ್ಯಕತೆ ಇರುವುದಿಲ್ಲ. ಇದರಂತೆ ನಿದ್ರೆಯಲ್ಲಿ ಜ್ಞಾನವಿಲ್ಲ ಎಂದರೆ ನಿದ್ರೆಯಲ್ಲಿ ನಮಗೆ ಜ್ಞಾನ ಉಂಟಾಗುವ ಶಕ್ತಿ ಇರುವುದಿಲ್ಲವೆಂದೋ ಅಥವಾ ನಮಗೆ ಜ್ಞಾನದ ಅವಶ್ಯಕತೆಯೇ ಇಲ್ಲವೆಂದೋ ಹೇಳಿದಂತಾಗುತ್ತದೆ ಹೊರತು ಅಂತ ಅರ್ಥ. ಹಾಗೆ ಈ ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ಗಾಢನಿದ್ರೆಯಲ್ಲಿ ವಿಶೇಷವಾದ ಜ್ಞಾನ ಅಥವಾ ಧರ್ಮೀಭೂತದ ಜ್ಞಾನ ಅಥವಾ ನಮಗೆ ದೃಶ್ಯ ಪ್ರಪಂಚದಲ್ಲಿರೋ ಜ್ಞಾನಗಳು ಇರೋದಿಲ್ಲ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಬೇಕಾದಷ್ಟಾಯಿತು ಎಂದು ಹೇಳುವುದಕ್ಕೆ ಇಲ್ವಾಯಿತು. ಏಕೆಂದರೆ ನಿದ್ರೆಯಲ್ಲಿ ಯಾವ ಈ ವೃತ್ತಿ ಜ್ಞಾನವು ಇರುವ ಸಂಭವವಿಲ್ಲ. ಇಷ್ಟೇ, ಅದಲ್ಲಿಗೆ ಮುಗಿತು. ಇವತ್ತಿನ ಸ್ವಲ್ಪ ಸಮಯ ಇರೋದರಿಂದ ನಾನು ಹಿಂದೆ ಒಂದು ಸ್ವಲ್ಪ ಬಿಟ್ಟಿದ್ವಿ. ನಾನಿವಾಗ ಪೇಜ್ ನಂಬರ್ ಹೇಳ್ತೇನೆ, ನೀವು ತಗೋಬೇಕು. ಅಲ್ಲೊಂದು ಸ್ವಲ್ಪ ಬಿಟ್ಟಿರೋದನ್ನು ನಾವು ಮತ್ತೆ ಶುರು ಮಾಡೋಣ. ಇದು ಪೇಜ್ ನಂಬರ್ ಬಂದಿದ್ದೆ 214. ಪುಸ್ತಕ ಯಾರಾದ್ರು ನೋಡ್ಕೊತಾ ಇದ್ದೀರಾ? 214 ತೆಕ್ಕೊಳ್ರಿ. ಪ್ರತಿಭಾ, ನೀವು ಪುಸ್ತಕ ಇಟ್ಕೊಂಡಿದ್ದೀರಮ್ಮ? ಇವತ್ತು ಇಟ್ಕೊಂಡಿದ್ದೀನಿ ಸರ್. 214 ಪೇಜ್ ತೆಗೀರಿ. ಇಟ್ಕೋಬೇಕು, ನೀವು ಯಾವಾಗಲೂ ಇಟ್ಕೋಬೇಕು, ಓದ್ತಾ ಇರಬೇಕು. ಓಕೆ, 214. ಅಡಿಗೆ ಮನೆಯಲ್ಲಿ ಏನೇನೋ ಮಾಡ್ತಾ ಇರ್ತೀನಿ, ಅವಾಗ ಇಟ್ಕೊಂಡಿರೋದು. ಯಾರು ಇಲ್ಲ. ಓ ಸರಿ, ತೊಂದರೆ ಬೇರೆ ಟೈಮ್, ಬಟ್ ನಾವು ಪುಸ್ತಕ ಓದ್ತಾ ಇರಬೇಕು. ಓಕೆ, ಕಟ್ಟಿ. ಸೊ ಈಗ 214ನೇ ಪೇಜು, ಅದರ ಹಿಂದಿಂದು ಕನೆಕ್ಷನ್ ಏನು ಅಂತ ನಾವು ತಿಳ್ಕೊಬೇಕು. ಸುಮ್ಮನೆ ಪೇಜ್ ತಿಳ್ಕೊಂಡ್ರೆ ಏನು, ಅದರ ಹಿಂದಿಂದ ಪ್ರಶ್ನೆ ಏನು? ಅದರ 122ರಲ್ಲಿ ಅವಸ್ಥೆಗಳನ್ನು ಒಂದರ ಕಣ್ಣಿನಿಂದ ನೋಡುವುದರಿಂದ ಆಗೋ ಲಾಭ. ಈಗ ಅದನ್ನೇ ನಾವು ಮಾಡಿದ್ದು 122. ಇವತ್ತು ನಾವು ಮಾಡಿದ್ದು 123 ಮುಗಿದು ಹೋಯಿತು. ಅಲ್ಲಿಗೆ 122ರಲ್ಲಿ ಅಲ್ಲ, ಇದು ಇನ್ನೂ ಹಿಂದಿಂದು ಗಿರ್ಲಿ. ಇಲ್ಲಿ ನಾವು ತಿರ್ಗಾ 214ನೇ ಪೇಜಿಗೆ ಬನ್ನಿರಿ.
ಬಂದರೆ ಅಲ್ಲಿ ಮೊದಲನೇ ಪ್ಯಾರದಲ್ಲಿ ಮಧ್ಯದಲ್ಲಿ ಒಂದು ಬರುತ್ತೆ, ಏನಂತ, ಒಂದು ಅವಸ್ಥೆಯಲ್ಲಿ ಮತ್ತೊಂದರ ನೆನಪಿನ ಆಕಾರದಲ್ಲಿ ತೋರಬಹುದಾದ ಅರಿವು ನಿಜವಾಗಿ ನೆನಪಲ್ಲ, ಅದು ಬರಿಯ ವಿಕಲ್ಪ. ಅವೆಲ್ಲ ಹೇಳಿಬಿಟ್ರು. ಇವೆಲ್ಲ ಆಗಿತ್ತು ಅಲ್ಲಿಗೆ, ಇದು ಎಲ್ಲ ಆಗಿತ್ತು. ಓಕೆ, ಈಗ ಮುಂದಕ್ಕೆ ಹೋಗೋಣ. ಇನ್ನೂ ಕೆಳಕ್ಕೆ ಬಂದರೆ ಆ ಮೊದಲನೇ ಪ್ಯಾರದಲ್ಲೇ ಒಂದು 5 ಲೈನ್ಗಳು ಮೇಲಕ್ಕೆ ಬಂದರೆ ಇಲ್ಲಿ ಪ್ರಶ್ನೆ, ನಿಮ್ಗೆ ಇವಾಗ ಪ್ರಶ್ನೆ ಶುರುವಾಯ್ತು. ಡೈರೆಕ್ಟಾಗಿ ಪ್ರಶ್ನೆನೇ ಕೇಳ್ತೀನಿ. ಕನಸಿನಲ್ಲಿ ಈಗ ಎಚ್ಚರದಲ್ಲಿ ನನಗೆ ಕನಸಿನ ನೆನಪು ಬರುತ್ತೆ. ಕನಸಿನಲ್ಲಿ ಎಚ್ಚರದ ನೆನಪು ಬರುತ್ತಾ? ಪ್ರಶ್ನೆ ಕೇಳ್ತಾರೆ. ಇಲ್ಲ ಸರ್, ಬರಲ್ಲ. ಬರೋದಿಲ್ಲ. ಕರೆಕ್ಟ್, ಬರಲ್ಲ. ಬರೋದಿಲ್ಲ. ಎಚ್ಚರದಲ್ಲಿ ಕನಸಿನ ನೆನಪು ಬರುತ್ತೋ ಇಲ್ವೋ? ಎಲ್ರಿಗೂ, ಮಕ್ಕಳಿಗೂ ಕೇಳಿದ್ರು ಟಕ 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 ಹೇಳ್ತಾರೆ. ಕರೆಕ್ಟ್ ತಾನೆ? ಈಗ ನೆನಪು ಅಂತ ತಾವೇ ಹೇಳಿದಿಲ್ಲ, ನೆನಪು ಅಂತ ನಾವು ಅನ್ಕೊಂಡು ರೂಢಿ ಮಾತಲ್ಲಿ ಅದು ನೆನಪು ಅಂತ. ಅದು ನೆನಪಲ್ಲ. ಯಾಕೆ ನೆನಪು ಅನ್ನೋದಕ್ಕೆ ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಆದ್ಮೇಲೆ ಕಂಪ್ಲೀಟ್ ಆದ ಯಾರಾದ್ರೂ ಬಂದಾಗ ನೆನಪು ಮಾಡ್ಕೊಳ್ಳೋದು ಅಂತ. ಅದು ಬೇರೆ ಮನಸ್ಸು, ಇದು ಬೇರೆ ಮನಸ್ಸು ಇರೋದ್ರಿಂದ ಅಲ್ಲಿಂದ ಇಲ್ಲಿ ಬರೋದೇ ಇರೋದ್ರಿಂದ ಅದನ್ನ ಹೇಗೆ ನೆನಪು ಅಂತ ಮಾಡ್ತೀರಾ ಅಂತ ಹೇಳಿದಿರ ತಾವು. ವೆರಿ ಗುಡ್, ಚೆನ್ನಾಗಿ ನೀವು ಅರ್ಥ ಮಾಡ್ಕೊತ ಇದ್ದೀರಾ, ಅದು ಸಂತೋಷ. ಕರೆಕ್ಟ್. ಈಗ ಕನಸಿನ ಅನುಭವ ಆಗುವಾಗ, ಕನಸಿನಲ್ಲಿ ಆಗಿದ್ದು ಅನುಭವ ಕನಸಿಂದು ಏನದು? 12 ವರ್ಷಗಳ ಕಾಲ ಬರಗಾಲ, ನಂಗೆ ಭಿಕ್ಷೆ ಯಾರು ನೀಡ್ತಾ ಇಲ್ಲ, ಅಮಾಭಿಕ್ಷಾಂದೇಹಿ, ಇದು ಅನುಭವ ಕನಸಿನಲ್ಲಿ. ಈಗ ಅವನು ಗಬಕ್ಕಂತ ಎಚ್ಚರ ಆಗೋಯ್ತು. ಅವನ ಅನ್ನದ ಮೇಲೆ, ಅವನು ಇದು ರಾಗಿ ಹಿಟ್ಟು ಮೇಲೆ ಹಸುಗಳು 2 ಓರಿ ಜಗಳಾಡ್ಕೊಂಡ್ಬಂದು ಜಗಳ ಇಟ್ಟಿದ ತಕ್ಷಣ ಅಯ್ಯೋ ಅಂತ ಕಿರ್ಚ್ಕೊಂಡು ಎಚ್ಚರಕ್ಕೆ ಬಂದ್ಬಿಟ್ಟ. ಈಗ ಅವನಿಗೆ ನೆನೆಸ್ಕೊಂಡು ಎಲ್ಲವೂ ಹೇಳ್ತಾ ಇದ್ದಾನೆ. ಇದನ್ನು ನಾವು ನೆನಪು ಅಂತ ಕರಿತೀವಿ. ಈಗ ಅನುಭವ ಆಗಿದ್ದೆಲ್ಲಿ? ಕನಸಿನಲ್ಲಿ. ಅದರ ನೆನಪಾಗದಲ್ಲಿ ಎಚ್ಚರದಲ್ಲಿ. ಸಾಧ್ಯ ಉಂಟಾ? ಸರ್ ಅದು ನೆನಪಲ್ಲ ಸರ್. ನೆನಪ ಸಾಕ್ಷಿ ನೋಡಿರ್ತಾನ ಅದನ್ನ. ಸಾಕ್ಷಿ ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಅವನು. ಬಟ್ ಹೇಳೋದು ಇವನ್ ಮುಖಾಂತರ ಹೇಳಿಸ್ತಾನೆ. ಎಚ್ಚರಿಕೆಯಲ್ಲಿ ಇರ್ತಾನೆ ಜೀವಪ್ಪ, ಅವನ ಕರಣಿಗಳ ಮುಖಾಂತರ ಹೇಳಿಸ್ತಾ ಇದ್ದಾನೆ. ನಾವ್ ಅದನ್ನ ಏನ್ ಮಾಡ್ತೀವಿ, ನೆನಪು ನೆನಪು ಅಂತ ಇದೀವಿ ಅಷ್ಟೇ. ಅದು ಅಲ್ಲಿಂದ ಇಲ್ಲಿಗೆ ಏನು ಬರಲ್ಲ, ಇಲ್ಲಿಂದ ಅಲ್ಲಿಗೇನು ಹೋಗಲ್ಲ, ಅಲ್ಲೇನು ಬರಲ್ಲ. ಅಷ್ಟು ಅದೆಲ್ಲ ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ಆದ್ದರಿಂದ ಈಗ ನಮ್ಗೆ ಅದೆಲ್ಲ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಏನು ಅಂದರೆ, ಈಗ ಎಚ್ಚರದಲ್ಲಿ ಕನಸಿನ ನೆನಪು ಬಂತು ಯಾವುದರಿಂದ? ಸಾಕ್ಷಿಯಿಂದ. ಹೇಳ್ಬಿಟ್ರಿ ನೀವು, ಉತ್ತರ ಹೇಳಿ. ಸಾಕ್ಷಿ. ಈಗ ಗಾಢನಿದ್ರೆಯಲ್ಲಿ ಕನಸಿನಲ್ಲಿ ಎಚ್ಚರದ ನೆನಪು ಬರೋದಿಲ್ಲ ಅಂತ ಯಾವುದರಿಂದ ಗೊತ್ತಾಯಿತು? ಪ್ರಶ್ನೆ. ಎಚ್ಚರಿಕೆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಲ್ಲ, ಅದು ಕರೆಕ್ಟು. ಈಗ ಕನಸಿನಲ್ಲಿ ಎಚ್ಚರದ ನೆನಪು ಬರೋದಿಲ್ಲ, ಕರೆಕ್ಟ್ ತಾನೆ? ಯಾರನ್ನೇ ಕೇಳ್ರಿ ಬರೋದಿಲ್ಲ, ಕರೆಕ್ಟ್ ತಾನೆ? ಈಗ ನಿಮ್ಗೆ ಈ ಆನ್ಸರ್ ಎಲ್ಲಿಂದ ಸಿಕ್ತು? ಯಾರು ಕೊಟ್ಟಿದ್ದು? ಸಾಕ್ಷಿನೇ. ಗುಡ್, ಅಷ್ಟೇ ಬೇಕಾಗಿರೋದು. ಅವನೇ ಕೊಡಬೇಕು. ಕಾಮನ್ ಆಗಿರೋದು ಇದನ್ನ ಹಿಡ್ಕೋಬೇಕು. ಇದನ್ನ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ, ಎಚ್ಚರದಲ್ಲಿ ಕನಸು ನೆನಪು ಬಂದ್ಬಿಡುತ್ತೆ, ಕನಸಿನಲ್ಲಿ ಎಚ್ಚರದ ನೆನಪು ಬರೋಲ್ವಲ್ಲ. ಮತ್ತೆ ಒಂದು ಅವಸ್ಥೆನ ಇನ್ನೊಂದು ಅವಸ್ಥೆ ದೃಷ್ಟಿಯಿಂದ ಪರೀಕ್ಷೆ ಮಾಡಬೇಕು ಅಂತ ಹೇಗೆ ಮಾಡೋದು ಅನ್ನೋ ಈ ಪ್ರಶ್ನೆಯಲ್ಲಿ ಕೂತ್ಕೊಂಡು ಒದ್ದಾಡ್ತಾ ಇರ್ತೀವಿ. ಅದೆಲ್ಲ ಇಂಪಾರ್ಟೆಂಟ್ ಇಲ್ಲಿ. ಹೇಗಿದೆ ನೋಡ್ರಿ, ಎಚ್ಚರದಲ್ಲಿ ಕನಸಿನ ನೆನಪು ಬಂತು, ಕನಸಿನಲ್ಲಿ ಎಚ್ಚರದ ನೆನಪು ಬರಲಿಲ್ಲ ಅಂತ ಯಾವುದರಿಂದ ಗೊತ್ತಾಯ್ತೋ ಅದು ಸಾಕ್ಷಿ. ಅದು ನೀನೇ, ನಿನ್ನ ನಿಜವಾದ ಸ್ವರೂಪ, ಆತ್ಮಸ್ವರೂಪ. ಚೆನ್ನಾಗಿ ಮೆಲ್ಕಾಕಬೇಕು.
ವಿಥೌಟ್ ಅವರ್ ನಾಲೆಡ್ಜ್ ನಾವು ಆತ್ಮನಲ್ಲಿ ಸ್ಟ್ಯಾಂಡ್ ಪಾಯಿಂಟ್ ತಗೊಳ್ತಾ ಇರ್ತೀವಿ. ಇದು ಇದು ವಸ್ತುತಂತ್ರ ಸಾಧನೆ ಹೇಗಿದೆ? ಇದು ಬಿಟ್ಟು ನಿಮ್ಮನ್ನು ಆತ್ಮನಲ್ಲಿ ಸ್ಟ್ಯಾಂಡ್ ಪಾಯಿಂಟ್ ತಗೊಳ್ಳೋದಕ್ಕೆ ತೋರಿಸ್ತೀನಿ ನೋಡೋಣ, ಸಾಧ್ಯನೇ ಇಲ್ಲ. ಇದು ಎಲ್ರಿಗೂ ಇರುತ್ತೆ. ಯಾವುದು ನೇರದ ಅನುಭವ ಪ್ರತಿಯೊಬ್ಬರಿಗೂ ಇರುತ್ತೆ. ಯಾರು ಕೊಡೋದಲ್ಲ, ಈಸ್ಕೊಳಕ್ಕೆ ಬರಲ್ಲ. ಕೊಟ್ಟರೆ ಅಥವಾ ಈಸ್ಕೊಂಡ್ರೆ ಎಷ್ಟು ದಿನ ಇರುತ್ತೆ? ಮಾವ ಕೊಟ್ಟಿದ್ದು ಎಲ್ಲಿವರೆಗೂ? ಮನೆ ತನಕ. ಆದ್ದರಿಂದ ಅದು ಇರೋದಿಲ್ಲ. ಅದಕ್ಕೆ ಇದು ಸಹಜವಾಗಿ ಇದೆ, ನನಗೆ ಗೊತ್ತಿಲ್ಲ, ಶಾಸ್ತ್ರ ನನಗೆ ತೋರಿಸ್ಕೊಡ್ತು ಅಷ್ಟೇ. ಹಾಗೆ ಆದ್ದರಿಂದ ಡೈಮಂಡ್ ಅವನ ಹತ್ರ ಇದೆ, ಶಾಸ್ತ್ರ ತೋರಿಸ್ಕೊಟ್ಟಾಗ ಅರೆ ನನ್ನಲ್ಲೇ ಇದೆಯಲ್ಲ ಡೈಮಂಡ್ ಅಂತ ಗೊತ್ತಾಗುತ್ತಲ್ಲ ಹಾಗೆ. ಆದ್ದರಿಂದ ಇಲ್ಲಿ ನೋಡ್ರಿ, ಇವಾಗ ಓದ್ತೀನಿ, ಇದು ತುಂಬ ಇಂಪಾರ್ಟೆಂಟ್. ಕನಸಿನಲ್ಲಿ ಎಚ್ಚರದ ನೆನಪು ಇರುವುದಿಲ್ಲ ಎಂದು, ಅಥವಾ ಎಚ್ಚರದಲ್ಲಿ ಕನಸಿನ ನೆನಪು ಇದೆ ಎಂದು ಯಾವುದರ ಬಲದಿಂದ ಅನುಭವಿಸಿ ಹೇಳುತ್ತೇವೆಯೋ ಅದು ಸಾಕ್ಷಿ ಚೈತನ್ಯ. ಹೀಗೆ ಇಟ್ಕೋಬೇಕು. ಅದೇ ಎರಡು ಅವಸ್ಥೆಗಳಿಗೂ ಸಮಾನವಾಗಿರುವ ಅರಿವು. ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಆಗಿ, ಎರಡಕ್ಕೆ ಮಾತ್ರನ ಮೂರಕ್ಕ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೂರಕ್ಕೂ, ಬಟ್ ಅಲ್ಲಿ ಸಾಕ್ಷಿ ಅಂತ ಕರಿಬಾರ್ದು ಅಷ್ಟೇ. ಅದೇ ಇರ್ಲಿ. ಒಟ್ಟಿನಲ್ಲಿ ಇವನು ಆತ್ಮನು ಮೂರು ಅವಸ್ಥೆಗಳಿಗೂ. ಹಾಗಾದ್ರೆ ಎಚ್ಚರದಿಂದ ಕನಸಿಗೆ, ಕನಸಿನಿಂದ ನಿದ್ದೆಗೆ, ನಿದ್ದೆಯಿಂದ ಎಚ್ಚರಿಕೆ ಬರ್ತಾ ಇರ್ತಾನ, ಬಂದು ಹೋಗ್ತಾ ಇರ್ತಾನ? ಪ್ರಶ್ನೆ ಇಲ್ಲ ಸರ್. ಅವನೆಲ್ಲೂ ಬರಲ್ಲ, ಇಲ್ಲೂ ಹೋಗಲ್ಲ, ಎಲ್ಲಾ ಕಡೆ ಇಡ್ತಾನೆ. ನಮ್ಗೆ ಹೌದು, ಆ ಅಂತಃಕರಣಗಳು ಮತ್ತೆ ಜೀವಪ್ಪ ಕಲಬೆರಕೆಯಿಂದ ನಮ್ಗೆ ಬೇರೆ ಬೇರೆ ಅವಸ್ಥೆಗಳು ಕಾಣಿಸ್ತಾ ಇರುತ್ತಷ್ಟೇ. ಕರೆಕ್ಟ್. ಹಾಗಾದ್ರೆ ಇದನ್ನು ಹೇಗೆ ಹೇಳ್ಬೇಕು? ಅವಸ್ಥೆಗಳು ಹಾಗೆ ಹೇಳ್ಬೇಕು. ಆತ್ಮ ಬಂದೋಗೋದಲ್ಲ. ನಮ್ಗೇನ್ ಮಾಡ್ಬಿಡ್ತೀವಿ, ಕನಸಿನಿಂದ ಎಚ್ಚರಿಕೆ, ಎಚ್ಚರದಿಂದ ಕನಸಿಗೆ, ನಿದ್ದೆಗೆ ಆತ್ಮ ಬಂದು ಹೋಗ್ತಾ ಇರ್ತಾನೆ. ಅಲ್ಲಿಗೆ ಏನಾಗ್ಬಿಡುತ್ತೆ ಅಂದ್ರೆ, ಎಚ್ಚರದಲ್ಲಿ ಆತ್ಮ ಇದ್ದಾನೆ, ನಿದ್ದೆಲಿಲ್ಲ, ನಿದ್ದೆಲಿ ಇಲ್ದಾಗ ಅವನು ಕನಸು ಬರ್ತಾನೆ. ಹಿಂಗಾಗ್ಬಿಡುತ್ತೆ. ಹಂಗೆ ಹೇಳಿದಾಗ ಏನಾಗುತ್ತೆ, ನಿನ್ನ ಅವಸ್ಥೆಗಳು ಸತ್ಯ, ಆತ್ಮ ಹುಸಿ ತೋರಿಕೆ, ಅವನು ಬಂದು ಹೋಗ್ಬೇಕಾಗುತ್ತೆ. ಯಾಕೆ? ಅವನು ಅಲ್ಲಿಲ್ಲ, ಅಲ್ಲಿಂದ ಇಲ್ಲಿಗೆ ಬರ್ಬೇಕು, ಇಲ್ಲಿಂದ ಬೇರೆ ಕಡೆಗೆ ಹೋಗ್ಬೇಕು. ಅದರಿಂದ ಹಂಗಲ್ಲ, ಅವಸ್ಥೆಗಳು ಬಂದು ಹೋಗ್ತಾ ಇರುತ್ತೆ. ಅನುಭವನೂ ಹಾಗೆ ಇದೆಯಾ? ಅನುಭವದ ಮಾತು ಹೇಳಿದ್ರೆ ಹೆಂಗೆ ಹೇಳ್ತೀರಾ? ಅನುಭವದಿಂದ ಹೇಳ್ಬೇಕು ನಮ್ಗೆ. ಹೇಗೆ? ಸ್ಟೇಷನ್ ಮಾಸ್ಟರ್ ಸರಿ, ಸ್ಟೇಷನ್ ಮಾಸ್ಟರ್ ಸರಿ, ಅದು ದೃಷ್ಟಾಂತ ಆಯ್ತು. ನಂಗೆ ದ್ರಾಷ್ಟಾಂತಿಕದಲ್ಲಿ ತೋರಿಸಿ. ಹೇಗೆ? ಕಷ್ಟನೇ ಇದು? ಹೇಳಿ ಪ್ರತಿಭಾ. ಈಗ ಪ್ರತಿಭಾನೋ ಶ್ರೀಧರ್ ಅವ್ರು ಯಾರಾದ್ರೂ ಹೇಳಿ. ಇದು ಫ್ರೆಡ್ ಲೈಟ್ ಆದ ಸರ್. ನೀವೆಲ್ಲ ದೃಷ್ಟಂತ ಕೊಡ್ತೀರ, ನನ್ ದೃಷ್ಟಾಂತ ಕೊಡಿ. ಈಗ ಏನು ಬೇಡಪ್ಪ. ಕನಸು ಅಲ್ಲ, ಕನಸು ನಿದ್ದೆ ಇದೆಯಾ? ಪ್ರಶ್ನೆ ಕೇಳ್ತೀನಿ. ಇಲ್ಲ. ಈಗ ಅಷ್ಟು ಕಷ್ಟಪಡ್ಬೇಕೇನೋ? ಇವಾಗ ಎಚ್ಚರದಲ್ಲಿ ಇದ್ದೀವಿ, ಕನಸು ನಿದ್ದೆ ಇಲ್ಲ. ಅಲ್ಲಿಗೆ ಅವಸ್ಥೆಗಳು ಬಂದು ಹೋಗ್ತಾ ಇದೆ ಹೊರತು ಆತ್ಮ ಬಂದು ಹೋಗುತ್ತೆ ಅನ್ನೋದು ಎಲ್ಲಿ ಹೊಂದುತ್ತೆ? ಇಲ್ಲೇ ನಮ್ಮ ಅನುಭವದಲ್ಲಿ ಇದೆಯಲ್ಲ. ನಾನು ನಿದ್ದೆಯಲ್ಲಿದ್ದಾಗ ಮಿಕ್ಕಿರೋದು ಎರಡಿರಲ್ಲ, ಕನಸಿನಲ್ಲಿದ್ದಾಗ ಮಿಕ್ಕಿರೋದು ಎರಡಿರಲ್ಲ ಅಷ್ಟೇ. ಆದ್ರಿಂದ ಇವು ಬಂದು ಹೋಗ್ತಾ ಇರುತ್ತೆ. ಯಾಕೆ? ಇವು ಸತ್ಯ ಅಲ್ಲ. ನಾನು ಒಂದ್ಸಾರಿ ಅದನ್ನು ಹಾವು ಅನ್ಕೊಂತೀನಿ, ಒಂದ್ಸಾರಿ ನೀರಿನ ಕೋಡಿ ಅನ್ಕೊಂತೀನಿ, ಒಂದ್ಸಾರಿ ನೆಲದ ಬೇಕು ಅನ್ಕೊಂತೀನಿ. ಆದ್ದರಿಂದ ಇವು ಬಂದು ಹೋಗೋದು. ಹಗ್ಗ ಹಾಗೇ ಇರುತ್ತೆ, ಅದೆಲ್ಲೂ ಹೋಗೋದಿಲ್ಲೋ ಬರೋದಿಲ್ಲ. ಇಷ್ಟು ನಾವು ಅರ್ಥ ಮಾಡಿಕೊಟ್ಟಿರ್ಬೇಕಾದಷ್ಟಾಯಿತು. ಈಗ ಎರಡು ಅವಸ್ಥೆಗಳು ಸಮಾನವಾಗಿರುವ ಅರಿವು ಎಂಬುದು ನೆನಪಿನ ಅನುಭವದಿಂದ ಸ್ಪಷ್ಟವಾಗಿದೆ. ಯಾಕೆ ಇಲ್ಲಿ ಎರಡು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಎಚ್ಚರ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆ ನೋಡೋದು ಹೇಳಿರೋದ್ರಿಂದ ಎರಡನ್ನೇ ಹೇಳ್ತಾರೆ. ನಾವು ಮೂರು ತಗೋಬಹುದು. ಆದ್ದರಿಂದ ಅವಸ್ಥೆಗಳನ್ನು ಒಂದರ ದೃಷ್ಟಿಯಿಂದ ಮತ್ತೊಂದು ನೋಡಬೇಕೆಂದು ಹೇಳಿದ್ರಲ್ಲಿ ಯಾವ ದೋಷವೂ ಇಲ್ಲ. ತಮ್ಗೆ ಇದೆಲ್ಲ ಇಂಪಾರ್ಟೆಂಟು. ಯಾವುದೋ ಎಚ್ಚರದಲ್ಲಿ ಕನಸಿನ ನೆನಪು ಬಂದ್ಬಿಡ್ತು, ಕನಸಿನಲ್ಲಿ ಎಚ್ಚರದ ನೆನಪು ಬರೋಲ್ವಲ್ಲ. ಇದು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು? ಈ ಎರಡಕ್ಕೂ ಯಾವನ್ನಿಂದ ಗೊತ್ತಾಯಿತೋ ಅವನು ಹಿಡ್ಕೊಳ್ರಿ, ಅದೇ ಬೇಕಾಗಿರೋದು ಅಷ್ಟೆ. ಅಲ್ಲಿಗೆ ನಮಗೆ ನಾವು ಈ ರೀತಿ ನಾವು ವಿಚಾರ ಮಾಡಿದ್ರಿಂದ ನಮ್ಮದು ಏಕಾವಸ್ಥೆ ದೃಷ್ಟಿ ದೋಷ ಅಲ್ಲ. ಇಲ್ಲಿ ಏಕಾವಸ್ಥೆ ದೃಷ್ಟಿ. ಹಾಗಂದ್ರೆ ಏನು ಏಕಾವಸ್ಥೆ ದೃಷ್ಟಿ?
ಎಚ್ಚರಿಕೆನೇ ನಿಜ ಅನ್ಕೊಳ್ಳ ಸರ್. ಹಾ, ಎಲ್ಲವನ್ನು ಒಂದೇ ಅವಸ್ಥೆ ಎಚ್ಚರಿಕೆ ಎಲ್ಲ ಸರಿ ಇದೆ, ಅದೇ ಸರಿ ಅಂತ ಸತ್ಯ ಅಂತ ಅನ್ಕೊಳ್ಳ. ಎಲ್ಲವನ್ನು ಎಚ್ಚರದ ದೃಷ್ಟಿಯಿಂದ ಅಳತೆ ಮಾಡೋದು. ಆದರೆ ಎಚ್ಚರದ ದೃಷ್ಟಿಯಿಂದ ಕನಸು ಸುಳ್ಳು, ನಿದ್ದೆ ವೇಸ್ಟ್. ಮತ್ತು ಎಚ್ಚರಕ್ಕೆ ಪ್ರಾಮುಖ್ಯತೆ ಕೊಟ್ಟು ಎಲ್ಲವನ್ನೂ ಒಂದೇ ದೃಷ್ಟಿಯಿಂದ ನೋಡಿದ್ರಿಂದಲೇ ಇವರಿಗೆ ತತ್ವ ತಿಳ್ಕೊಳ್ಳೋಕೆ ಬರಲಿಲ್ಲ. ಯಾರ್ಯಾರು ಹಿಂಗೆ ಮಾಡಿದ್ದು? ಯಾರು ಈ ಸಾರ್ವತ್ರಿಕ ಪೂರ್ಣಾನುಭವದಿಂದ ಮಾಡಿದವರು ಯಾರು ಅದನ್ನು ತಿಳ್ಕೊಂಡ್ರೆ ಮಿಕ್ಕವರೆಲ್ಲ ಹೇಳ್ಬಿಡ್ಬೋದು. ಸಾರ್ವತ್ರಿಕ ಪೂರ್ಣಾನುಭವದಿಂದ ಹಾಗಂದ್ರೆ ಏನು? ಬರೀ ಎಚ್ಚರದಿಂದ ಕನಸು ನಿದ್ದೆಯನ್ನು ಪರೀಕ್ಷೆ ಮಾಡಿದ್ರೆ ನಮ್ಗೆ ಉತ್ತರ ಸಿಗೋದಿಲ್ಲ. ಹಾಗಾದರೆ ಪೂರ್ಣ ದೃಷ್ಟಿಯಿಂದ ಅದಕ್ಕೆ ಸಾರ್ವತ್ರಿಕ ಪೂರ್ಣಾನುಭವ ದೃಷ್ಟಿಯಿಂದ ಮಾಡಿದವರು ಯಾರು? ಪ್ರಶ್ನೆ. ಯಾರು ವಿಚಾರ ಮಾಡಿದವರು? ತಾರ್ಕಿಕರು ಯಾರು ಮಾಡಲಿಲ್ಲ. ಅಲ್ಲ, ನಾನು ಕೇಳ್ತಾ ಇರೋದು ಸಾರ್ವತ್ರಿಕ ಪೂರ್ಣಾನುಭವದಿಂದ ಮಾಡಿದವರು ಯಾರು ಅಂತ. ಮಾಡದೇ ಇರೋರನ್ನು ಕೇಳ್ತಾ ಇಲ್ಲ. ವೇದಾಂತಿಗಳು ಸರ್. ವೇದಾಂತಿಗಳು, ನಿಜವಾದ ವೇದಾಂತಿಗಳು. ಅದರಿಂದ ಹಾಗಾದರೆ ಈ ಏಕದೃಷ್ಟಿಯಿಂದ ಮಾಡಿದವರು ಯಾರ್ಯಾರು? ತಾರ್ಕಿಕರು, ನೈಯಾಯಿಕರು, ಮೀಮಾಂಸಕರು, ಎಲ್ಲ ಕ್ರಿಶ್ಚಿಯನ್ಸ್, ಬೈಬಲ್, ಆಮೇಲೆ ಮುಸ್ಲಿಮ್ಸ್, ಜೈನಿಸಮ್, ಬುದ್ಧಿಸಮ್, ವೆಸ್ಟರ್ನ್ ಫಿಲಾಸಫರ್ಸ್, ಆಮೇಲೆ ವೆಸ್ಟರ್ನ್ ಅಂಡ್ ಈಸ್ಟರ್ನ್ ಫಿಲಾಸಫರ್ಸ್. ನಮ್ಮ ದೇಶದಲ್ಲೂ ಫಿಲಾಸಫರ್ಸ್ ಇದ್ದಾರೆ. ಇವರೆಲ್ಲ ಯಾರು? ಫಿಲಾಸಫರ್ಸ್ ಯಾರು? ಫಿಲಾಸಫರರ್ಸ್. ಇದೇ ಒಂದು ಕಾಯಿಲೆ. ಸಫರರ್ಸ್ ಆಗ್ತಾ ಇರೋದೇ ಒಂದು ಕಾಯಿಲೆ. ಫಿಲಾಸಫರರ್ಸ್ ಅಂತಾರಲ್ಲ ಹಾಗೆ. ಆದ್ದರಿಂದ ಹೋಲ್ಸೇಲ್ ಆಗಿ ಹೇಳ್ಬೇಕು ಅಂದರೆ ಎಲ್ಲ ದರ್ಶನಕಾರರು ಅದಾದಮೇಲೆ ಇವರು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಆಮೇಲೆ ಬಂದವರು. ಅವರು ಹಿಂದೆ ಫೈಲೇ ಇಲ್ಲ ಅವ್ರದ್ದು, ಇರಲಿ. ಕೊನೆಗೆ ಬುದ್ಧಿಸಮ್ನವರು, ಜೈನರು, ಇದಿದೆ. ಸೂತ್ರ ಭಾಷೆಯಲ್ಲಿ ಇವ್ರನ್ನ ಕೂಡ ಹೊಡೆದಾಕಿದ್ದಾರೆ. ಆಮೇಲೆ ಭಾಗವತದವ್ರನ್ನ ಅವರು ಬರೀ ಪುರಾಣ ಇಟ್ಕೊಂಡು ಹೇಳೋರು, ಭಾಗವತದವರು. ಆಮೇಲೆ ಸೈಂಟಿಸ್ಟ್ಗಳು, ವೆಸ್ಟರ್ನ್ ಫಿಲಾಸಫರ್ಸ್, ಆಮೇಲೆ ಈ ಈಸ್ಟರ್ನ್ ಫಿಲಾಸಫರ್ಸ್, ಚಾರ್ವಾಕರು, ಹಾಗೆ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಇದರಲ್ಲಿ. ಅದಕ್ಕೆ ಇವರಿಗೆ ತತ್ವ ಗೊತ್ತಾಗಲಿಲ್ಲ, ಕನ್ಫ್ಯೂಷನ್ ಆಗಿ ಉಳ್ಕೊಂತು. ಮತ್ತು ಒಬ್ಬೊಬ್ಬರು ಕಿತ್ತಾಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಹೇಳ್ರಿ? ಯಾಕೆ ಕಿತ್ತಾಡಬೇಕು? ಯಾಕೆ? ಇದನ್ನೇನಂತ ಕರಿತೀವಿ ನಾವು? ಒಂದೇ ಒಂದು ಅವಸ್ಥೆಯಿಂದ ನೋಡಿದ್ರೆ ಇಂಟೆಲೆಕ್ಚುಯಲ್ ಜಗ್ಲರ್ಲಿ, ಕುಸ್ತಿ. ಇವನು ಹೇಳೋದು ಇವಾಗ ಸತ್ಯ, ಇನ್ನೊಬ್ಬ ಇವನಿಗಿಂತ ಬುದ್ಧಿವಂತ ಬರ್ತಾನೆ, ಅದನ್ನು ಹೊಡೆದಾಕ್ತಾನೆ, ಇನ್ನೊಂದು ಸತ್ಯ ಅಂತ ಹೇಳ್ತಾನೆ. ಅವಾಗೆಲ್ಲರೂ ದಡ್ರು ಕೇಳಬೇಕು. ಸೈನ್ಸ್ ಹಿಂಗೆ, ಸೈನ್ಸು ಹೀಗೆ. ಆದರೆ ಅಟ್ಲೀಸ್ಟ್ ಅದರಲ್ಲಿ ಮೂರನ್ನು ಹೇಳ್ತಾರೆ: ಅಬ್ಸರ್ವೇಷನ್, ವೆರಿಫಿಕೇಷನ್, ಎಕ್ಸ್ಪರಿಮೆಂಟ್ ಅಂತ. ಅವ್ರು ತೋರಿಸ್ದಾಗ ಅದು ಈ ಮೂರು ಹೊಂದುತ್ತಾ ಇರುತ್ತೆ. ಅಟ್ಲೀಸ್ಟ್ ಬೇರೆದಕ್ಕಿಂತ ಇದು ಎಷ್ಟೋ ಹತ್ತಿರ ಬರುತ್ತೆ ನಮಗೆ. ಆದರೆ ವೇದಾಂತಿಗಳಿಗೆ ಈ ವೆರಿಫಿಕೇಷನ್, ಅಬ್ಸರ್ವೇಷನ್ ಮತ್ತು ಇದು ಎಕ್ಸ್ಪರಿಮೆಂಟ್ ಹೊಂದೋ ಹಾಗೆ ಸಾರ್ವತ್ರಿಕ ಪೂರ್ಣ ಬೇರೆ ಯಾರಿಗೂ ಹೊಂದಲ್ಲ. ಹಾಗೆ ಅಬ್ಸರ್ವೇಷನ್ ಅಂದರೆ ಏನು ಗೊತ್ತಾ? ಶ್ರವಣ. ವೆರಿಫಿಕೇಷನ್ ಅಂದರೆ ಏನು ಗೊತ್ತಾ? ಮನನ. ಎಕ್ಸ್ಪೆರಿಮೆಂಟ್ ಅಂದರೆ ಧ್ಯಾನ. ಇದಿವ್ರಿಗೆ ಮಾತ್ರ ಹೊಂದುತ್ತೆ ವೇದಾಂತಿಗಳಿಗೆ. ಆ ಸೈಂಟಿಸ್ಟ್ಗೂ ಹೊಂದಲ್ಲ. ಅವರು ಪ್ರಪಂಚದಲ್ಲಿರೋ ಅನಾತ್ಮಗಳನ್ನ ತಗೊಂಡು ಪರೀಕ್ಷೆ ಮಾಡ್ತಾರೆ. ಅವರು ಹೊರಗಡೆ ಹೋಗ್ತಾರೆ, ಒಳಗಡೆಗೆ ಬರೋದಿಲ್ಲ. ನಾನಂದರೆ ಯಾರು ವಿಚಾರ ಮಾಡೋದಕ್ಕೆ ಅವ್ರಿಗೆ ಗೊತ್ತೇ ಇಲ್ಲ. ಅವರು ನನ್ನದು ವಿಚಾರ ಮಾಡ್ತಾ ಹೋಗ್ತಾರೆ. ಅವ್ರು ತುಂಬ ಮುಂದಕ್ಕೆ ಹೋಗ್ಬಿಡ್ತಾರೆ ಅವರು. ಅದೆಲ್ಲ ಸರಿ, ಅದರಿಂದ ನಮಗೆ ಪ್ರಪಂಚಕ್ಕೆ ಲಾಭ ಆಗಿದೆ ಇಲ್ಲ ಅನ್ನಲ್ಲ, ಅವೆಲ್ಲ ಸರಿ. ಆದರೆ ಅವರು ನಾನಂದರೆ ಯಾರು, ನನ್ನ ನಿಜವಾದ ತತ್ವ ಏನು ಅಂತ ಹಿಂದಕ್ಕೆ ಬರುವುದಿಲ್ಲ, ಮುಂದಕ್ಕೆ ಹೋಗ್ಬಿಡ್ತಾರೆ. ಅದರಿಂದ ಈಗ ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಹೇಳ್ತಾ ಇದ್ದಾರೆ, ಏಕದೃಷ್ಟಿಯ ದೋಷವು ಪರಿಹಾರವಾಗುತ್ತದೆ ಎಂಬುದು ನಿರಾತಂಕವಾಗಿರುತ್ತೆ. ಏಕದೃಷ್ಟಿ, ಬೇರೆಯವರೆಲ್ಲ ಏಕದೃಷ್ಟಿ ನೋಡ್ತಾರೆ, ನಮಗೆ ದೋಷ ಇಲ್ಲ. ಇನ್ನು ಈಗ ಎಲ್ಲವೂ ವಿಷಯವೇ ಆದರೆ ಈಗ ಇನ್ನೊಂದು ಪ್ರಶ್ನೆ ತೆಗಿತಾರೆ ಇಲ್ಲಿ. ಅಲ್ಲ ಸ್ವಾಮಿ,
ಈಗ ನೀವು ಏನು ಮಾಡಿದ್ರೂ ಕೂಡ ವಿಷಯವೇ ಆದರೆ ವಿಷಯೀಯ ರಹಸ್ಯ ಹೆಂಗೆ ತಿಳಿದಂಗಾಯ್ತು ಸ್ವಾಮಿ ಅಂತ ಒಂದು ಪ್ರಶ್ನೆ ಎತ್ತುತ್ತಾನೆ. ಈಗ ಇಲ್ಲಿವರೆಗೂ ನಾವು ವಿಷಯವನ್ನೇ ಚಿಂತನೆ ಮಾಡ್ತಾ ಇದ್ವಿ, ಕನಸಿನಲ್ಲಾಗಲಿ ಎಚ್ಚರದಲ್ಲಾಗಲಿ ನಿದ್ರೆಯಲ್ಲಾಗಲಿ ವಿಷಯನೇ ಎಲ್ಲವೂ. ವಿಶೇಷ ಜ್ಞಾನ, ಸಾಮಾನ್ಯ ಜ್ಞಾನ, ಧರ್ಮೀಭೂತ ಜ್ಞಾನ. ಹಾಗಾದರೆ ನೀವು ಸಬ್ಜೆಕ್ಟ್ ಕಡೆ ಬರಲಿಲ್ವಲ್ಲ ಅಂತ ಹೇಳ್ತಾರೆ. ನಾವು ಅಲ್ಲಲ್ಲಿ ಬಂದಿದ್ದೀವಿ, ಅದು ಬೇರೆ ಎಂಬ ಶಂಕೆ ಇದ್ದೇ ಇರುತ್ತೆ. ಕನಸಿನಲ್ಲಿ ಆಗಲಿ ಎಚ್ಚರದಲ್ಲಿ ಆಗಲಿ ನಾವು ವಿಷಯವಾಗಿಸಿಕೊಳ್ಳದೆ ಯಾವುದನ್ನು ವಿಚಾರ ಮಾಡುವುದು ಆಗುವುದಿಲ್ಲವೆಂಬುದು ನಿಜ. ಆದರೂ ಕನಸನ್ನು ಎಚ್ಚರದ ಕಣ್ಣಿನಿಂದಲೂ ಎಚ್ಚರವನ್ನು ಕನಸಿನ ಕಣ್ಣಿನಿಂದಲೂ ವಿಷಯವಾಗಿಸುವುದಕ್ಕೆ ಹೋದರೆ ಆಯಾ ಅವಸ್ಥೆಯ ವಿಷಯಿಗಳೆರಡನ್ನು ಹೊರಕ್ಕೆ ದಬ್ಬಿ ಅವುಗಳ ಸಾಕ್ಷಿಯಲ್ಲಿ ನಾವು ನಿಂತುಕೊಳ್ಳಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟು, ಇಷ್ಟು ಮಾತ್ರ ಓದ್ತೀನಿ, ನೀವು ಅರ್ಥ ಮಾಡಿಕೊಂಡು ಆನ್ಸರ್ ಹೇಳಿರಿ. ಆಯಾ ಅವಸ್ಥೆಯ ವಿಷಯಿಗಳೆರಡನ್ನೂ ಹೊರಕ್ಕೆ ದಬ್ಬಿ ಅವುಗಳ ಸಾಕ್ಷಿಯಲ್ಲಿ ನಾವು ನಿಂತು ನೋಡಬೇಕು. ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ ಏನಿದ್ರ ಅರ್ಥ ಅಂತ? ಹೇಳಿ ಶ್ರೀಧರ್. ಅವಸ್ಥಾತೀತರಾಗಿ ನೋಡ್ಬೇಕು ಅಂತಂದ್ರೆ ಈ ಅವಸ್ಥೆ ದೃಷ್ಟಿಯಿಂದನೇ ಬಿಟ್ಬಿಡ್ಬೇಕು. ಅವಸ್ಥೆ ದೃಷ್ಟಿ ಅಂದ್ರೆ ಈಗ ಅರಿವು, ನಮ್ಗೆ ಕನಸಿನ ಅರಿವು ಇದೆ, ಎಚ್ಚರಿಕೆ ಅರಿವು ಇದೆ. ನಾವು ಎಚ್ಚರಿಕೆಯಲ್ಲೇ ಆಗಲಿ ಎಚ್ಚರಿಕೆಯಿಂದಲೇ ಅಂದ್ರೆ ಎಚ್ಚರಿಕೆ ಸಮಯದಲ್ಲೇ ಅನಲೈಸ್ ಮಾಡ್ಬೋದು, ಯಾವ್ದದು ಅಂತ ಮಾಡ್ಬೋದು, ಅರಿವು ಅಂತ ಮಾಡ್ಬೋದು. ಆವಾಗ ಅದ್ರ ತತ್ವದಲ್ಲಿ ಇಲ್ಬೋದಲ್ಲ, ಎಷ್ಟು ದಿವಸ ನಾವು ಅದೇ ಸತ್ಯ ಅಂತ ಹೇಳ್ಕೋಬೋದಲ್ಲ ಅಂತ ನನ್ನ ಅನಿಸಿಕೆ. ಇಲ್ಲ ಪ್ರತಿಭಾ ಅವರೇ, ನೀವೇನಾದ್ರೂ ಹೇಳ್ತೀರಾ ಇದಕ್ಕೆ? ಈಗ ಆಯಾ ಅವಸ್ಥೆಯ ವಿಷಯಿ ಅಂತಂದ್ರೆ ಆಯಾ ಅವಸ್ಥೆ ಅಂದ್ರೆ ಈಗ ಎಚ್ಚರದಲ್ಲಿ ಜನಕ ಮಹಾರಾಜ ಅವನು ವಿಷಯ ಆಗ್ತಾನೆ, ವಿಷಯಿ ಬಂದು ಜೀವಪ್ಪ ಆಗ್ತಾನೆ. ಅವೆರಡನ್ನು ಹೊರಕ್ಕೆ ದಬ್ಬಿ ಸಾಕ್ಷಿಯಲ್ಲೇ ನಾವು ನಿಂತ್ಕೊಬೇಕಾಗತ್ತೆ ಅಂತ. ಒಂದು ನಿಮಿಷ, ಜನಕ ಮಹಾರಾಜ ಮತ್ತೆ ಜೀವಪ್ಪ ಬೇರೆ ಬೇರೆನಾ? ಇಬ್ರು ಒಂದೇ. ಅವರಿಬ್ಬರನ್ನ ಏನಂತ ಕರಿತೀರಾ? ಆಬ್ಜೆಕ್ಟ್ ಅಂತಾನೆ ಕರಿತೀರಿ. ಆಬ್ಜೆಕ್ಟ್ ಅಂತ ಕರಿತೀವ. ಸಬ್ಜೆಕ್ಟ್ ದೃಶ್ಯ ಪ್ರಪಂಚ ಅವೆರಡು ಸಬ್ಜೆಕ್ಟು, ವ್ಯವಹಾರದ ದೃಷ್ಟಿಯಿಂದ ಎರಡು ಸಬ್ಜೆಕ್ಟ್. ಈಗ ಇವು ಎರಡು ಒಂದೇ. ನೀವು ಜನಕ ಮಹಾರಾಜ ಅಂತನ್ನಿ ಅಥವಾ ಜೀವಪ್ಪ ಅಂತನ್ನಿ, ಎರಡಕ್ಕೂ ಒಂದೇ. ನೀವು ಬೇರೆ ಬೇರೆ ಹೆಸರು ಹೇಳ್ತಾ ಇದ್ದೀರಾ. ಪ್ರಾಣ ಅಂತಂದ್ರೂ ಒಂದೇ ಇರಲಿ, ಅವನು ಸಬ್ಜೆಕ್ಟ್ ಆಯ್ದ. ಇನ್ನು ಇವರಿಗಿಂತ ಹೊರಗಡೆ ಇರೋದು ಆಬ್ಜೆಕ್ಟ್ ಯಾವ್ಯಾವುದು? ಆದಿಭೌತಿಕ, ಆದಿದೈವಿಕ, ಆಮೇಲೆ ದೇಶ ಕಾಲ ಕಾರ್ಯಕಾರಣ ಭಾವ. ದೈವಿಕ ಆಯ್ತಲ್ಲ, ಆಧ್ಯಾತ್ಮಿಕವೂ ಸೇರ್ಕೊಂಡ್ಬಿಡುತ್ತೆ ಎಲ್ಲ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಅವನ್ ಜೀವಪ್ಪನಾಗ ಉಳ್ಕೊಂಡಾಗ ಮಿಕ್ಕಿರೋದೆಲ್ಲ ಇನ್ಸ್ಟ್ರೂಮೆಂಟ್ಸು ಕೂಡ ಇವಾಗ ಇರ್ಲಿ ಒಟ್ಟಿನಲ್ಲಿ ಇವನ್ನ ಸಬ್ಜೆಕ್ಟ್ ಅಂತಂದಾಗ ಇವನಿಗಿಂತ ಹೊರಗಡೆ ಇರೋದೆಲ್ಲ ಆಬ್ಜೆಕ್ಟ್ ಅಂತ ಹೇಳಿ, ಈಗ ಇವು ಎರಡನ್ನೂ ಹೊರಗಡೆ ಬಿಸಾಕಿ ವೇಸ್ಟ್ ಬಾಸ್ಕೆಟ್ಗೆ ಹಾಕ್ಬೇಕು. ಹಾಕಿದ್ರೆ ನಾವು ಎಲ್ಲಿ ನಿಂತು ನೋಡ್ತೀವಿ? ಪ್ರಶ್ನೆ ಅಷ್ಟೇ. ಅದನ್ನು ಹೇಳ್ತಾ ಇದ್ದಾರೆ ಅವರು. ನೀವು ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಎರಡಕ್ಕೂ ನಾವು ಸಾಕ್ಷಿಯಲ್ಲಿ ನಿಂತು ನೋಡ್ತೀವಿ. ಆ ಎಲ್ಲವೂ ಸೇರಿದರೆ ಎಚ್ಚರದ ವಿಷಯಗಳು ಎರಡೂ ಸೇರಿದ ಸಾಕ್ಷಿ ಆಗ್ಬಿಡ್ತೀವಿ ನಾವು. ಅಂದರೆ ಹಗ್ಗದಲ್ಲಿ ನಿಂತು ಹಾವು ಇಲ್ಲ, ಮಣ್ಣು ಇಲ್ಲ, ಏನಿಲ್ಲ. ಅದರಿಂದ ಇದು ನಮ್ಗೆ ಅರ್ಥ ಆಯಿತು. ಇದನ್ನೇ ಹೇಳ್ತಾ ಇರೋದು ಇಲ್ಲಿ ನಾವು. ಇವು ಇಷ್ಟು ನಿಮ್ಗೆ ಅರ್ಥ ಆಗಿದೆ, ಸಾಕು. ಎರಡು ಅವಸ್ಥೆಗಳಲ್ಲಿಯೂ ಒಂದೇ ರೂಪದಿಂದಿರುವ ಸಾಕ್ಷಿಯನ್ನು, ಈಗ ಎರಡು ಅವಸ್ಥೆಗಳಲ್ಲ, ಈ ಮೂರು ಅವಸ್ಥೆಗಳಲ್ಲೂ ಒಂದೇ ರೂಪದಲ್ಲಿರೋದು ಆತ್ಮ, ನಮ್ಮ ನಿಜ ಸ್ವರೂಪ. ಇಲ್ಲಿ ಯಾಕೆ ಎರಡು ಅಂತಂದರೆ, ಒಂದು ಅವಸ್ಥೆಯಿಂದ ಒಂದು ನೋಡಬೇಕು ಅಂತ. ಈ ಎರಡು ಅವಸ್ಥೆಗಳು ಅಥವಾ ಮೂರು ಅವಸ್ಥೆಗಳು ಒಂದೇ ರೂಪದಿಂದಿರುವ ಸಾಕ್ಷಿಯನ್ನು ಪಕ್ಕಕ್ಕೆ ಎತ್ತಿಟ್ಬಿಡ್ರಿ, ಅವನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಬಿಡ್ರಿ ಅವನ್ನ. ಈಗೇನು ಮಾಡಬೇಕು? ಈಗ ಮೂರು ರಿಸಲ್ಟ್ಸ್ ಹೇಳ್ತಾರೆ. ಯಾವುದದು ಅದನ್ನು ನೋಡೋಣ. ಅದನ್ನು ಏನೇನಾಗುತ್ತವಾಗ ಅವುಗಳಲ್ಲಿ ಯಾವ ತಾರತಮ್ಯವೂ ಇಲ್ಲವೆಂಬುದಲ್ಲದೆ, ಈಗ ಮೊದಲನೇದು, ಈಗ ಅದಕ್ಕೆ ಇಲ್ಲಿ ಎರಡು ತಗೊಂಡಿದ್ದಾರೆ, ಎರಡು ತಗೋಣ. ಎಚ್ಚರ ಕನಸುಗಳಲ್ಲಿ ಇಷ್ಟು ಹೇಳಿದ್ರಲ್ಲ, ಆತ್ಮನ ಪಕ್ಕಕ್ಕೆ ತೆಗೆದಿಟ್ಬಿಡ್ರಿ.
ಅಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ ಇವರು, ಬರೀ ಅನಾತ್ಮವನ್ನ ಎಚ್ಚರದ ಅವಸ್ಥೆ ಒಳಗಡೆ ಏನೇನಿದೆ ಆತ್ಮನ ತಗೊತಾ ಇಲ್ಲ ನಾವು, ಸಬ್ಜೆಕ್ಟ್ ಆಬ್ಜೆಕ್ಟ್ ಇವು. ಕನಸಿನಲ್ಲಿ ಸೇಮ್ ಸಬ್ಜೆಕ್ಟ್ ಆಬ್ಜೆಕ್ಟ್, ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ? ಪ್ರಶ್ನೆ ಕೇಳ್ತಾ ಇದೆ. ಏನು ವ್ಯತ್ಯಾಸ ಇದೆ? ಏನೂ ಇಲ್ಲ ಅಲ್ವಾ? ಇದು ಮೊದಲನೇ ಪಾಯಿಂಟು. ಅವುಗಳಲ್ಲಿ ಯಾವ ತಾರತಮ್ಯವೂ ಇಲ್ಲವೆಂಬುದು ಇಲ್ಲ, ಎರಡು ಒಂದೇ. ಈಗ ನೆಕ್ಸ್ಟ್ ಪಾಯಿಂಟ್, 3 ಪಾಯಿಂಟ್ಗಳಿದೆ, ಅವನ್ನು ಹೈಲೈಟ್ ಮಾಡ್ತಾ ಇದೆ. ಎರಡನೇ ಪಾಯಿಂಟ್ ಯಾವುದು? ಅವುಗಳಲ್ಲಿ ಒಂದು ಇರುವಾಗ ಮತ್ತೊಂದು ಎಲ್ಲಿಯೂ ಇರುವುದೇ ಇಲ್ಲವೆಂದು ಸಿದ್ಧವಾಗುತ್ತೆ. ಅದರ ಅರ್ಥ ಏನು? ಒಂದಿದ್ದಾಗ ಒಂದಿರಲ್ಲ ಅಂತ. ಯಾವುದೇ ಎಚ್ಚರಿಕೆ ಇದೆ ಕನ್ಸಿರಲ್ಲ, ಕನ್ಸಿಲ್ದೆ ಎಚ್ಚರಿಕೆ ಇರಲ್ಲ, ಅಷ್ಟೇ. ಕರೆಕ್ಟ್ ಆಯ್ತಾ? ಈಗ 3ನೇ ಪಾಯಿಂಟ್ ನೋಡ್ರಿ, ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಸಾಕ್ಷಿ ಚೈತನ್ಯವೇ ತನ್ನಲ್ಲಿ ಯಾವ ಮಾರ್ಪಾಡೂ ಇಲ್ಲದೆ 2 ರೂಪಗಳನ್ನೂ ತಳೆಯುತ್ತಿರುತ್ತದೆ. ಏನಾದರೂ ಅರ್ಥ ಎಕ್ಸ್ಪ್ಲೈನ್ ಮಾಡಿ ಯಾರಾದರೂ? ನಾಮ ರೂಪಗಳು ಮಾತ್ರ ಅದು ಗೋಚರವಾಗ್ತಾ ಇರುತ್ತೆ, ಹಾಗೂ ಹೋಗುದು. ಇದಕ್ಕೆ ಮಾಡಿಫಿಕೇಶನ್ಸ್ ಇರಲ್ಲ, ಆತ್ಮನಿಗೆ ಮಾಡಿಫಿಕೇಶನ್ ಇಲ್ಲ, ಬರೀ ತೋರಿಕೆ ಮಾತ್ರ ಆಗ್ತಾರೆ, ಚೇಂಜಸ್ ಆಗ್ತಾ ಅವಸ್ಥೆ ಹೇಳ್ತಾರ, ತೋರಿಕೆ ಆಗ್ತಾ ಇರುತ್ತೆ. ಇನ್ನು ಯಾರಾದರೂ ಆ್ಯಡ್ ಮಾಡಿ ಇನ್ನು ಸ್ವಲ್ಪ, ಅದಕ್ಕೆ ಪಾಯಿಂಟ್ ಬರಬೇಕಲ್ಲಿ. ಪ್ರತಿಭಾ, ದಿವ್ಯಾ? ಸರ್ ನಾನು ಸ್ವಲ್ಪ ಆಚೆ ಕಡೆ ಹೋಗಿದ್ದೆ. ಓಕೆಮ್ಮ, ಬಿಡಿ. ಈಗ ಹಗ್ಗವೇ ಹಾವಾಗಿ ತೋರ್ತಾ ಇದೆ, ಚಿನ್ನವೇ ಒಡವೆಗಳಾಗಿ ತೋರ್ತಾ ಇದೆ, ಹಾಗೆ ಪರಮಾತ್ಮನೇ ಅವಸ್ಥೆಗಳಾಗಿ ತೋರ್ತಾ ಇದ್ದಾರೆ. ಅದಕ್ಕೆ ಬೇರೆ ಅಸ್ತಿತ್ವ ಇಲ್ಲ. ಮತ್ತು ಯಾರು ತೋರ್ತಾ ಇರೋದು? ಹಗ್ಗವೇ ಹಾವಾಗಿ, ಚಿನ್ನವೇ ಒಡವೆಗಳಾಗಿ. ಹಾಗೆ ನೀವು ಅನಾತ್ಮ ಅಂತನ್ರಿ, ಅದು ಏನು? ಆತ್ಮನೇ ಹಾಕಿ ತೋರ್ತಾ ಇದೆ. ಇದು ಹಿಡ್ಕೊಂಡು ಸಾಕ್ಷಿ ಚೈತನ್ಯವೇ, ಮತ್ತು ಅದರಲ್ಲಿ ಯಾವುದು ಮಾರ್ಪಾಡು ಆಗಲ್ಲ, ತನ್ನಲ್ಲಿ ಯಾವ ಮಾರ್ಪಾಡು ಇಲ್ಲದೆ 2 ರೂಪಗಳನ್ನು ತಳೆಯುತ್ತಿದೆ. ಕನಸು ಬಂದರೆ ಕನಸಿನ ರೂಪ, ಎಚ್ಚರಕ್ಕೆ ಬಂದರೆ ಎಚ್ಚರದ ರೂಪ. ಬಟ್ ಎರಡೇನಿಲ್ಲ ಅಲ್ಲಿ, 2 ದೃಶ್ಯ ಪ್ರಪಂಚ ಅಂದರೆ ಎಚ್ಚರವೇ ಆಗಿರುತ್ತೆ. ಅದು ಇದು ಮನಸ್ಸಿಗೆ ಇಂಪಾರ್ಟೆಂಟ್. ಅಲ್ಲಿಗೆ ನಾವು, ನೀವು ಅನಾತ್ಮ ಅಂತ ಏನು ಕರಿತೀರೋ, ಒಡವೆಗಳಂತ ಏನು ಕರಿತೀರೋ, ಮಡಿಕೆ ಕೊಡಿಕೆ ಅಂತ ಏನು ಕರಿತೀರೋ, ಮತ್ತು ಈ ಪ್ರಪಂಚ ಅಂದರೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಏನು ಕರಿತೀರೋ, ಇದು ಕಾಣ್ತಾ ಇಲ್ವಾ? ಕಾಣ್ತಾ ಇಲ್ಲ. ಮತ್ತು ಸತ್ಯವಾಗಿರುತ್ತಾ? ಇರೋದು. ಮತ್ತು ಇದಕ್ಕೆ ಅಸ್ತಿತ್ವ ಯಾವುದು? ಆತ್ಮನೇ. ಆದ್ದರಿಂದ ಇವುಗಳಿಗೆ ಏನಂತ ಕರೀತಾರೆ? ಕರೀತಾರಮ್ಮ ಪ್ರತಿಭಾ? ಇವುಗಳಿಗೆ ಇಷ್ಟಕ್ಕೂ ಪರಮಾತ್ಮನು ತೋರಿಕೊಳ್ಳುವ ಬಗ್ಗೆ, ಅಷ್ಟೇ, ತೋರಿಕೊಳ್ಳುವ ಬಗೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಹೇಳ್ತೀವಲ್ಲ, ಅಷ್ಟೇ. ಅದಿಗೆ ಇಷ್ಟು ಮುಗಿದೋಯ್ತು. ಆದ್ದರಿಂದ ವಿಷಯ ಒಂದನ್ನೇ ವಿಚಾರ ಮಾಡಿದಂತಾಯ್ತು ಅನ್ನೋದು ತಪ್ಪಾಯಿತು. ನಾವಲ್ಲ ಆತ್ಮನೂ ವಿಚಾರ ಮಾಡ್ತಾ ಇದ್ದೀವಿ ಅಂತಾಯಿತು. ಈಗ ಕೊನೆಯದೊಂದು ಪ್ರಶ್ನೆ ತೆಗೆದು ಮುಗಿಸ್ಬಿಡ್ತಾರೆ. ಎಲ್ಲ ವಿಚಾರವು ಎಚ್ಚರದಲ್ಲೇ ಆಯ್ತಲ್ಲ ಅಂತ ಒಂದು ಪ್ರಶ್ನೆ ತೆಗಿತಾರೆ. ಅದಕ್ಕೋಸ್ಕರ ಎಲ್ಲಾದರೆ ಏನು? ಎಚ್ಚರದಲ್ಲಾದರೆ ಏನು, ಕನಸಿನಲ್ಲಾದರೆ, ನಿದ್ರೆಯಲ್ಲಾದ್ರೇನು? ನಮಗೆ ನಿದ್ರೆಯಲ್ಲೋ ಕನಸಿನಲ್ಲೋ ಈ ವಿಚಾರ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಆದರೆ ಅದಕ್ಕೋಸ್ಕರ ಸಂಶಯಗಳಿರೋದು ಎಚ್ಚರದಲ್ಲಿ, ನಮಗೆ ಪ್ರಶ್ನೆ ಇರೋದು ಎಚ್ಚರದಲ್ಲಿ, ಶೋಕಮೋಹಗಳಿರೋದೆಲ್ಲಿ? ಎಚ್ಚರದಲ್ಲಿ. ಮತ್ತು ಗುರು ಶಿಷ್ಯ ಶಾಸ್ತ್ರ ಎಲ್ಲ ಎಚ್ಚರದಲ್ಲಿ. ಆದ್ದರಿಂದ ಎಚ್ಚರದಲ್ಲಿ ಆಗೋದ್ರಿಂದ ತಪ್ಪೇನು? ಮತ್ತು ಯಾವ ಅವಸ್ಥೆಯಲ್ಲಿ ಬೇಕಾದರೂ ಮುಕ್ತರಾಗ್ಬೋದು ಅನ್ನೋದಕ್ಕೆ ಕೆಲವು ಇದು ನಮಗೆ ಇನ್ಸಿಡೆನ್ಸ್ಗಳಿದೆ. ಯಾರ್ಯಾರ್ದು? ಹಿರಣ್ಯ ಗರ್ಭನು ಕಲ್ಪದ ಆದಿಯಲ್ಲೇ ಮುಕ್ತನಾಗ್ತಾನಂತೆ. ಇನ್ನು ವಾಮದೇವ ಎಲ್ಲಾಗ್ತಾನೆ ಮುಕ್ತ? ಎಲ್ಲಾಗ್ತಾನೆ ವಾಮದೇವ? ಯಾರಿಗಾದ್ರೂ ಪ್ರಶ್ನೆ? ತಾಯಿಯ ಗರ್ಭದಲ್ಲಿದ್ದಾಗ. ಈ ಗರ್ಭ ಇದ್ದಾಗ ಅದೇನು ಎಚ್ಚರ ಕನಸು ನಿದ್ದೆ ಏನು ಹೇಳ್ತೀರಿ ಸ್ವಾಮಿ? ಹೇಗಿದೆ ನೋಡ್ರಿ, ಏನಂತ ಹೇಳ್ಬೋದು? ಈ ಗರ್ಭದಲ್ಲಿದ್ದಾಗ ಮುಕ್ತನಾಗ್ತಾನೆ. ಯಾವ ಅವಸ್ಥೆ ಹೇಳಬೇಕಿದು? ಗರ್ಭದಲ್ಲಿದ್ದಾಗ ಅಂದರೆ ಏನು ಅವಸ್ಥೆ ಅದು? ಯಾವುದು? 3ರಲ್ಲಿ ಯಾವುದಾದ್ರೂ ಒಂದು ಹಾಕ್ಲೇಬೇಕು. ಯಾವುದು? ಆತ್ಮನ ಅವಸ್ಥೆ ಅಲ್ಲ, ಅವಸ್ಥೆ 3 ಅವಸ್ಥೆಯಲ್ಲಿ. ಗರ್ಭದಲ್ಲಿದ್ದಾಗ ಮಗುಗೆ ಕಾನ್ಷಿಯಸ್ ಇರುತ್ತಾ? ಇಲ್ಲ.
ಮತ್ತೆ ಎಲ್ಲಿರುತ್ತೆ, ಎಲ್ಲ ಹಾಕ್ತೀರಾ? ಎಚ್ಚರದ ಕಾನ್ಷಿಯಸ್ ಅದೃಶ್ಯ ಇರುತ್ತೇನೋ ಪ್ರಪಂಚ, ಅಷ್ಟೇ. ಅದೃಶ್ಯ ಪ್ರಪಂಚ. ಅದೃಶ್ಯ ಪ್ರಪಂಚ ಹಾಕ್ರಿ, ನಿದ್ದೆಲ್ಲಿ ಹಾಕ್ರಿ, ಅಲ್ಲಿ ನಿದ್ದೆಲ್ಲೂ ಇವನು ಮುಕ್ತನಾದ ಅಂತ ಆಯ್ತು ಅಲ್ಲಿಗೆ. ಆದ್ದರಿಂದ ಎಲ್ಲಿ ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ನಿಮಗೆ ಎಚ್ಚರದಲ್ಲೇ ಆಗಬೇಕು ಅಂತೇನಿಲ್ಲ. ಜನರಲ್ ಆಗಿ ಎಚ್ಚರ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಲ್ಲ, ಅದಕ್ಕೋಸ್ಕರ. ಆದ್ದರಿಂದ ಆದರೆ ಎಚ್ಚರದ ದೃಷ್ಟಿಯಿಂದನೇ ಅವಲಂಬಿಸಿ ವಿಚಾರ ಮಾಡುವುದು ತಪ್ಪು. ಈ ದೃಷ್ಟಿಯಲ್ಲಿ ಏನೋ ದಶವಿಧಿ ಗ್ರಂಥದಲ್ಲಿ ನಾವು ಮೊದಲೇ ಹೇಳಿದ್ದೀವಿ. ಆದ್ದರಿಂದ ಎಲ್ಲ ಮೂರನ್ನೂ ನಾವು ಈಕ್ವಲ್ ಆಗಿ ಡಿಸೈಡ್ ಮಾಡೋದ್ರಿಂದ ನಮಗೆ ಪ್ರಾಬ್ಲಮ್ ಇಲ್ಲ. ಎಚ್ಚರವನ್ನು ಕನಸುಗಳ ದೃಷ್ಟಿ, ಅದಕ್ಕೆ ಕೊನೆಗೆ ಏನು ಮಾಡಿಬಿಟ್ರು, ಎಲ್ಲವನ್ನೂ ಅಷ್ಟೇ ಒಂದೇ ದೃಷ್ಟಿಯಿಂದ ನೋಡಬಾರ್ದು. ಅದು ಏನಾಗುತ್ತೆ, ಏಕದೃಷ್ಟಿ ದೋಷ. ನಾವೇನು ಮಾಡ್ತೀವಿ, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಎಚ್ಚರವನ್ನು ಕನಸು ನಿದ್ರೆಗಳ ದೃಷ್ಟಿಯಿಂದಲೂ, ಕನಸನ್ನು ಎಚ್ಚರ ನಿದ್ದೆ ದೃಷ್ಟಿಗಳಿಂದಲೂ, ನಿದ್ರೆಯನ್ನು ಎಚ್ಚರ ಕನಸಿನ ದೃಷ್ಟಿಯಿಂದ ನಾವು ವಿಚಾರ ಮಾಡೋದರಿಂದ ಇದು ಸಾರ್ವತ್ರಿಕ ಪೂರ್ಣ ಅನುಭವ. ಮೂರು ವಸ್ತುಗಳನ್ನು ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಮಾಡೋದ್ರಿಂದ ನಮಗೆ ಪ್ರಾಬ್ಲಮ್ ಬರೋಲ್ಲ. ಆತ್ಮತತ್ವ ತಿಳ್ಕೊಬೋದು, ಯಾವ ಅವಸ್ಥೆಯಲ್ಲಿ ಬೇಕಾದರೂ ಆಗ್ಬೋದು. ಜೈ ಶ್ರೀರಾಮ್.